ಹಲೋ ಆಸ್ಪಿರೆಂಟ್ಸ್, ಹೇಗಿದ್ದೀರಾ? ಇವತ್ತಿನ ಇಡಿಯಂ ಕ್ಲಾಸ್ ಬಂದ್ಬಿಟ್ಟು ಇಂಗ್ಲೀಷಲ್ಲಿ ಸೆಕೆಂಡ್ ಇಡಿಯಂ ಕ್ಲಾಸ್ ಇರುತ್ತೆ. ಓಕೆನಾ? ಫಸ್ಟ್ ಇಡಿಯಂ ಬಂದ್ಬಿಟ್ಟು ನಾವು ಬೇಗ ಸ್ಟಾರ್ಟ್ ಮಾಡುವ, ಜಾಸ್ತಿ ಮಾತಾಡಬೇಡ. ಈಗ GDದು ಕೂಡ ಏನೋ ಕೀ ಆನ್ಸರ್ ಬಿಟ್ಟಿದ್ದಾರೆ. ಯಾರ್ಯಾರು ಎಷ್ಟೆಷ್ಟು ಸ್ಕೋರ್ ಆಗಿದೆ ಅಂತ ಕಮೆಂಟಲ್ಲಿ ಮೆನ್ಷನ್ ಮಾಡಿ, ಯಾರ್ಯಾರು ಕ್ಲಾಸ್ ನೋಡ್ತಿದ್ದೀರಾ. ಹಾಗೆ ಈ ವರ್ಷ ತುಂಬ ಕಡಿಮೆ ಮಾರ್ಕ್ಸ್ ಬಂದಿರೋರು ಅಥವಾ ಇಂಗ್ಲೀಷಲ್ಲಿ ಕಡಿಮೆ ಮಾರ್ಕ್ಸ್ ಆಗಿದೆ ಅಂತಂದರೆ ಅದಕ್ಕೆ ಕಾರಣ ಒಂದು ವೊಕ್ಯಾಬ್ಯುಲರಿ ಅಥವಾ ಮತ್ತೆ ಗ್ರಾಮರ್ ಆಗಿರುತ್ತೆ. ಮೇಯ್ನ್ ಆಗಿ ವೊಕ್ಯಾಬ್ಯುಲರಿನಂತೂ ಈಗಂತೂ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನೆಕ್ಸ್ಟ್ ಇಯರಿಂದ ನಿಮಗೆ ಆ್ಯಕ್ಚುಲಿ ಏನು ಮಾಡ್ತಾರೆ ಅಂತಂದರೆ ಸೆಕ್ಷನ್ ಟೈಮರ್ ಬರುತ್ತೆ. ನೆಕ್ಸ್ಟ್ ಇಯರ್, ಈ ವರ್ಷ ಎಕ್ಸಾಮ್ ಮುಗೀತು ನಿಮ್ಮದು, ಈ ನೆಕ್ಸ್ಟ್ ಇಯರ್ ನೀವು ಎಕ್ಸಾಮ್ ಬರೀತಿರಲ್ಲ 15 ನಿಮಿಷ ಸೆಕ್ಷನ್ ಟೈಮರ್ ಬರುತ್ತೆ. ಇದರಲ್ಲಿ ನಿಮಗೆ ಈಸಿಯಾಗಿ ಮಾರ್ಕ್ಸ್ ತಗೊಳೋದು. ಈಗ ಹಿಂಗೆ ನೋಡಿದ ತಕ್ಷಣ ಆ್ಯಂಟೋನಿಮ್ ಯಾವುದು, ಸಿನೋನಿಮ್, ಟಕಾರ. ಈಗ ಇಲ್ಲಿ ಬಂದ ತಕ್ಷಣ ಯಾವುದು ಇದು ಏನೋ ಒಂದು ಕೊಟ್ಟಿರ್ತಾರೆ, ಯಾವುದೋ ಒಂದಕ್ಕೆ ಮೀನಿಂಗು ಆ್ಯನ್ ಟು ಗ್ರಿಂಡ್ ಅಂತಂದ್ರೆ ಏನೋ ಅಂತ ಕೆಳಗಡೆ ಮೀನಿಂಗ್ ಕೊಟ್ಟಿರ್ತಾರೆ, ಟಕಾರ ಆನ್ಸರ್. ಇಷ್ಟೇ ಪಟಕ್ ಅಂತ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ನಿಮ್ಗೆ ಆನ್ಸರ್ ತಗೊಳ್ಳೋ ಅಂತ ಏಕೈಕ ಸಬ್ಜೆಕ್ಟ್ ಅಂತಂದ್ರೆ ಇಂಗ್ಲೀಷಲ್ಲಿ ಇದು. ಆಮೇಲೆ ಮ್ಯಾಥ್ಸಲ್ಲೂ ಒಂದಿಷ್ಟು ಟಾಪಿಕ್ಸ್ಗಳಿದ್ದಾವೆ, ಪಟಕ್ ಅಂತ ಮಾರ್ಕ್ಸ್ ತಗೋಬೋದು. ಅದನ್ನ ನಿಮಗೆ ಈ ಕನ್ನಡದಲ್ಲಿ ಯಾವ ಟೀಚರ್ ಹೇಳಲ್ಲ, ನಾನು ಹೇಳ್ತೇನೆ. ಚಾನಲ್ನ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ, ಓಕೆನಾ? ಈಗ ಯಾಕಂದ್ರೆ ನನಗೆ ಮ್ಯಾಥ್ಸ್ ಕಂಪ್ಲೀಟ್ ಸಿಲೆಬಸ್ ಎಲ್ಲ ಕಂಪ್ಲೀಟ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದ್ರೆ ಇಂಗ್ಲೀಷು ಒಬ್ಬನೇ ಮಾಡಬೇಕು, ಮ್ಯಾಥ್ಸ್ ಒಬ್ಬನೇ ಮಾಡಬೇಕು, ರೀಸನಿಂಗು ಒಬ್ಬನೇ ಮಾಡಬೇಕು ಅಂತಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಇಂಗ್ಲೀಷ್ ಪ್ಯಾಕೇಜನ್ನು ಸುಮಾರು ಜನ ಆಲ್ರೆಡಿ ಫಾಲೋ ಮಾಡ್ತಿರೋದ್ರಿಂದ ನಾನು ಅದನ್ನು ಕಂಪ್ಲೀಟ್ ಮಾಡ್ಕೊಳ್ತೇನೆ. ಇಂಗ್ಲೀಷನ್ನು, ಓಕೆನಾ? ಎಲ್ಲದು ವೊಕ್ಯಾಬ್ಯುಲರಿಯನ್ನು ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ತೇನೆ. ಈಗ ಆನ್ ಆಕ್ಸ್ ಟು ಗ್ರಿಂಡ್ ಅಂತಂದ್ರೇನು? ಸ್ವಾರ್ಥದ ಉದ್ದೇಶ ಅಥವಾ ಲಾಭ. ಹೆಂಗೆ ಅಂತಂದ್ರೆ ಆಕ್ಸ್ ಅಂತಂದ್ರೇನು? ಕೊಡ್ಲಿ ತಾನೆ ಆಕ್ಸ್. ಈ ಇದರಲ್ಲಿ ನೋಡ್ರಿ, ಈ ಆಕ್ಸ್ ಅನ್ನ ಏನ್ ಮಾಡ್ತಾ ಇದಾರೆ ಇವರು? ಸಾವಿಸ್ತಾ ಇದಾರೆ. ಇದನ್ನ ಗ್ರಿಂಡ್ ಮಾಡ್ತಾ ಇರೋದು ಯಾಕೆ? ಇದನ್ನ ಹಿಂಗೆ ಶಾರ್ಪ್ ಮಾಡೋದು, ಹರಿತ ಮಾಡೋದಕ್ಕೆ. ಇದರಿಂದ ಇದಕ್ ಮಾತ್ರ ಹೆಲ್ಪ್ ಆಗುತ್ತೆ. ಈ ಕಲ್ಲಿಗೆ ಹೆಲ್ಪ್ ಆಗುತ್ತಾ? ಕಲ್ಲು ಸವಿತಾನೆ ಬರುತ್ತೆ, ಬಿಟ್ರೆ ಕಲ್ಲಿಗೆ ಹೆಲ್ಪ್ ಆಗತ್ತಾ? ಇಲ್ಲ. ಅಂತಂದ್ರೆ ಅದರ ಒಂದು ಬೆನಿಫಿಟಿಗೋಸ್ಕರ, ಅದರ ಒಂದು ಈ ಲಾಭಕ್ಕೋಸ್ಕರ, ಸ್ವಾರ್ಥದ ಲಾಭಕ್ಕೋಸ್ಕರ ಏನೋ ಒಂದು ಕೆಲಸ ಮಾಡ್ಕೊಳ್ಳೋದು ಅಂತ. ಹ್ಯಾವಿಂಗ್ ಎ ಪ್ರೈವೇಟ್ ಆರ್ ಪರ್ಸನಲ್ ಸೆಲ್ಫಿಶ್ ರೀಸನ್ ಫಾರ್ ಡೂಯಿಂಗ್ ಸಮಥಿಂಗ್. ಏನೇ ಮಾಡೋದ್ರಿಂದನೋ ಒಂದು ಪ್ರೈವೇಟ್ ಅಥವಾ ಪರ್ಸನಲ್ ರೀಸನ್ ಅಂತ. ಹಿ ಅಫರ್ಡ್ ಟು ಹೆಲ್ಪ್ ವಿತ್ ಎ ಚಾರಿಟಿ ಬಟ್ ವಿ ನ್ಯೂ ಹಿ ಹ್ಯಾಡ್ ಆನ್ ಆಕ್ಸ್ ಟು ಗ್ರಿಂಡ್. ಅಂತಂದ್ರೇನೋ ಅವನು ಚಾರಿಟಿಗೆ ಹೆಲ್ಪ್ ಮಾಡ್ತಿದ್ದಾನೆ, ಹೌದು. ಬಟ್ ಆದ್ರೆ ನಮ್ಗೆ ಗೊತ್ತಿದೆ ಅದೇನೋ ಅವನೊಂದು ಆಕ್ಸ್ ಟು ಗ್ರಿಂಡ್ ಅಂತಂದ್ರೆ ಅವನೊಂದು ಸ್ವಾರ್ಥ ಲಾಭ ಇದೆ ಅವನು ಹೆಲ್ಪ್ ಮಾಡೋ ಉದ್ದೇಶದಿಂದ. ಚಾರಿಟಿ ಅಂತಂದ್ರೇನೋ ಈಗ ದುಡ್ಡಿಂದ ಸಹಾಯ ಮಾಡ್ತಾರಲ್ರಿ, ಚಾರಿಟಿ ಸೇವೆ ಮಾಡ್ತಾರಲ್ಲ, ಗೊತ್ತಲ್ವಾ? ಹೆಂಗೆ ಯಾವುದೋ ಒಂದು ದೇವಸ್ಥಾನಕ್ಕೆ ಒಂದು ಕೊಡೋದು, ಅದನ್ನ ಚಾರಿಟಿ ಅಂತ ಕರಿತೀವಿ. ಚಾರಿಟಿ ಅವತ್ತೊಂದು ಏನ್ ಬಂತು, ಯಾವತ್ತೊಂದು ವರ್ಡ್ ಬಂತಲ್ಲ, ಜನಕ್ಕೆ ಹೆಲ್ಪ್ ಮಾಡೋದು ಅನ್ನೋ ಜನರಸ್ ಅನ್ನೋ ವರ್ಡಿಗೆ, ಅದಕ್ಕೆ ಚಾರಿಟಿ ಕೂಡ ಸಿನೋನಿಮ್ ಆಗತ್ತೆ. ಓಕೆನಾ? ಈಗ ಅರ್ಥ ಆಯ್ತಲ್ವ ಇದು ಹೇಗೆ ಅಂತ? ನೆಕ್ಸ್ಟ್ ವರ್ಡ್ ಬಂದ್ಬಿಟ್ಟು ಆನ್ ಓಲ್ಡ್ ಫ್ಲೇಮ್. ಆನ್ ಓಲ್ಡ್ ಫ್ಲೇಮ್ ಅಂತಂದ್ರೆ ಏನ್ ಹೇಳಿ? ಪ್ರೀತಿಯ ಪಾರಿವಾಳ ಹರಿವತ್ತು ಗೆಳೆಯ ಅಂತ. ಅಂದ್ರೆ ಇಲ್ಲೊಂದು ಇಮೇಜ್ ಚೆನ್ನಾಗಿತ್ತು. ಇಲ್ಲೊಂದು ಅದೊಂದು ಆರ್ಟ್ ಸಿಂಬಲ್ ಹಾಕಿ ಅದೊಂದು ಏನೋ ಒಂದು ಇದ್ರ ಕವರ್ ಅಲ್ಲಿ ಇಲ್ಲೊಂಥರ ಬೆಂಕಿ ಹಚ್ಚಿ ಒಂಥರ ಸುಡೋ ತರ ಏನೋ ಒಂದು ಇಮೇಜ್ ಚೆನ್ನಾಗಿತ್ತು, ನಮ್ಗೆ ಅರ್ಥ ಆಗ್ತಿತ್ತು. ಬಟ್ ಅದು ಏನಾಗಿದೆ, ಹೋಗಿದೆ, ಲೋಡ್ ಆಗಿಲ್ಲ, ಬಿಡಾಕಿ. ಈಗ ಹಳೆಯ ಪ್ರೇಮಿ ಆ್ಯಂಡ್ ಓಲ್ಡ್ ಫ್ಲೇಮ್ ಅಂತಂದ್ರೆ ಅರ್ಥ ಮಾಡ್ಕೊಂತಿಲ್ವಾ? ಯಾವ್ದು ಹೇಳ್ರಿ? ಈಗ ನೀವು ನೋಡಿರ್ಬೋದು ಓಮ್ ಫಿಲ್ಮ್ ಅಲ್ಲಿ ಫ್ಲೇಮ್ ಅಲ್ಲಿ ಏನ್ ಮಾಡ್ತಾನ ಅವನು, ಈ ಸಿಗರ್ ಲೈಟ್ ತಗೊಂಡು ಏನ್ ಮಾಡ್ತಾರೆ, ಬೆಂಕಿ ಹಚ್ಕೊಂತಿರ್ತಾನೆ. ಐ ಲವ್ ಯು ಮಸ್ಟ್ ಲವ್, ಆ ಥರ ಒಂದು ಬರುತ್ತಲ್ವಾ? ಅಂದ್ರೆ ನೆನ್ಪಿಟ್ಕೊಳ್ಳೋದಕ್ಕೆ ನಾನು ಹೇಳ್ತಾ ಇರೋದು ಫ್ಲೇಮ್ ಅಂದ್ರೆ ಫ್ಲೇಮ್ ಅಲ್ಲಿ ಅವನು ಒಂದು ತೋರಿಸ್ತಾ ಇದ್ದಾನೆ ಅವನ ಲವ್ ಅನ್ನ ಅಂತ. ಹಾಗಾಗಿ ಅಂದ್ರೆ ಹಳೆ ಪ್ರೇಮಿ, ಹಿಂದೆ ಪ್ರೀತಿಸಿದ ವ್ಯಕ್ತಿ, ಅದಕ್ಕೆ ಆನ್ ಓಲ್ಡ್ ಫ್ಲೇಮ್. ಹಳೆ ಓಲ್ಡ್ ಫ್ಲೇಮ್ ಅಂದ್ರೆ ಲವ್ ಅಂತ ತಿಳ್ಕೊಳ್ಳಿ, ಓಕೆನಾ? ಎ ಪರ್ಸನ್ ವಿತ್ ಹೂಮ್ ಒನ್ ಹೂ ಒನ್ಸ್ ಇನ್ ಎ ರೊಮ್ಯಾಂಟಿಕ್ ರಿಲೇಶನ್ಶಿಪ್. ಅಂದ್ರೆ ಒಬ್ಬ ಪರ್ಸನ್, ಅವನೇನು ಒಬ್ಬನ ಹತ್ರ ರೊಮ್ಯಾಂಟಿಕ್ ರಿಲೇಶನ್ಶಿಪ್ ಹತ್ರ, ಹುಡುಗಿ ಅಥವಾ ಹುಡುಗಿ ಇರ್ಬೋದು, ಇದ್ದವನು, ಹಿಂದೆ ಇದ್ದವನು. ಈ ಎಕ್ಸಾಂಪಲ್ ಇದನ್ನ ಹೆಂಗೆ ರಿಲೇಟ್ ಮಾಡೋದಂತ, ಫ್ಲೇಮ್ ಅಂತಂದ್ರೇನು? ಬೆಂಕಿ ಅಲ್ವಾ? ನೀವು ಸೌದೆಗೆ ಹಿಂಗೆ ಬೆಂಕಿ ಹಚ್ಚಿದ್ರೆ ಈಗ ಅದು ಸುಟ್ಟು ಬೂದಿಯಾಗಿರುತ್ತೆ. ಅಂತಂದ್ರೆ ಈಗ ಫ್ಲೇಮ್ ಇಲ್ಲ, ಆ ಬೆಂಕಿ ಇಲ್ಲ. ಈಗ ಮೊದ್ಲು ಆ ಬೆಂಕಿ ಏನಾಗಿತ್ತು? ಇತ್ತು. ಅರ್ಥೈತಲ್ಲ? ಮೊದಲು ಆ ಬೆಂಕಿ ಇತ್ತು, ಈಗ ಏನಾಗಿದೆ? ಆ ಬೆಂಕಿ ಇಲ್ಲ, ಓಲ್ಡ್ ಫ್ಲೇಮ್ ಆಗಿ ಹೋಗಿದೆ, ಸುಟ್ಟೆಲ್ಲ ಭಸ್ಮ ಆಗೋಗಿದೆ. ಹಾಗೆ ನೆನಪಿಟ್ಕೊಳ್ಳಿ. ಶಿ ವಾಸ್ ಸರ್ಪ್ರೈಸ್ಡ್ ಟು ರನ್ ಇನ್ ಟು ಆನ್ ಓಲ್ಡ್ ಫ್ಲೇಮ್ ಅಟ್ ದ ವೆಡ್ಡಿಂಗ್ ರಿಸೆಪ್ಷನ್ ಲಾಸ್ಟ್ ನೈಟ್. ನೋಡ್ರಿ, ಅಂತಂದ್ರೆ ಈಗ ನೋಡಿರ್ಬೋದು ನೀವು, ಮುದ್ದೆ ಮನೆಯಿಂದ ಹುಡುಗಿ ಓಡೋದು ಹಂಗೆ ಹಂಗೆಲ್ಲ ಕೇಳಿರ್ತೀರ. ಅಂತಂದ್ರೆ ಒಂದು ವೆಡ್ಡಿಂಗ್ ರಿಸೆಪ್ಷನ್ ಹಿಂದಿನ ದಿವಸ ಅವಳು ಏನ್ ಮಾಡಿದ್ಲು? ಸರ್ಪ್ರೈಸ್ಡ್ ರನ್ ಇನ್ ಟು ದ ಓಲ್ಡ್ ಫ್ಲೇಮ್. ಅಂತಂದ್ರೆ ಆ ಹಳೆ ಹಿಂದೆ ಪ್ರೀತಿಸಿದ ವ್ಯಕ್ತಿ ಹಿಂದೆ ಅವಳು ಏನ್ ಮಾಡಿದ್ಲು? ಓಡೋದ್ಲು. ಓಕೆನಾ? ಅವನ ಹಿಂದೆ ಹೋದ್ಲವಳು.
ಅಂದ್ರೆ ವೆಡ್ಡಿಂಗ್ ರಿಸೆಪ್ಷನ್ಗಿಂತ ಮೊದಲು ಲಾಸ್ಟ್ ನೈಟ್. ಅಫ್ರೈಡ್ ಆಫ್ ಒನ್ಸ್ ಓನ್ ಶಾಡೋ ಅಂತಂದ್ರೆ ಏನು? ಅಫ್ರೈಡ್ ಆಫ್ ಅಂತಂದ್ರೆ ಆ ಒಂದು ಇಲ್ಲೊಂದು ಇಮೇಜ್ ಚೆನ್ನಾಗಿತ್ತು, ಅದು ಹೋಗಿದ್ಯಾ? ಬರೀ ಎಲ್ಲ ಹೋಗಿದಲ್ಲ, ಒಂದ್ ನಿಮಿಷ ಇರಿ. ಹಾ ಬಿಡಿ, ಬರ್ತಾ ಇಲ್ಲ. ಈಗ ಏನಂತಂದ್ರೆ ಇಲ್ಲಿ ಒಂದು ಇಮೇಜ್ ಇತ್ತು, ಅವನ ಇಮೇಜ್ ಏನಾಗಿತ್ತು, ಶ್ಯಾಡೋ, ಅವನ ನೆರಳು ದೊಡ್ಡ ಕಾಣಿಸುತ್ತೆ. ಈಗ ನೋಡ್ರಿ, ನೀವು ಇಲ್ಲಿ ಇರ್ತೀರಾ, ಹಿಂದ್ಗಡೆಯಿಂದ ನಿಮ್ಗೆ ಇಲ್ಲೊಂದು ಲೈಟ್ ಬಿಟ್ಟಾಗ ನಿಮ್ಮ ಶ್ಯಾಡೋ, ನಿಮ್ಮ ನೆರಳು ದೊಡ್ಡ ಕಾಣಿಸುತ್ತೆ. ಅದನ್ನ ನೋಡೇ ಒಂದ್ ಸ್ವಲ್ಪ ಹೆದರಿ ಬಿಡ್ತಿರಲ್ಲ, ಅಯ್ಯಪ್ಪ ಅಂತೇಳಿ. ಅಂದ್ರೆ ಹಾಗೆ ಹೆದರಿರೋದು ಅಂತಂದ್ರೆ ಅವನ್ನ ಒಂದು ನೆರಳಿಗೆ ಹೆದರ್ತಾನ ಅವನು ಅಂತಂದ್ರೆ ಅರ್ಥ ಏನು? ಇವ್ನ ನೆರಳು ನೋಡೇ ಹೆದರೋನು, ಇನ್ನಿವ್ನು ಏನಕ್ಕೆ ಇವನು ಧೈರ್ಯ ಇದೆಯಪ್ಪ ಅಂತಂದ್ರೆ ಒಂಥರ ಸಣ್ಣ ವಿಷಯಕ್ಕೆ ಹೇಡಿ ಸ್ವಭಾವದವ, ಎಲ್ಲದಕ್ಕೂ ಬೇಗ ನರ್ವಸ್ ಆಗಿ ಹೋಗ್ತಾನೆ, ಹೆದರಿ ಬಿಡ್ತಾನೆ ಅಂತ. ಎಕ್ಸ್ಟ್ರೀಮ್ಲಿ ನರ್ವಸ್, ಟಿಮಿಡ್ ಅನ್ನೋ ವರ್ಡ್ ಕ್ಲಾಸಲ್ಲಿ ಬಂದಿತ್ತು ಅನ್ಸುತ್ತೆ, ಅದು ವೊಕ್ಯಾಬ್ಯುಲರಿ ಕ್ಲಾಸಲ್ಲಿ ಅಲ್ವಾ. ಟಿಮಿಡ್ ಅಂತಂದ್ರೆ ಒಂಥರ ಕವಾರ್ಡ್ಲಿ, ಟಿಮಿಡ್ ಅಂದ್ರೆ ಸ್ವಲ್ಪ ಧೈರ್ಯ ಇಲ್ದಿರೋನು ಅಂತ. ಈಸಿಲಿ ಫ್ರೈಟನ್, ಈಸಿಲಿ ಭಯ ಪಡಿಸ್ಬೋದು ಅವನ್ನ, ಬಾ ಅಂದ ತಕ್ಷಣ ಹಾರಿ ಬಿದ್ದು ಓಡೋತಾನೆ. ಎವರ್ ಸಿನ್ಸ್ ದ ರಾಬರಿ ದ ಪೂರ್ ಗಾಡ್ ಹ್ಯಾಸ್ ಬೀನ್ ಅಫ್ರೇಡ್ ಆಫ್ ಹಿಸ್ ಓನ್ ಶಾಡೋ. ನೋಡ್ರಿ ಏನಂತಂದ್ರೆ, ಯಾವಾಗಿಂದ ರಾಬರಿ ಆಯ್ತೋ, ಕಳ್ತನ ಆಯ್ತೋ ಆ ಒಂದು ಪ್ಲೇಸ್ ಅಲ್ಲಿ, ಆ ಗಾರ್ಡ್ ಇದನ್ನಲ್ಲ, ಅದನ್ನ ಕಾಯ್ತಾರ ಗಾರ್ಡ್ ಇದನ್ನಲ್ಲ, ಅವ್ನು ಏನ್ ಮಾಡ್ತಾನೆ ಈಗ, ಒಂದು ಅವ್ನ ನೆರಳು ಕಂಡ್ರೆ ಹೆದರ್ಕೊಳ್ತಾನೆ. ಒಂದು ಸರಿ ಕಳ್ತನ ಆದ್ಮೇಲೆ ಅವ್ನಿಗೆ ಭಾರಿ ಹೆದರಿಕೆ ಬಿಡುತ್ತೆ. ಈಗ ನೆರಳು ಬಂದ್ರೆ ಯಾರೋ ಕಳ್ಳರು ಬಂದ್ರು ಅಂತ ಅನ್ಕೊಳ್ತಾನೆ, ಅಷ್ಟೊಂದು ಹೆದರಿ ಬಿಟ್ಟಿದ್ದಾನೆ ಅಂತ. ನೆಕ್ಸ್ಟ್ ವರ್ಡ್ ಬಂದ್ಬಿಟ್ಟು ಎ ಫ್ಲೇಮ್ ಎಕ್ಸ್ಕ್ಯೂಸ್, ಸಾರಿ, ಫ್ಲೇಮ್ ಆಯ್ತು. ಎ ಲೇಮ್ ಎಕ್ಸ್ಕ್ಯೂಸ್ ಅಂತಂದ್ರೆ ಏನು? ಕುಂಟು ನೆಪ, ನಂಬಲು ಸಾಧ್ಯ ಇಲ್ಲ. ಲೇಮ್ ಸುಮ್ಮನೆ ಒಂದು ಹೇಳೋದು. ಇಲ್ಲ ಯಾವತ್ತು ಹೋಮ್ವರ್ಕ್ ಹಾಕೋಬರ್ಕ ಬಂದಿಲ್ಲ ಮೇಡಮ್, ಅದು ಬಿಟ್ಟು ಬಂದೆ, ಬರೆಯಕ್ಕಾಗಿಲ್ಲ, ಕರೆಂಟ್ ಹೋಗಿತ್ತು, ಹಂಗೆ ಏನೋ ಒಂದು ಕೇಳಿರ್ತೀರಲ್ಲ ನೀವು. ಎಕ್ಸಾಂಪಲ್, ಸ್ನಾನ ಮಾಡೋದಕ್ಕೆ ಕರೆಂಟ್ ಇಲ್ಲ, ಯಾವುದೋ ಒಂದು ಗುಂಡ, ಯಾಕೋ ನೀನು ಹೋಮ್ವರ್ಕ್ ಬರ್ದಿಲ್ಲ ಅಂತಂದ್ರೆ, ಕರೆಂಟ್ ಇರಕ್ಕೆ ದೀಪ ಇರಲ್ಲ, ದೀಪ ಹಚ್ಕೊಳ್ಳಕ್ಕೆ ಬೆಂಕಿ ಕಡ್ಡಿ ಎಲ್ಲೋ ಇದ್ರ ದೇವ್ರ ಮನೇಲಿ ಇತ್ತು, ದೇವ್ರ ಮನೆಗೆ ಹೋಗಿ ಸ್ನಾನ ಮಾಡಿಲ್ಲ. ಆ ಥರದ್ದೇನೋ ಒಂದು ಇತ್ತಲ್ವಾ. ಅಂದ್ರೆ ನಾನು ಹೇಳ್ತಾ ಇರೋದೇನು, ಲೇಮ್ ಎಕ್ಸ್ಕ್ಯೂಸ್, ಸುಮ್ಮನೆ ಒಂದು ಹೇಳೋದೇನೋ ಒಂದು ಕಾರಣ, ಇಲ್ಲಿ ಏನೋ ಒಂದು ಹೇಳ್ತದೆ ನೋಡಂತ. Now that assignments are done on online, you can't use the old word the dog ate my homework excuse. No miss, the cat ate my mouse. ಇಲ್ಲ ನೋಡ್ರಿ, ಏನಂತಂದ್ರೆ ಅವನು ಮೊದಲು ಒಂದು ರೀಸನ್ ಕೊಡ್ತಿದ್ದ, ಮ್ಯಾಮ್ ನಾನು ನಂದು ಹೋಮ್ವರ್ಕ್ ಎಲ್ಲ ಬರ್ದಿದ್ದೆ, ನಮ್ಮನೆ ನಾಯಿ ನಮ್ಮನೆ ಹೋಮ್ವರ್ಕ್ ತಿಂದು ಬಿಡ್ತು ಅಂತೇಳಿ ಅವನು ರೀಸನ್ ಕೊಡ್ತಿದ್ದಂತೆ. ಈಗ ಅವಳು ಏನ್ ಹೇಳ್ತಾಳೆ, ಅಸೈನ್ಮೆಂಟ್ ನೀನೀಗ ಆನ್ಲೈನ್ ಮಾಡ್ಬೇಕು, ನೀನ್ ಸುಮ್ಮನೆ ಹೋಮ್ವರ್ಕ್ ಡಾಗ್ ತಿಂತು ಅಂತ ಹೇಳಂಗಿಲ್ಲ ಅಂತೇಳಿ. ಈಗೇನು ಹೇಳ್ತಾನೆ ಅಂತಂದ್ರೆ, ನೋ ಮ್ಯಾಮ್, ನೋ ಮಿಸ್, ದ ಕ್ಯಾಟ್ ಏಟ್ ಮೈ ಮೌಸ್ ಅಂತ ಹೇಳ್ತಾನೆ. ಅಂದ್ರೆ ನಮ್ಮ ಮನೆ ಮೌಸ್ನ ಕ್ಯಾಟ್ ತಿಂತು ಅಂತ. ಅದೇನಕ್ಕೂ ಸುಮ್ಮನೆ ಏನೋ ಒಂದು ರೀಸನ್ ಈಗ ಹೇಳುದು, ಅಂದ್ರೆ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ತರ ರೀಸನ್ ಹೇಳೋದು. ಅರ್ಥ ಆಯ್ತಲ್ವಾ? ಸೊ ಅಂದ್ರೆ ಒಂದು ಕ್ಷುಲ್ಲಕ ಕಾರಣ, ಕುಂಟು ನೆಪ, ನಂಬಕ್ಕೆ ಸಾಧ್ಯ ಇಲ್ಲ ಅದು. ಅರೆ ನಿನ್ ಮನೆ ಬೆಕ್ಕು ಇಲಿ ತಿಂದಿದ್ದಕ್ಕೂ ಹೋಮ್ವರ್ಕ್ ಬರ್ದಿದ್ದಕ್ಕೂ ಏನ್ ಸಂಬಂಧಪ್ಪ, ಹೋಮ್ವರ್ಕ್ ಬರ್ಕೋಬಾ ಅಂತ. ಎ ವೀಕ್, ಹೈಲಿ ಅನ್ಕನ್ವಿನ್ಸಿಂಗ್ ಅಂಡ್ ಅನ್ಸ್ಯಾಟಿಸ್ಫ್ಯಾಕ್ಟರಿ ರೀಸನ್ ಆರ್ ಎಕ್ಸ್ಪ್ಲನೇಷನ್. ಅರ್ಥ ಆಯ್ತಲ್ವಾ? ಒಂದು ಸ್ಯಾಟಿಸ್ಫ್ಯಾಕ್ಷನ್ ಎಲ್ಲ ಒಂದು ಒಳ್ಳೆ ರೀಸನ್ನೇ ಅಲ್ಲ ಅದು, ಆ ತರದ ಒಂದು ರೀಸನ್ ಕೊಡೋದು. ಸೇಯಿಂಗ್ ದಟ್ ಯುವರ್ ಡಾಗ್ ಏಟ್ ಯುವರ್ ಹೋಮ್ವರ್ಕ್ ಇಸ್ ಎ ಕ್ಲಾಸಿಕ್ ಲೇಮ್ ಎಕ್ಸ್ಕ್ಯೂಸ್. ನೋಡಿ, ನಮ್ಮನೆ ನಾಯಿ ನಮ್ದು ಹೋಮ್ವರ್ಕ್ ತಿಂತ ಅನ್ನೋದೇನೋ ಒಂದು ಮೊದಲಿಂದನೇ ಬಂದಿರುತ್ತೆ ಅಂದ್ರೆ ಲೇಮ್ ಎಕ್ಸ್ಕ್ಯೂಸ್, ಸುಮ್ಮನೆ ಒಂದು ದಂಗಣಿ ಹೊಡಿಯೋದು ಅಂತ. ಆಸ್ ಹಾರ್ಡ್ ಆಸ್ ನೈಲ್ಸ್ ಅಂತಂದ್ರೇನೋ, ಈಗೇನೋ ಕರುಣೆನೇ ಇಲ್ಲ ಅಂತ. ಈಗ ಹೆಂಗೆ ನಮ್ಮ ಉಗುರು ನೋಡ್ರಿ, ಎಷ್ಟೊಂಥರ ಸ್ಟ್ರೆಂತ್, ಅದಕ್ಕೇನಾದ್ರು ನಾವು ಹಿಂಗೆ ಇದು ನೈಲ್ ಕಟ್ ಮಾಡಿದ್ರೆ ಅದಕ್ಕೇನಾದ್ರು ಗೊತ್ತಾಗ್ತಾ ಇಲ್ಲ. ಏನು ಟಕ ಅಂತ ಕಟ್ ಮಾಡ್ಬೋದು ನಮ್ಮ ಬಾಡಿ ಪಾರ್ಟ್. ಅದೇ ಒಂಚೂರು ಚರ್ಮ ಕಟ್ ಮಾಡ್ಕೊಳ್ರಿ, ಅವಾಗ ಗೊತ್ತಾಗುತ್ತೆ, ಕಣ್ಣಲ್ಲಿ ನೀರು ಬರುತ್ತೆ. ಅಂದ್ರೆ ಎಷ್ಟು ಹಾರ್ಡ್ ಅಂತಂದ್ರೆ ಅವನು ಒಂಥರ ಉಗುರಿದ್ದಂಗೆ, ಅವನು ಕಟ್ ಮಾಡಿ ತುಂಡುವಾಗ ಮಾಡುವಾಗದ್ರು ಅವನಿಗೆ ಒಂಥರ ಇದೇ ಇಲ್ಲ, ಫೀಲಿಂಗ್ಸೇ ಇಲ್ಲ ಅಂತ. ಅಂದ್ರೆ ಹಂಗೆ ಎಕ್ಸ್ಟ್ರೀಮ್ಲಿ ಟಫ್, ಅನ್ಯೀಲ್ಡಿಂಗ್, ಕಂಪ್ಲೀಟ್ಲಿ ಅನ್ಫೀಲಿಂಗ್, ರುತ್ಲೆಸ್, ಒಂದು ಫೀಲಿಂಗೇ ಇಲ್ಲ, ಭಾವನೆನೇ ಇಲ್ಲ, ಎಕ್ಸ್ಟ್ರೀಮ್ಲಿ ಟಫ್, ಹೋರಾಟ ಸ್ವಭಾವದ ಮಾತು. ಆಸ್ ಹಾರ್ಡ್ ಆಸ್ ನೈಲ್ಸ್ ಅಂದ್ರೆ ಉಗುರು, ಗೊತ್ತಲ್ವಾ? ಹಂಗೆ ಅರ್ಥ ಮಾಡ್ಕೊಳ್ರಿ. ಡೋಂಟ್ ಎಕ್ಸ್ಪೆಕ್ಟ್ ಸಿಂಪತಿ ಫ್ರಮ್ ದ ನ್ಯೂ ಮ್ಯಾನೇಜರ್, ಶಿ ಈಸ್ ಆಸ್ ಹಾರ್ಡ್ ಆಸ್ ನೈಲ್. ನೋಡಿ, ನೀವು ನ್ಯೂ ಮ್ಯಾನೇಜರ್ ಇಂದ ಸಿಂಪತಿ ಅಂದ್ರೆ ಕರುಣೆಯನ್ನ ಎಕ್ಸ್ಪೆಕ್ಟ್ ಮಾಡಬೇಡ್ರಿ. ಯಾಕಂತಂದ್ರೆ ಅವಳು ಒಂಥರ ಉಗುರಿದ್ದಂಗೆ ಅಂತ. ಎ ಡೆಡ್ ಡಕ್ ಅಂತಂದ್ರೆ ಏನು? ಸತ್ತೋಗಿರೋ ಬಾತ್ಕೋಳಿ. ನೋಡ್ರಿ, ಡಕ್ ಅಂದ್ರೇನು ಬಾತ್ಕೋಳಿ. ಸತ್ತೋಗಿರೋ ಬಾತ್ಕೋಳಿ ಅಂತಂದ್ರೆ ಏನು?
ಏನು ಯೂಸಿಗೆ ಬರಲ್ಲ ಅಂತ, ಸಂಪೂರ್ಣ ವಿಫಲವಾದ ಯೋಜನೆ. ಈಗೇನು ಆಪರೇಷನ್ ಸಕ್ಸಸ್ ಪೇಷಂಟ್ ಡಮರ್ ಅಂತೀವಲ್ಲ ಹಂಗೆ, ಭವಿಷ್ಯವಿಲ್ಲದ ಸಂಗತಿ, ಅದರಿಂದ ಏನು ಯೂಸೇ ಇಲ್ಲ ಅಂತ. ಸಮಥಿಂಗ್ ಆರ್ ಸಮ್ ಒನ್ ದಟ್ ಈಸ್ ಡೂಮ್ಡ್ ಟು ಫೇಲ್ಯೂರ್ ಅಂಡ್ ಕೆನಾಟ್ ಬಿ ಸೇವ್ಡ್ ಅಂತಂದ್ರೆ ಏನು, ಯಾವ್ದಾದ್ರು ಒಂದು ಅದು ಏನಾಗುತ್ತೆ ಆಲ್ಮೋಸ್ಟ್ ಫೇಲ್ ಆಗೋಯ್ತು, ಅದು ಮತ್ತೆ ಸೇವ್ ಮಾಡಕ್ಕೆ ಆಗಲ್ಲ, ಬದುಕಿಸಕ್ ಆಗಲ್ಲ ಅಂತ. ಎ ಡೆಡ್ ಡಕ್, ಡಕ್ ಸತ್ತೋದ್ಮೇಲೆ ನೀವು ಆಸ್ಪತ್ರೆ ತಗೋ ಬದುಕಿಸ್ತೀನಿ ಅಂದ್ರೆ ಬದುಕುತ್ತದೆ, ಡೆಡ್ ಡಕ್ ಅಂತ, ಸತ್ತೋಗಿರೋ ಡಕ್. ಪ್ಲಾಸ್ಟಿಕ್ ಡಕ್ ಇದೆ ಬಿಡಿ. ವಿತೌಟ್ ಫೈನಾನ್ಷಿಯಲ್ ಸಪೋರ್ಟ್ ಅವರ್ ಬಿಸ್ನೆಸ್ ಎಕ್ಸ್ಪಾನ್ಷನ್ ಪ್ಲಾನ್ ಇಸ್ ಡೆಡ್ ಡಕ್ ಅಂತಂದ್ರೇನು, ನಮ್ಗೆ ಫೈನಾನ್ಷಿಯಲ್ ದುಡ್ಡು, ಹಣದ ಫೈನಾನ್ಷಿಯಲ್ ಅಸಿಸ್ಟೆನ್ಸು ಸಪೋರ್ಟ್ ಇಲ್ದೇನೆ ನಾವು ಬಿಸ್ನೆಸ್ ದೊಡ್ಡ ಅಂಬಾನಿ ರೇಂಜಿ ಮಾಡ್ಬಿಡ್ತೀವಿ ಅಂತಂದ್ರೆ ಏನಾಗುತ್ತೆ, ಅದು ಡೆಡ್ ಆಗ್ತಾನೆ, ಅಲ್ಲಿ ಎಲ್ಲ ಡಮರ್ ಆಗುತ್ತೆ, ಇರೋ ಬಿಸ್ನೆಸ್ ಡಮರ್ ಆಗುತ್ತೆ. ಎಬೋ ಆಲ್ ಅಂತಂದ್ರೇನು, ಎಲ್ಲದಕ್ಕಿಂತ ಮೇಲೆ ಇಲ್ಲಿ ನೋಡ್ರಿ ಟಾಪ್ ಪೀಕ್ ಯಾವ್ದಿದೋ, ನಮ್ಮ ಕರ್ನಾಟಕದ ಟಾಪ್ ಪೀಕ್ ಮುಳ್ಳಯ್ಯನಗಿರಿ ಅಂತ ಅನ್ಕೊಳ್ತಿರ್ಬೇಕಾರೆ, ಅಥವಾ ಮೌಂಟ್ ಎವರೆಸ್ಟಿನ ಟಾಪ್ ಪೀಕ್ ಅಂತ ಅನ್ಕೊಳ್ತಿರ್ಬೇಕಾರೆ, ಅಂತಂದ್ರೆ ಎಲ್ಲದಕ್ಕಿಂತ ಮೇಲೆ ಮುಖ್ಯವಾಗಿ ಅದೇ ಮೇಯ್ನ್ ಅಂತ. ಓಕೆನಾ. ಮೋಸ್ಟ್ ಇಂಪಾರ್ಟೆಂಟ್ಲಿ ಆಫ್ ಸುಪ್ರೀಂ ಮೋಸ್ಟ್ ಇಂಪಾರ್ಟೆಂಟ್ಲಿ ಅಥವಾ ಆಫ್ ಸುಪ್ರೀಂ ಸಿಗ್ನಿಫಿಕೆನ್ಸ್ ಓವರ್ ಎವ್ರಿಥಿಂಗ್ ಎಲ್ಸ್ ಅಂತಂದ್ರೆ ಯಾವುದೇ ಒಂದು ವಿಷಯದಕ್ಕಿಂತ ಸಿಕ್ಕಾಪಟ್ಟ ಮೇಲೆ, ಸಿಕ್ಕಾಪಟ್ಟ ಮುಖ್ಯವಾದ್ದು. ಈಗ ಹೆಂಗೆ ಅಂತಂದ್ರೆ ನೀವು ಮೌಂಟ್ ಎವರೆಸ್ಟ್ ಇರ್ಬೋದು ಅಥವಾ ಮುಳ್ಳಯ್ಯನಗಿರಿ ಇರ್ಬೋದು. ಈ ಮುಳ್ಳಯ್ಯನಗಿರಿ ಇದಿಷ್ಟು ಪೀಕ್ ಅಲ್ವಾ, ಅದರ ಸುತ್ತಮುತ್ತ ಬೆಟ್ಟನೂ ಚಿಕ್ಕ ಚಿಕ್ಕ ಬೆಟ್ಟ ಇದಾವೆ, ಅವನ್ನೆಲ್ಲ ಯಾಕೆ ನಾವು ಹೆಸರು ನೆನಪಿಲ್ಲ, ನಿಮ್ಗೆ ಯಾರಿಗಾದ್ರು ನೆನಪಿದೆಯಾ? ಅದ್ರ ಪಕ್ಕನೂ ಸುಮಾರು ಬೆಟ್ಟ ಇದಾವೆ, ನೆನಪಿದೆಯಾ ಯಾರಿಗಾದ್ರು? ಇಲ್ಲ, ಅವಕ್ಕೂ ಒಂದು ಹೆಸರಿದೆ, ನೆನಪಿದ್ಯಾ? ಈ ಕುಮಾರಪ್ಪ ಇದೆ, ಕುಮಾರ ಪರ್ವತ ಬೇರೆ ಕಡೆ ಬಂದ್ಬಿಟ್ರೆ, ಇನ್ನೊಂದು ಯಾವ್ದು ಹೇಳ್ರಿ, ಮೌಂಟ್ ಎವರೆಸ್ಟ್ ಅಷ್ಟೇ. ಮೌಂಟ್ ಎವರೆಸ್ಟ್ ಸುತ್ತಮುತ್ತ ಇದಾವಲ್ಲ ಚಿಕ್ಕ ಚಿಕ್ಕ ಇದು ಮೌಂಟೇನ್ಗಳು, ಅವಕ್ಕೂ ಹೆಸರಿದಾವೆ, ಪ್ರತಿಯೊಂದಕ್ಕೂ ಹೆಸರಿದಾವೆ. ಅವುಗಳ ಹೆಸರಲ್ಲಿ ನಿಮ್ಗೆ ಗೊತ್ತಿದೆಯಾ? ಇಲ್ಲ. ಯಾಕೆ? ಹೈಯೆಸ್ಟ್ ಪೀಕಿಗೆ ಮಾತ್ರ ಹೆಚ್ಚು ಇಂಪಾರ್ಟೆನ್ಸ್ ಕೊಟ್ಟು ನೆನ್ಪಿಟ್ಕೊಳ್ಳೋದು ನೀವು. ಸೊ ಅದೇ ಮುಖ್ಯ, ಅದೇ ಪ್ರಮುಖ. ಓಕೆನಾ. ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂತ, ಅಬೋವ್ ಆಲ್, ಎಲ್ಲದಕ್ಕಿಂತ ಮೇಲೆ ಇರೋದು. ಬಿ ಆನೆಸ್ಟ್, ಹಾನೆಸ್ಟ್ ಅಲ್ಲ, ಇದು ಆನೆಸ್ಟ್ ಓದೋದು. ಓಕೆ, ಆನೆಸ್ಟ್ ಅಂತ ಓದ್ರಿ, ಸ್ಪೆಲ್ಲಿಂಗ್ ಬೇಕಾದ್ರೆ ಹಾನೆಸ್ಟ್ ಅಂತ ಓದ್ಕೊಳ್ರಿ. ಅಂಡ್ ಅಬೋವ್ ಆಲ್ ರಿಮೈನ್ ಟ್ರೂ ಟು ಯುವರ್ ಓನ್ ವ್ಯಾಲ್ಯೂಸ್ ಅಂತಂದ್ರೇನು, ಬಿ ಆನೆಸ್ಟ್ ಆಗಿರಿ, ಮತ್ತೆ ಎಲ್ಲದಕ್ಕಿಂತ ಮೇಲೆ ಇರಬೇಕು, ರಿಮೈನ್ ಟ್ರೂ ಟು ಯುವರ್ ಓನ್ ವ್ಯಾಲ್ಯೂಸ್. ಬಿ ಆನೆಸ್ಟ್ ಅಂಡ್ ಅಬೋವ್ ಆಲ್ ರಿಮೈನ್ ಟ್ರೂ. ಓಕೆ, ಅಂದ್ರೆ ನಿಮ್ಮ ಟ್ರೂ ವ್ಯಾಲ್ಯೂಗೆ, ಟ್ರೂ ಟು ಯುವರ್ ಓನ್ ವ್ಯಾಲ್ಯೂಸ್, ನಿಮ್ಮ ಓನ್ ವ್ಯಾಲ್ಯೂಸ್, ನಿಮ್ದೇನೋ ಒಂದು ಮೋರಲ್ ಇರುತ್ತಲ್ಲ, ನೀವು ನಿಮ್ಮ ಒಂದು ಬೆಲೆ ಇರುತ್ತಲ್ಲ, ಅದಕ್ಕೋಸ್ಕರ ನೀವು ನೈಜವಾಗಿರಿ, ಒಂದು ಫೇಕ್ ತರ ಮಾಡಬೇಡ್ರಿ. ಮತ್ತೆ ಬಿ ಆನೆಸ್ಟ್ ಆಗಿರಿ, ಎಲ್ಲದಕ್ಕಿಂತ ನಿಮ್ಮ ಒಂದು ವ್ಯಕ್ತಿತ್ವವನ್ನು ಮೇಲಿಟ್ಕೊಳ್ಳಿ, ಪ್ರಮುಖವಾಗಿಟ್ಕೊಳ್ಳಿ. ಆಲ್ ಇನ್ ಆಲ್ ಅಥವಾ ಆನ್ ದ ಹೋಲ್ ಅಂತಂದ್ರೆ ಕಂಪ್ಲೀಟ್ ಆಗಿ, ಆಲ್ ಇನ್ ಆಲ್. ಈಗ ಏನಂತ ಹೇಳ್ತಾರೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿ, ಆಲ್ ಇನ್ ಆಲ್ ಆಗಿ ಏನು ಹೇಳ್ಬೇಕಂತಂದ್ರೆ, ಇದನ್ನ ನಾವು ಈ ತರ ಒಂದು ಮಾಡಿ ಹಂಗ್ ಮಾಡ್ಬಿಟ್ರೆ ಒಂದು ಒಳ್ಳೇದಾಗತ್ತೆ ಫೈನಲಿ. ಅಂದ್ರೆ ಆನ್ ದ ಹೋಲ್, ಎಲ್ಲ ಕಂಪ್ಲೀಟ್ ಸಮ್ಮರಿ ಅಂತೀವಲ್ಲ, ಆತರ ಒಟ್ಟಾರೆಯಾಗಿ ಹೇಳೋದಾದ್ರೆ ಅಂತ, ಎಲ್ಲ ಇಸ್ಕೊಂಡು ಒಟ್ಟಾರೆಯಾಗಿ ಹೇಳೋದಾದ್ರೆ ಅಂತ ಆತರ. ಕನ್ಸಿಡರಿಂಗ್ ಎವ್ರಿಥಿಂಗ್, ಟೇಕಿಂಗ್ ಆಲ್ ಎಕ್ಸ್ಪೆಕ್ಟ್ ಇಂಟು ಅಕೌಂಟ್ ಅಂತಂದ್ರೆ ಎಲ್ಲಾ ವಿಷಯಗಳನ್ನು ತಗೊಳ್ಳೋದು. ಅಕೌಂಟ್ ಅಂತಂದ್ರೆ ಏನು, ಇಲ್ಲಿ ಜವಾಬ್ದಾರಿ ಅಂದ್ರೆ ಅದನ್ನ ಎಕ್ಸ್ಪ್ಲೈನ್ ಮಾಡೋದು ಅಂತಾರೆ. ಮೊನ್ನೆ ಆನ್ ಅಕೌಂಟ್ ಆಫ್ ಅದೊಂದು ಇಡಿಯಂ ನಿನ್ನೆ ಹಿಂದಿನ ಕ್ಲಾಸ್ ಬಂತಲ್ಲ ಅದು. ಆಲ್ ಇನ್ ಆಲ್ ಅಂತಂದ್ರೇನು, ದ ವೆಕೇಶನ್ ವಾಸ್ ಗ್ರೇಟ್ ಸಕ್ಸಸ್ ಡಿಸ್ಪೈಟ್ ದ ರೈನ್ ಅಂತಂದ್ರೇನು, ವೆಕೇಶನ್ ಇದೆಯಲ್ಲ, ಆಲ್ ಇನ್ ಆಲ್ ಏನೇ ಆಗ್ಲಿ, ಓಕೆ, ಏನೇ ಆಗ್ಲಿ ಒಟ್ಟಾರೆ ಹೇಳೋದಾದ್ರೆ, ನೀವು ಎಷ್ಟು ಮಳೆ ಬಂದ್ರು ಏನ್ ಬಿದ್ರು ವೆಕೇಶನ್ ಒಂದು ಭಾರಿ ಚೆನ್ನಾಗಿತ್ತಪ್ಪ, ನಾವು ಹೋಗ್ಬಂದವಲ್ಲ ವೆಕೇಶನ್ ಟೂರು, ಭಾರಿ ಚೆನ್ನಾಗಿತ್ತು. ಹಂಗೆ ಆಲ್ ಇನ್ ಆಲ್ ಅಥವಾ ಆನ್ ದ ಹೋಲ್ ಆತರ. ಅರ್ಥ ಆಯ್ತಲ್ವ ಹೇಗೆ ಅಂತೇಳಿ. ನೆಕ್ಸ್ಟ್ ಸ್ಕಾರ್ಲೆಟ್ ವುಮೆನ್ ಅಂತಂದ್ರೆ ಏನು, ಸ್ಕಾರ್ಲೆಟ್ ವುಮೆನ್ ಅಂತಂದ್ರೆ ಒಂಥರ ನಡತೆನೆ ಸರಿ ಇಲ್ಲ, ಏನನ್ಬೋದು ಅನೈತಿಕ ನಡತೆ. ಈಗ ಏನೋ ಒಂಥರ ಬ್ಯಾಡ್ ಬಿಹೇವಿಯರ್, ಒಂಥರ ಅನೈತಿಕ ಬಿಹೇವಿಯರ್ ಇರುತ್ತಲ್ಲ, ಆ ವುಮೆನ್ಗೆ ಸ್ಕಾರ್ಲೆಟ್ ವುಮೆನ್ ಅಂತ ಒಂದು ಐತಿಹಾಸಿಕ, ಒಂದು ಹಿಂದಿನ ಕಾಲದಲ್ಲಿ ಈ ರಾಜರದ್ದು ಒಂದು ಹಿಂದಿ ಬ್ಲ್ಯಾಕ್ ಅಂಡ್ ವೈಟ್ ಕಾಲದಲ್ಲಿ ಇರ್ತಲ್ಲ, ಅದಕ್ಕೆ ಆ ವುಮೆನ್ ಏನಾದ್ರು ಅನೈತಿಕವಾಗಿ ಈ ಚಟುವಟಿಕೆಗಳಲ್ಲಿ ಆತರ ತೊಡಗಿದ್ದವರಿಗೆ ಇದೊಂದು ಸ್ಕಾರ್ಲೆಟ್ ವುಮೆನ್ ಅಂತ, ಆ ವುಮೆನ್ಗೆ ಬಳಸುವಂತ ಇದೊಂದು ಪದ ಆಗಿತ್ತು, ಸ್ಕಾರ್ಲೆಟ್ ವುಮನ್ ಅಂತ. ಓಕೆ, ಎ ವುಮೆನ್ ನಟೋರಿಯಸ್ ಫಾರ್ ಇಮ್ಮೋರಲ್ ಬಿಹೇವಿಯರ್ ಅಂಡ್ ಇಲ್ಲಿಸಿಟ್ ಲವ್ ಅಫೇರ್ಸ್. ನೋಡಿ ಅಂತಂದ್ರೆ ಒಂದು ಮೊರಾಲಿಟಿನೇ ಇಲ್ಲ ಅವಳ ಬಿಹೇವಿಯರ್ ಅಲ್ಲಿ, ಮತ್ತೆ ಇಲ್ಲಿಸಿಟ್ ಲವ್ ಅಫೇರ್ಸ್ ಅಂತಂದ್ರೆ ಸಿಕ್ಕಾಪಟ್ಟ ಲವ್ ಅಫೇರ್ಸ್, ಅವರು ಗೊತ್ತಾಯ್ತಲ್ಲ ಯಾವ ತರ ಅಂತ ಎಕ್ಸ್ಪ್ಲೈನ್ ಮಾಡಲ್ಲ. ಸೊ ಆ ತರದಕ್ಕೆ ಸ್ಕಾರ್ಲೆಟ್ ವುಮೆನ್ ಅಂತ ಹಿಂದಿನ ಕಾಲದಲ್ಲಿ ಕರೀತಾರೆ. ಓಕೆನಾ. ಈಗಿನ ಕಾಲದಲ್ಲಿ ಹೇಳಿದ್ರೆ ಅದು ಫ್ರೀಡಮ್ ಅಪ್ಪ, ಫ್ರೀಡಮ್, ವುಮೆನ್ಸ್ ಫ್ರೀಡಮ್ ಅಂತ ಹೇಳಿ ಹೊಡೆದ್ಬಿಡ್ತಾರೆ.
ಅವ್ರವ್ರ ಫ್ರೀಡಮ್ ಏನ್ ಮಾಡ್ಕೊಳ್ಳಿ. ಈಗ ಕಾನೂನಲ್ಲಿ ಮಹಿಳೆಯರಿಗೆ ಅವರ ಫ್ರೀಡಮ್ ಇದೆ, ಅವರು ಏನ್ ಬೇಕಾದ್ರೂ ಅವರು ಇಷ್ಟ ಬಂದಂತೆ ಅವ್ರ ಇಚ್ಛೆ ಪಟ್ಟಂತೆ ಮಾಡ್ಬೋದು. ಈಗಿನ ಕಾಲದಲ್ಲಿ ಅದು ಕಾನೂನಾತ್ಮಕವಾಗಿ ಅವ್ರಿಗೆ ಇದೆ. ಅದೇನು ಅವ್ರ ಮನಸ್ಸಿಚ್ಛೆ, ಅವ್ರ 18+ ಆಗಿದೆ ಅಂತಂದ್ರೆ ಅವ್ರಿಗೆ ಅವರ ಒಂದು ಮನಸ್ಸಿಚ್ಛೆಗೆ ತಕ್ಕಂತೆ ಏನ್ ಮಾಡೋದು, ಅವ್ರ ಅಪ್ಪ ಅಮ್ಮನೂ ಕೂಡ ಅವರನ್ನ ತಡೀಲಿಕ್ಕೆ ಯಾವುದೇ ಕಾನೂನು ಇಲ್ಲ, ಅವ್ರ ಇಷ್ಟ ಬಂದಂಗೆ ಮಾಡ್ಬೋದು. ಬಟ್ ಹಿಂದಿನ ಕಾಲದಲ್ಲಿ ಹಂಗಿರ್ಲಿಲ್ಲ. ಅವ್ರ ಆತರ ಒಂದು ಅವ್ರವ್ರ ಇಷ್ಟ ಬಂದಂಗೆ ಅವ್ರ ಪಡೆದಂಗೆ 24 ಹುಡುಗರ ಜೊತೆ ತಿರುಗಾಡಿ ಸ್ಕಾರ್ಲೆಟ್ ವುಮೆನ್ ಅಂತ ಈಗಲೂ ಹಂಗೆ ಕನ್ಸಿಡರ್ ಮಾಡ್ತಾರೆ. ಬಟ್ ಅದೇ ಕಾನೂನಾತ್ಮಕವಾಗಿ ಅದು ಅವ್ರ ಇಷ್ಟ. ಅದು ನಾವು ಅದನ್ನೇನು ಏನು ಅದನ್ನ ಜಡ್ಜ್ ಮಾಡಂಗಿಲ್ಲ. ಹಾಗೆ ಇನ್ ಓಲ್ಡ್ ಟ್ರೆಡಿಷನಲ್ ಲಿಟರೇಚರ್ ಶಿ ವಾಸ್ ಅನ್ಫೇರ್ಲಿ ಕ್ಯಾಸ್ಟ್ ಆಸ್ ಎ ಸ್ಕಾರ್ಲೆಟ್ ವುಮೆನ್. ನೋಡ್ರಿ, ಇನ್ ಓಲ್ಡ್ ಟ್ರೆಡಿಷನಲ್ ಲಿಟರೇಚರ್ ಅಲ್ಲಿ ಏನ್ ಬರ್ದಿತ್ತು ಅಂತಂದ್ರೆ ಅವಳ ಒಂದು ಪಾತ್ರ ಏನಾಗಿತ್ತು, ಒಂದು ಸ್ಕಾರ್ಲೆಟ್ ವುಮೆನ್ ತರ ಆಗಿತ್ತು ಅಂತ. ಆಮೇಲೆ ಎ ಕ್ರೈ ಇನ್ ದ ವೈಲ್ಡರ್ನೆಸ್ ಅಂತಂದ್ರೆ ಏನು, ಅರಣ್ಯ ರೋದನ ಯಾರಿಗೂ ಗಮನಿಸದೆ ಎಚ್ಚರಿಕೆ ಅಂತಂದ್ರೆ ಏನು ಅಂತಂದ್ರೆ an unheeded warning or opinion that is completely ignored by everyone. ನೋಡ್ರಿ, ನಾವು ಅನ್ಕೊಂಡಿರ್ತೀವಿ ಇಲ್ಲಿ ನೋಡ್ರಿ, ಇಲ್ಲಿ ಇಲ್ಲೆಲ್ಲೋ ಬಂದ್ಕೊಂಡು ಚೀರಿದ್ರೆ ಯಾರಿಗಾರು ಕೇಳ್ಸತ್ತ? ಯಾರಿಗೂ ಕೇಳ್ಸಲ್ಲ, ಅದನ್ನ ಇಗ್ನೋರ್ ಮಾಡ್ತಾರೆ. ಈಗ ಹೆಂಗೆ ಅಂತಂದ್ರೆ ಇದು ಎಲ್ಲಿಂದ ಹುಟ್ಟು ಅಂತಂದ್ರೆ, ಈಗ ರಾಜಕಾರಣಿಗಳು ಬರ್ತಾರೆ, ನಮ್ಮ ಮನೇಲಿ ನೀರ್ ನುಗ್ತು, ನಮ್ಮ ಮನೆಗೆ ಹಂಗಾಯ್ತು, ನಮ್ಮ ಮನೆ ಹಿಂಗಾಯ್ತು, ನಮ್ಮೂರಿಗೆ ಸರ್ವನಾಶ ಆಯ್ತು, ನಮ್ಮಲ್ಲ ಇದು ಮನೆ ಬಿತ್ತು, ಅದು ಬಿತ್ತು, ಲಾಸ್ ಆಗ್ತಾ ಇದೆ, ಇಷ್ಟರ ನಾವು ಊರ್ ತುಂಬಾ ಚೀರ್ಕೊಂಡ್ರು ಅದ್ ಆಕ್ಚುಲಿ ನ್ಯೂಸ್ ಚಾನಲ್ 4 ದಿವಸ ಬರುತ್ತೆ ಹೋಗುತ್ತೆ. ರಾಜಕಾರಣಿಗಳ ಕಿವಿಗೂ ಬಿಡಲ್ಲ ಕೆಲವು ಟೈಮ್ ಏನೋ ಸಮಸ್ಯೆ ಅಂತಂದ್ರೆ ಏನಾಗ್ತ ಅದ್ರದ್ದು. ಎ ಕ್ರೈ ಇನ್ ವೈಲ್ಡರ್ನೆಸ್ ಅಂತ ಗುಂಪಲ್ಲಿ ಯಾವುದೋ ಒಂದು ಗುಂಪಲ್ಲಿ ಅಂದ್ಬಿಟ್ರೆ ನಿನ್ನನ್ನ ಯಾರು ಕೇರ್ ಮಾಡ್ತಾರೆ? ಹೋಲ್ ಗುಂಪು ಏನೋ ಒಂದು ಗುಂಪಲ್ಲಿ ಏನೋ ಒಂದು ಕೈ ಅಂತಿದಾರೆ ಅಂತ ಸಪ್ರೇಟ್ ಆಗಿ ನಿನ್ ಬಗ್ಗೆ ಯಾರು ಕೇರ್ ಮಾಡ್ತಾರ? ಇಲ್ಲ. ಅಂದ್ರೆ ಒಂದು ನೀ ಹೇಳಿದಿರೋ ವಾರ್ನಿಂಗ್ ಅಥವಾ ನಿನ್ ಮನೆ ಒಪಿನಿಯನ್ ನಾನು ಮಾತ್ರ ಸರಿ ಬಿಡೋದಿಲ್ಲ, ನಾನು ದಂಗೆ ಹೇಳ್ತೀನಿ ಅಂತ ಈ ತರದನ್ನ ಇಗ್ನೋರ್, ಎಲ್ರು ಇಗ್ನೋರ್ ಮಾಡ್ತಾರೆ ನಿನ್ನ. ಈಗ ನೀ ಏನೋ ಹೇಳ್ಕೊಂಡು ಹೋಗ್ತಾನಂತ ಅಂದ್ರೆ ಅದಕ್ಕೊಂಥರ ಬೆಲೆನೇ ಕೊಟ್ಟಿಲ್ಲ. ನೀನು ಕ್ರೌಡ್ ಅಲ್ಲಿ ಏನೋ ಒಂದು ಹತ್ರ ಯಾರಿಗೆ ಕೇಳಿಸುತ್ತೆ ಅಂತ. ಹಿಸ್ ವಾರ್ನಿಂಗ್ ಅಬೌಟ್ ದ ಇಂಪೆಂಡಿಂಗ್ ಬ್ಯಾಂಕ್ ಕ್ರೈಸಿಸ್ ವರ್ ಅ ಕ್ರೈ ಇನ್ ದ ವೈಲ್ಡರ್ನೆಸ್ ಅಂತಂದ್ರೆ ಅವನೊಂದು ವಾರ್ನ್ ಮಾಡ್ದ, ಏನಾಯ್ತು, ಬ್ಯಾಂಕ್ ಕ್ರೈಸಿಸ್ ಹಿಂದುಳಿತಾ ಇದೆ, ಹಾಳಾಗ್ತಾ ಇದೆ ಅನ್ನೋದು. ಅದೇನಾಯ್ತು, ಎಲ್ಲರೂ ಒಂಥರ ನೆಗ್ಲೆಕ್ಟ್ ಮಾಡಿದ್ರು, ಅದನ್ನೇನು ಲೆಕ್ಕ ತಗೊಂಡಿಲ್ಲ ಅಂತ. ಎ ಫಾರ್ ಕ್ರೈ ಅಂತಂದ್ರೆ ಏನು? ಅಜಗಜಾಂತರ. ಫಾರ್ ಅಂತಂದ್ರೆ ಏನು? ದೂರ. ಫಾರ್ ಅಂದ್ರೆ ದೂರ. ಎ ಫಾರ್ ಕ್ರೈ ಅಂದ್ರೆ ಅಜಗಜಾಂತರ ವ್ಯತ್ಯಾಸ, ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತ ಅರ್ಥ ಆಯ್ತಲ್ವಾ? ಅದು ಏನೋ ಮ್ಯಾಟ್ರ್ ಆಗಿದ್ದೆ ಏನೋ, ಹೇಳ್ತಾ ಇರೋ ಉದ್ದೇಶನೇ ಏನು ಅಂತ. ಹಂಗೆ ಸಮಥಿಂಗ್ ದಟ್ ಈಸ್ ವಾಸ್ಟ್ಲಿ ಡಿಫ್ರೆಂಟ್ ಆರ್ ಫಾರ್ ರಿಮೂವ್ಡ್ ಫ್ರಮ್ ಸಮಥಿಂಗ್ ಎಲ್ಸ್ ಅಂತಂದ್ರೆ ಏನೋ ಯಾವುದೋ ಒಂದು ಉದ್ದೇಶದಿಂದ ಸಿಕ್ಕಾಪಟ್ಟ ಹೊರತಾಗಿರೋದು, ಡಿಫ್ರೆಂಟ್ ಆಗಿರೋದು, ತೀರಾ ಭಿನ್ನವಾದ ಸಂಗತಿ. ಫಾರ್ ಕ್ರೈ ಇದು ಆ ನಿಜವಾದ ಅಳುವಿಗೂ ಮ್ಯಾಟ್ರಿಗೂ ಸಂಬಂಧ ಇಲ್ಲ ಅಂತ. ಹಿಸ್ ಕರೆಂಟ್ ವೆಲ್ದಿ ಲೈಫ್ ಸ್ಟೈಲ್ ಈಸ್ ಫಾರ್ ಕ್ರೈ ಫ್ರಮ್ ಹಿಸ್ ಹಂಬಲ್ ಬಿಗಿನಿಂಗ್ಸ್ ಅಂತಂದ್ರೆ ಏನೋ ಅವನ ಈಗಿನ ಪರಿಸ್ಥಿತಿ, ಅವನ ಒಳ್ಳೆ ರಿಚ್ ಆಗಿ ಆಡಿ ಕಾರಲ್ಲಿ ಅಂತ ಗೊತ್ತಾನಲ್ವಾ, ಅದಕ್ಕೂ ಅವನ ಒಂದು ಸ್ಟಾರ್ಟ್ ಹಂಬಲ್ ಆಗಿ ಬಿಗಿನಿಂಗ್ ಮಾಡಿದ್ನಲ್ಲ, ಸಣ್ಣಕ್ಕೆ ನಿಧಾನಕ್ಕೆ ಏನೋ ಒಂದು ಸಣ್ಣ ಅಂಗಡಿ ಹಾಕಿ ಟೀ ಅಂಗಡಿ ಹಾಕಿ ಅಂತ ಶುರು ಮಾಡಿದ್ನಲ್ವಾ, ಅದಕ್ಕೂ ಸಿಕ್ಕಾಪಟ್ಟ ಅಜಗಜಾಂತರ ವ್ಯತ್ಯಾಸ ಇದೆ. ಎ ಫಾರ್ ಕ್ರೈ, ಓಕೆನಾ? ಅಷ್ಟೊಂದು ವ್ಯತ್ಯಾಸ ಇದೆ ಅಂತ. ಎಕ್ಸಾಕ್ಟ್ ನೀವು ಕ್ರೈ ಅಂತಂದ್ರೆ ಅಳೋದಕ್ಕೆ, ಇಲ್ಲಿ ಕ್ರೈ ಅಂದ್ರೆ ಅಳೋದಲ್ವಾ, ಅದಕ್ಕೆ ನೀವು ಲಿಂಕ್ ಮಾಡಿ ಇಟ್ಕೊಳ್ಳೋದಕ್ಕಾಗಲ್ಲ. ಅದಕ್ಕೆ ನಾವು ಇಡಿಯಂ ಅನ್ನೋದು, ಇಡಿಯಂ ಏನ್ ಮಾಡ್ತಾರೆ, ಯಾವುದೋ ಒಂದು ಇದಕ್ಕೆ ತಕ್ಕಂತೆ ಹಳೆ ಕಾಲದವ್ರು ಅವ್ರ ಇಂಗ್ಲಿಷ್ ಅವ್ರಿಗೆ ತಕ್ಕಂತೆ ಅವ್ರಿಗೆ ಮಾಡ್ಕೊಂಡಿದ್ದು ಅಂತಂದ್ರೆ ಅವ್ ಅಳೋದೇ ಏನಕ್ಕೋ ವಿಷಯನೇ ಏನು ಅಂತಂದ್ರೆ ಅದಕ್ಕೆ ಸಂಬಂಧ ಇಲ್ಲ ಅನ್ನೋ ಉದ್ದೇಶಕ್ಕೆ ಇದನ್ನ ಯೂಸ್ ಮಾಡ್ತಾ ಫೈನಲಿ ಅದು ಈ ತರ ಯೂಸ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಹಂಗೆ ಎ ಬ್ಯಾಡ್ ಎಗ್ ಅಂತಂದ್ರೆ ಏನು? ಕೊಳ್ತೋಗಿರೋ ಮೊಟ್ಟೆ. ನೋಡ್ತಿದ್ರೆ ಯಾರಿಗೆಲ್ಲ ಇಷ್ಟ ಆಯ್ತಪ್ಪ, ಯಾರು ಆಮ್ಲೆಟ್ ಮಾಡ್ಕೊಂಡ್ ತಿಂತೀರ? ಅದು ಯಾರು ಬೇಡ ಬಿಡ್ರಿ. ಆಮೇಲೆ ಮತ್ತೆ ಕೆಲವರೆಲ್ಲ ಮೊಟ್ಟೆ ತಿನ್ನೋದು ಬಿಟ್ಬಿಡ್ತಾರೆ ಆಮೇಲೆ. ಓಕೆ ಇದು ಬಿಟ್ಟಾಕಿ, ಇಮೇಜಿನ್ ಹಾಕ್ಬಿಡಿ, ಮೊಟ್ಟೆ ತಿನ್ನೋದು ಬಿಟ್ಬಿಟ್ಟಿರಿ, ಓಕೆನಾ? ಎ ಬ್ಯಾಡ್ ಎಗ್ ಅಂತಂದ್ರೇನೋ ಕೆಟ್ಟ ನಡತೆಯ ವ್ಯಕ್ತಿ ಅಂತಂದ್ರೇನೋ ಆ ವ್ಯಕ್ತಿ ಇದನ್ನಲ್ಲ ಒಂದು ಬ್ಯಾಡ್ ಎಗ್ ಅಂದ್ರೆ ಅರ್ಥ ಆಯ್ತಲ್ಲ, ಒಂಥರ ಅವ್ನ್ ಹಾಳಾಗಿರೋ ಮೊಟ್ಟೆ ಇದ್ದಂಗೆ, ನಮ್ಗೆ ಬರೀ ಕೆಟ್ಟ ನಡತೆ ವ್ಯಕ್ತಿ ಅವ ಅಂತ. ನಂಬಲ್ ಅನರ್ಹವಾದ ದುಷ್ಟ ವ್ಯಕ್ತಿ ಅವನು. ಎ ಡಿಶಾನೆಸ್ಟ್ ಅನ್ಟ್ರಸ್ಟ್ ವರ್ದಿ ಆರ್ ಬ್ಯಾಡ್ ನೇಚರ್ಡ್ ಪರ್ಸನ್ ಹೂ ಕಾಸಸ್ ಟ್ರಬಲ್ ಅಂತಂದ್ರೆ ಏನೋ ಅವ್ನ ನಂಬಕ್ಕೆ ಅರ್ಹತೆ ಇಲ್ಲ, ಅವ್ನು ಎಲ್ಲರಿಗೂ ಬರೀ ತೊಂದರೆನೆ ಕೊಡ್ತಾ ಇರ್ತಾನೆ. ಬ್ಯಾಡ್ ಎಗ್ ಅಂದ್ರೆ ಗೊತ್ತಾಯ್ತಲ್ಲ, ಒಂದು ಹಾಳಾಗಿರೋ ಮೊಟ್ಟೆ, ಅವನೊಂಥರ ಹಾಳಾಗಿದ್ದವನು, ಸರಿ ಇಲ್ಲ ಅವನು. ಎ ಕೀಪ್ ಅವೇ ಫ್ರಮ್ ದಟ್ ಫೆಲೋ, ಹಿ ಹ್ಯಾಸ್ ಪ್ರೂವನ್ ಟು ಬಿ ಕ್ವೈಟ್ ಎ ಬ್ಯಾಡ್ ಎಗ್ ಅಂತಂದ್ರೆ ಅವನೊಬ್ಬ
ಬ್ಯಾಡ್ ಎಗ್ ಅಂತ ಪ್ರೂವ್ ಆಗ್ಬಿಡ್ತದೆ, ಅವ್ನಿಗೆ ಸರಿ ಇಲ್ಲ ವ್ಯಕ್ತಿ, ಕೆಟ್ಟ ವ್ಯಕ್ತಿ ಅಂತ ಪ್ರೂವ್ ಮಾಡಿ ಆಗಿದೆ, ಅವನಿಂದ ಸ್ವಲ್ಪ ದೂರ ಇರಿ ಅಂತ. ಅಟ್ ಒನ್ಸ್ ಎಲ್ಬೋ ನೋಡ್ರಿ, ಅಟ್ ಒನ್ಸ್ ಎಲ್ಬೋ ಅಂತಂದ್ರೇನೋ ಅವ್ನ ಭುಜದ ಪಕ್ಕ ಬಗ್ಲಲ್ಲೇ ಇದ್ದಾನೆ ಅಂತ ಅದೈತಲ್ವ. ಅಂದ್ರೇನೋ ತೀರಾ ಹತ್ತಿದಲ್ಲಿರೋನು, ಕೈಗೆಟ್ಕೋ ದೂರದಲ್ಲಿರೋನು, ಬಗ್ಲಲ್ಲೇ ಇದ್ದಾನೆ. ವೆರಿ ಕ್ಲೋಸ್ ಟು ಸಮ್ ಒನ್, ನಿಯರ್ ಬೈ ಅಂಡ್ ರೆಡಿಲಿ ಅವೈಲೇಬಲ್ ಟು ಅಸಿಸ್ಟ್ ಅರ್ಥೈತಲ್ವಾ. ದ ಅಸಿಸ್ಟೆಂಟ್ ವಾಸ್ ಆಲ್ವೇಸ್ ಅಟ್ ದ ಡೈರೆಕ್ಟರ್ಸ್ ಎಲ್ಬೋ ಡ್ಯೂರಿಂಗ್ ದ ಫಿಲ್ಮ್ ಶೂಟ್. ನೋಡಿ, ಫಿಲ್ಮ್ ಶೂಟ್ ಆಗ್ಬೇಕಾದ್ರೆ ಅಸಿಸ್ಟೆಂಟ್ ಯಾರು, ಡೈರೆಕ್ಟರ್ ಪಕ್ಕನೇ ಇರ್ತಾನಲ್ವಾ, ಅಂದ್ರೆ ಬಗ್ಲಲ್ಲೇ ಇರ್ತಾನಲ್ವಾ. ವೆರಿ ಕ್ಲೋಸ್ ಟು. ಅಂಡ್ ಎಲ್ಬೋ ಅಂತಂದ್ರೆ ಏನು, ಎಲ್ಬೋ ಅಂತಂದ್ರೆ ಮೂಳೆ ಅಲ್ವಾ, ಅದು ಜೊತೆಗೆ ಇರ್ತಾನೆ, ಮೂಲೆ ಜೊತೆಗೇನೆ ಇರ್ತಾನೆ, ಚರ್ಮ ಎಲ್ಲ ಇರ್ತದೆ, ಜೊತೆಗೆ ಕೂತ್ಕೊಂಡೇ ಇರುತ್ತಲ್ವಾ, ಹಂಗೆ ಅರ್ಥ ಆಯ್ತಲ್ವಾ. ದ ಅಸಿಸ್ಟೆಂಟ್ ಆಲ್ವೇಸ್ ಅರ್ಥ ಆಯ್ತಲ್ವಾ ಹೇಳಿದ್ನಲ್ಲ, ಅಂದ್ರೆ ಫಿಲ್ಮ್ ಶೂಟ್ ಅಂತ ಜೊತೆಗೆ ಇರ್ತಾನಂತ. ವೆರಿ ಕ್ಲೋಸ್ ಟು ಸಮ್ ಒನ್, ನಿಯರ್ ಬೈ, ರೆಡಿಲಿ ಏನು, ನಿಯರ್ ಬೈ ಅಂಡ್ ರೆಡಿಲಿ ಅವೈಲೇಬಲ್ ಟು ಅಸಿಸ್ಟ್ ಅಂದ್ರೆ ಪಟಕ್ ಅಂತ ಅಸಿಸ್ಟ್ ಮಾಡಕ್, ಅವನಿಗೆ ಹೆಲ್ಪ್ ಮಾಡಕ್ ರೆಡಿ ಇರ್ತಾನೆ, ಜೊತೆಗೆ ಇರ್ತಾನಂತ. ಬಟ್ ಎನ್ಸ್ ಎಲ್ಬೋ. ಆಕ್ಟ್ ಆನ್ ದ ಸ್ಕ್ವೇರ್ ಅಂತಂದ್ರೇನು, ವೆರಿ ಕ್ಲಿಯರ್ ಆಗಿ ನೀಟಾಗಿ ಎಲ್ರಿಗೂ ಗೊತ್ತಾಗಂಗೆ, ಅಂದ್ರೆ ಆನೆಸ್ಟ್ ಆಗಿರೋನು ಅಂತ. ಹೆಂಗೆ ನೋಡ್ರಿ, ಈಗ ಒಂದು ಸ್ಕ್ವೇರ್ ಬಾಕ್ಸ್ ಇದೆ, ಈಗ ಅವನು ಇದ್ರೊಳಗೆ ಆಕ್ಟ್ ಮಾಡ್ತಿದ್ದಾನೆ. ಏನೇ ಮಾಡಿದ್ರು, ಒಂದು ಬಾಕ್ಸ್ ಹಾಕ್ಬಿಡ್ತಾರೆ, ಅದ್ರೊಳಗೆ ಏನೇ ಮಾಡಿದ್ರು, ಏನೇ ಮಾಡಿದ್ರು, ಅಡಿಗೆ ಮಾಡಿದ್ರು, ಕೆಲಸ ಮಾಡಿದ್ರು, ಏನೇ ಮಾಡಿದ್ರು ಈ ಬಾಕ್ಸ್ ಒಳಗೆ ಮಾಡ್ತಾನೆ, ಎಲ್ರಿಗೂ ಕಾಣ್ತದೆ. ಚೌಕಟ್ಟಿಂದ ಹೊರಗೆ ಹೋಗ್ತಾರೆ. ಅದೇ ಅನ್ಕೇಸವ ಕಾನೂನು ಚೌಕಟ್ಟಿಂದ ಹೊರಗೆ ಏನೋ ಇಲ್ಲಿಗೆಲ್ಲ ಮಾಡ್ತೇನೆ ಅಂತಂದ್ರೆ ಏನೋ ಸೀಕ್ರೆಟ್ ಮಾಡ್ತೇನೆ ಅಂತ ಅರ್ಥ. ಈಗ ಇನ್ ಕೇಸ್ ಔಟ್ ಆಫ್ ದ ಸ್ಕ್ವೇರ್ ಅಂತ ಯಾವುದೋ ಒಂದು ಬಂದ್ರೆ ಅದೇ ತರ ಅರ್ಥ ಆಗುತ್ತೆ, ಅವನು ಏನೋ ಇಲ್ಲಿಗಲ್ ಮಾಡ್ತಿದ್ದಾನೆ, ಏನೋ ಯಾರಿಗೂ ಗೊತ್ತಾಗಿದೆ ಮಾಡ್ತಾನೆ ಅಂತಾನೆ ಅರ್ಥ ಆಗುತ್ತೆ. ಓಕೆನಾ. ಅಥವಾ ಕ್ಲೋಸ್ಡ್ ಬಾಕ್ಸ್ ಅಂತಂದ್ರೆ ಏನೋ, ಕ್ಲೋಸ್ಡ್ ಬಾಕ್ಸ್ ಅಂತಂದ್ರು ಕೂಡ ಏನೋ ಬಾಕ್ಸ್ ಒಳಗೆ ಮುಚ್ಕೊಂಡು ಕೆಲಸ ಮಾಡ್ತಾನೆ, ಯಾರಿಗೆ ಕಾಣ್ದಿದ್ದಂಗೆ ಅಂತ. ಅದೇ ಇದು ಆಕ್ಟ್ ಆನ್ ದ ಸ್ಕ್ವೇರ್ ಬೌಂಡ್ರಿ ಹಾಕೊಂಡು ಅದ್ರೊಳಗೆ ನೋಡ್ರಪ್ಪ, ನಾನು ಏನೇ ಮಾಡ್ರು ಇದೇ ಬಾಕ್ಸ್ ಒಳಗೆ ಮಾಡ್ತೀನಿ, ಏನೇನು ಎಲ್ಲಿಗೂ ಹೋಗಲ್ಲ. ಸತ್ಯಾಗ್ರಹ ಮಾಡ್ತಿದ್ದೀನಿ, ನಾವು ಒಂದು ತೊಟ್ಟು ನೀರು ಕುಡಿಯಲ್ಲ, ಈ ಬಾಕ್ಸ್ ಈ ವೃತ್ತ ಬಿಟ್ಟು ನಾವು ಹೊರಗೊಂಡಲ್ಲ ಅಂತ. ಆತರ ಪ್ರಾಮಾಣಿಕವಾಗಿ ವರ್ತಿಸೋದು ಸತ್ಯದ ಮಾರ್ಗ. ಬಿ ಆನೆಸ್ಟ್ಲಿ, ಫೇರ್ಲಿ, ವಿತ್ ಅಬ್ಸಲ್ಯೂಟ್ ಇಂಟಿಗ್ರಿಟಿ ಅಂಡ್ ಡೀಲಿಂಗ್ಸ್. ಇಂಟಿಗ್ರಿಟಿ ಇನ್ ಡೀಲಿಂಗ್ಸ್, ಯಾವುದೋ ಒಂದು ವಿಷಯದಲ್ಲಿ ಪಕ್ಕ ಅಬ್ಸಲ್ಯೂಟ್ ಇಂಟಿಗ್ರಿಟಿ ಮತ್ತೆ ಫೇರ್ನೆಸ್ ಇರೋದು. ಸಿಕ್ಕಾಪಟ್ಟ ಒಂದು ಫೇರ್ನೆಸ್ ಅಂದ್ರೆ ಅರ್ಥ ಆಯ್ತಲ್ವಾ, ಏನಂತಾರೆ ಫೇರ್ನೆಸ್, ಆನೆಸ್ಟಿ ಮತ್ತೆ ಫೇರ್ನೆಸ್, ಸತ್ಯತೆ, ಪ್ರಾಮಾಣಿಕತೆ ಅಂತವಲ್ಲ, ಹಾಗೆ ಫೇರ್, ವೆರಿ ಫೇರ್ ಆಗಿ ವರ್ತಿಸ್ತಾನೆ. ಇನ್ ಎ ಕಾರ್ಪೊರೇಟ್ ಕಾಂಟ್ರಾಕ್ಟ್ಸ್ ಯು ಕ್ಯಾನ್ ಕೌಂಟ್ ಆನ್ ಹಿಮ್ ಟು ಆಕ್ಟ್ ಆನ್ ದ ಸ್ಕ್ವೇರ್ ಅಂತಂದ್ರೇನು, ಯು ಕ್ಯಾನ್ ಕೌಂಟ್, ಓಕೆ. ಅಂದ್ರೆ ಕಾರ್ಪೊರೇಟ್ ಕಾಂಟ್ರಾಕ್ಟ್ಸ್ ಅಲ್ಲಿ ಏನೊಂದು ಕಾರ್ಪೊರೇಟ್ ಕಾಂಟ್ರಾಕ್ಟ್ ಮಾಡ್ಕೊಂಡ್ರೆ ನೀವು ಅವನ ಮೇಲೆ ಆರಾಮ್ಸೆ ನಂಬಿಕೆ ಇಡ್ಬೋದು. ಅವನು ಯಾವಾಗಲೂ ಸ್ಕ್ವೇರ್ ಅಲ್ಲೇ ಆಕ್ಟ್ ಮಾಡ್ತಾನೆ, ಒಳ್ಳೆ ವ್ಯಕ್ತಿ ಅವನು, ನಂಬಿಕೆ ಇಡ್ಬೋದು, ಅವನು ಭಾರಿ ಪ್ರಾಮಾಣಿಕ ವ್ಯಕ್ತಿ ಅಂತ. ಎ ಗ್ರೇಟ್ ಹ್ಯಾಂಡ್ ಅಂತಂದ್ರೇನು, ಅತ್ಯಂತ ಭಯಂಕರ, ಎಂತ ಹ್ಯಾಂಡ್ ಮರಿ ಅವನು, ಎಂತ ಮುಟ್ರು ಚಿನ್ನ ಮರಿ ಅವನು, ಎಂತ ಚೆನ್ನಾಗಿ ಕೆಲಸ ಮಾಡ್ತಾನೆ, ಗ್ರೇಟ್ ಹ್ಯಾಂಡ್ ಮರಿ ಅವನು. ಅಥವಾ ನೀವು ಅನ್ಕೊಂತ ಇರ್ಬೋದು, ಈಗ ಒಂದು ಬೈಕ್ ಸರ್ವಿಸಿಗೆ ಕೊಡ್ತೀರಾ ಅಂತ ಅನ್ಕೊಳ್ರಿ, ಅಥವಾ ಬೈಕ್ ಅಥವಾ ಕಾರು, ಎಂತ ಹ್ಯಾಂಡ್ ಮರಿ ಅವ್ನು, ಎಂತ ಚೆನ್ನಾಗಿ ರಿಪೇರಿ ಮಾಡ್ತಾನೆ ಅಂತಾರೆ. ಏನರ್ಥ, ಅಷ್ಟೇ ಎಕ್ಸ್ಪರ್ಟ್ ಇದ್ದಾನೆ ಅಂತ ಯಾವ್ದಾದ್ರು ಕೆಲಸದಲ್ಲಿ. ಎ ಗ್ರೇಟ್ ಹ್ಯಾಂಡ್, ಅದಕ್ಕೆಲ್ಲ ಗ್ರೇಟ್ ಹ್ಯಾಂಡ್ ಅಂತಂದ್ರೇನೋ ಭಯಂಕರ ಕೈ ಅವನು ಅಂತ, ಒಳ್ಳೆ ಚೆನ್ನಾಗಿ ಕೆಲಸ ಮಾಡ್ತಾನಂತ. an expert, highly skilled person. Okay, my grandmother is a great hand at baking organic fruit tarts. ನೋಡಿ, ಆರ್ಗ್ಯಾನಿಕ್ ಫ್ರೂಟ್ ಟಾರ್ಟ್ಸ್ ಇರುತ್ತಲ್ಲ, ಅದೊಂದು ಸ್ವೀಟ್, ಅದನ್ನ ಆ ಥರ ಎಲ್ಲ ಕುಕ್ ಮಾಡೋದು, ಬೇಕಿಂಗ್ ಮಾಡೋದಂದ್ರೆ ಕುಕ್ ಮಾಡೋದನ್ನ ಏನಂದ್ರೆ ಬೇಯಿಸೋದು ಇದೆಯಲ್ಲ, ಅದರಲ್ಲಿ ನಮ್ಮ ಗ್ರ್ಯಾಂಡ್ ಮದರ್ ಇದಾರಲ್ಲ ಅವರು ಭಯಂಕರ ಎಕ್ಸ್ಪರ್ಟ್ ಅಂತ. ಆ ಗಿಫ್ಟ್ ಹಾರ್ಸ್ ಇನ್ ದ ಮೌತ್ ಅಂತಂದ್ರೆ ಉಚಿತವಾಗಿ ಸಿಕ್ಕ ವಸ್ತುವಿನ ದೋಷ ಹುಡುಕುವುದು. ಇದಕ್ಕೆ ಈ ಅರ್ಥಕ್ಕೆ ನೀವು ಇದನ್ನ ನಂಗೆ ಯಾರಾದ್ರೂ ಹೇಳ್ರಿ, ಎ ಹಾರ್ಸ್ ಇನ್ ದ ಮೌತ್, ಇದಕ್ಕೆ ನೀವು ಇದನ್ನ ಟಿಕ್ ಮಾಡ್ತೀರಾ. ಅಥವಾ ಇಂಗ್ಲಿಷಲ್ಲಿ ಟು ಫೈಂಡ್ ಫಾಲ್ಟ್ ವಿತ್ ಆರ್ ಕ್ರಿಟಿಸೈಸ್ ಸಮಥಿಂಗ್ ದಟ್ ಹ್ಯಾಸ್ ಬೀನ್ ರಿಸೀವ್ಡ್ ಫಾರ್ ಫ್ರೀ ಅಂತಂದ್ರೆ ಫ್ರೀ ಸಿಕ್ಕಿರೋದಕ್ಕೆ, ಓಕೆನಾ, ಫ್ರೀ ಸಿಕ್ಕಿರೋ ವಸ್ತುವಿಗೆ ನೀವೇನ್ ಮಾಡ್ತೀರಾ, ಏನಾದ್ರು ಒಂದು ಅದ್ರಾಗ ಒಂದು ಕೊಂಗ್ ಕೊಡ್ಕೋದು. ಇದು ಏನೋ ತಪ್ಪಿದೆ, ಎಕ್ಸಾಂಪಲ್ ಏನೋ ಒಂದು ಫ್ರೀ ಕೊಟ್ಟಿರ್ತಾರೆ ಯಾರೋ ಇವರು, ಇದೊಂದು ಸಂಸ್ಥೆಯವರು, ಇದು ಒಂಚೂರು ಇದು ಕಲರ್ ಬೇರೆ ಕೊಟ್ಬಿಟ್ಟಿದ್ರೆ ಇನ್ನೊಂಚೂರು ಚೆನ್ನಾಗಿರ್ತಿತ್ತು, ಒಂಚೂರು ಕಲರ್ ಸ್ವಲ್ಪ ಸರಿ ಇಲ್ಲಲ್ಲ, ಏನೋ ಒಂದು ಕೊಂಗ್ ಕುಡ್ಕೋದು. ಫ್ರೀ ಸಿಕ್ಕಿರೋದೆ ಫ್ರೀ, ಅದ್ರಲ್ಲೊಂದು ಕೊಂಗ್ ಕುಡ್ಕೋದು ಅಂತ. ಅದಕ್ಕೇನಂತೀವಿ, ಎ ಗಿಫ್ಟ್ ಹಾರ್ಸ್ ಇಂದ ಮೌಂಟ್ ಅಂತ. ಇದಕ್ಕೆ ನೀವು ಈ ಆಪ್ಷನ್ನ ಯಾರು ಹಾಕ್ತಿದ್ರಿ ಹೇಳಿ, ಸುಮ್ಮನೆ ಹಿಂಗೆ ಗೆಸ್ ಮಾಡಿ ಯಾರಿಗೆ ಹಾಕ್ಬೇಕಾಗುತ್ತೆ. ಇದು ಆ್ಯಕ್ಚುಲಿ ಹೆಂಗೆ ಬಂದಿರೋದು ಗೊತ್ತಾ ಅಂತಂದ್ರೆ, ಏನಂತಂದ್ರೆ ಒಂದು ಹಿಂದಿನ ಕಾಲದಲ್ಲಿ ಒಬ್ಬ ರಾಜ ಏನ್ ಮಾಡ್ತಾನ ಅಂತಂದ್ರೆ, ಒಬ್ಬನಿಗೆ ಒಂದು ಕುದುರೆನ ಕೊಡ್ತಾನಂತೆ. ಆ ಕುದುರೆಯಲ್ಲಿ ಕೊಡ್ತಾ ಏನ್ ಮಾಡ್ತಾನ ಅವನು, ಆ ಕುದುರೆ ತಗೊಂಡ ಏನ್ ಮಾಡ್ತಾನ, ಅದ್ರ ಬಾಯೆಲ್ಲ ಕೊಟ್ಟದ್ದು ಫ್ರೀ ಅಲ್ಲದೆ ಅದ್ರ
ಅದ್ರ ಬಾಯಿ ಚೆಕ್ ಮಾಡ್ತಾನೆ, ಹಲ್ಲು ಸ್ವಲ್ಪ ಸರಿ ಇಲ್ಲ, ಅದು ಹಂಗೆ ಸ್ವಲ್ಪ ಹಿಂಗೆ ಬೊಗಳುತ್ತೆ ಅಂತ ಅವ್ನು ಹಿಂಗೆ ಚೆಕ್ ಮಾಡ್ತಾನಂತಂದ್ರೆ ಗಿಫ್ಟ್ ಹಾರ್ಸ್ ಇಂದ ಮೌತ್ ಅಂತಂದ್ರೆ ಏನೋ ಒಂದು ಹುಡುಕ್ತದಾನೆ ಅದರಲ್ಲಿ ಅಂತ, ಆ ಥರ ಅದಾಗಿ ಜನರೇಟ್ ಆಗಿರೋದು. ಓಕೆನಾ? ಸೊ ಅರ್ಥ ಆಯ್ತಲ್ವ ಹೇಗೆ ಜನರೇಟ್ ಆಗಿದೆ ಅಂತ. ಹಾಗಾಗಿ ಈ ಮೀನಿಂಗ್ ನಿಮಗೆ ನೀವು ಗೆಸ್ ಮಾಡ್ತೀರಾ ಅಂತಂದ್ರೆ ಆಗಲ್ಲ. ಇದಕ್ಕೊಂದು ಎಕ್ಸಾಕ್ಟ್ ಮೀನಿಂಗ್ ಇರುತ್ತೆ, ಎಕ್ಸಾಕ್ಟ್ ಹಿಂದಿನ ಕಾಲದೊಂದು ಇದಿರುತ್ತೆ. ಮೇಯ್ನ್ಲಿ ಏನು ಬೇಕೋ ಇಡಿಯಮ್ಸ್ ಮತ್ತೆ ಫ್ರೇಸ್ ಇರ್ಬೋದು, ಅಥವಾ ಏನೋ ವೊಕ್ಯಾಬುಲರಿ ವರ್ಡ್ಗಳಿರ್ಬೋದು, ಸಿಕ್ಕಾಪಟ್ಟೆ ಸಿಗ್ತಾವೆ, ಒಂದು ಲೋಡ್ ಗಟ್ಟಲೆ ಸಿಗ್ತವೆ. ಅಷ್ಟನ್ನು ತಗೊಂಡು ಏನು ಮಾಡ್ತೀರಾ, SSLC ಏನು ಕೇಳ್ತಾರೆ ಅದು ಇಂಪಾರ್ಟೆಂಟ್ ಆಗುತ್ತೆ. ನೀವು ಎಲ್ಲದನ್ನು ಕಲಿತಾ ಹೋದ್ರೆ ಯಾರಿಗೂ ಕಲಿಯೋಕ್ಕಾಗಲ್ಲ, ಹೊಸದು ಎಲ್ರಿಗೂ ಹೊಸದು. ಬಟ್ ಡಾಟಾವನ್ನ, ಕಂಟೆಂಟನ್ನು ಅಲ್ಲಿಂದ ಸಂಗ್ರಹ ಮಾಡಿ ತಂದು ಪ್ರೊವೈಡ್ ಮಾಡ್ಬೇಕಲ್ಲ, ಅದು ಟೀಚರ್ಸ್ ಕೆಲಸ ಆಗಿರುತ್ತೆ. ಸೊ ನಾನು ಅದನ್ನ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀನಿ ಇಲ್ಲಿ. ನಿಮಗೆ ಅರ್ಥ ಆಯ್ತಲ್ವಾ? ಇದ್ರಲ್ಲಿ ಇಮೇಜ್ ಎಲ್ಲ ಹೋಗಿದ್ದಾವಪ್ಪ, ಒಂದೆರಡು. ಓಕೆ, ಅದನ್ನ ನಿಮ್ಗೆ ಮಾಡ್ತಾ ಇದ್ದೇನೆ. ಅದಕ್ಕೆ ನೀವು ಒಂದು ಲೈಕು, ಶೇರು, ಕಮೆಂಟು ಮಾಡಬೇಕು. ನೀವು ಅದು ಬಿಟ್ಟು ಯಾವುದನ್ನ ಕಲ್ತ್ಕೊಂಡು ಆರಾಮ್ಸೆ ಮಾಡ್ಬೋದು. ವೊಕ್ಯಾಬುಲರಿ ಕೇಳ್ಬೇಕು ಅಂತಿಲ್ಲ, ವೊಕ್ಯಾಬುಲರಿ ಎಲ್ಲೋ ಒಂದು ಇದು ಬುಕ್ಕಲ್ಲಿ ತಗೊಂಡು ಓದ್ಬೋದು ಅಂತಂದ್ರೆ ಕಷ್ಟ ಆಗಲ್ಲ. ನಿಮ್ಗೆ ಒಂದು ಪಂಚವಾರ್ಷಿಕ ಯೋಜನೆ ಬೇಕು. ಓಕೆನಾ? ದ ಫೋನ್ ವಾಸ್ ಎ ಪ್ರೆಸೆಂಟ್, ಸೊ ಡು ನಾಟ್ ಲುಕ್ ಗಿಫ್ಟ್ ಹಾರ್ಸ್ ಇನ್ ದ ಮೌತ್ ಅಂತಂದ್ರೆ ಈ ಫೋನ್ ಐತಲ್ಲ, ಈ ಫೋನು ನಮ್ಗೆ ಗಿಫ್ಟಿಗೆ ಬಂದದ್ದು. ಅದ್ರಲ್ಲಿ ನೀನು ರ್ಯಾಮ್ ಕಡಿಮೆ ಆಯ್ತು, ರೋಮ್ ಕಡಿಮೆ ಆಯ್ತು, ಫೋಟೋ ಚೆನ್ನಾಗಿ ಗೊತ್ತಿಲ್ಲ ಅಂತೇಳಿ ಫೋನ್ ಕೊಡ್ಬೇಡ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ನೆಕ್ಸ್ಟ್, ಅಟ್ ಕ್ಲೋಸ್ ಕ್ವಾರ್ಟರ್ಸ್ ಅಂತಂದ್ರೆ ಇದು ಕೂಡ ಅತ್ಯಂತ ಹತ್ತಿರವಾಗಿರೋದು, ಮುಖಾಮುಖಿ. ಕ್ವಾರ್ಟರ್ಸ್ ಅಂತಂದ್ರೆ ಏನು, ಪಕ್ಕದ ಮನೆ ಇದ್ದಾನೆ, ಕ್ಲೋಸ್ ಪಕ್ಕದ ಮನೆ ಕ್ವಾರ್ಟರ್ಸ್ ಮನೆ, ಪಕ್ಕದ ಕ್ವಾರ್ಟರ್ಸ್ ಅಲ್ಲೇ ಅವ ಇರೋದು. ನಾನು ನಮ್ಮ ಕ್ವಾರ್ಟರ್ಸ್ ಪಕ್ಕಕ್ಕೆ ಅವ್ನ ಮನೆ ಇರೋದು ಅಂತಂದ್ರೆ ಏನು, ಹತ್ತಿರದಾಗೆ ಇದ್ದಾನೆ, ಒಂದೇ ಕ್ವಾರ್ಟರ್ಸ್, ಒಂದೇ ಇದ್ರಲ್ಲ, ತೀರಾ ಹತ್ತಿರದ ಮುಖಾಮುಖಿ ಆಗಿದ್ದಾರೆ ಅಂತ. ಫ್ರಮ್ ಅ ವೆರಿ ಶಾರ್ಟ್ ಡಿಸ್ಟೆನ್ಸ್ ಅವೇ, ಎಕ್ಸ್ಟ್ರೀಮ್ಲಿ ನಿಯರ್ ಆರ್ ಡೈರೆಕ್ಟ್ಲಿ ಫೇಸ್ ಟು ಫೇಸ್, ಅಂದ್ರೆ ಎದುರಿಗೆ ಇರೋದು ಅಥವಾ ಪಕ್ಕದಾಗೆ ಇರೋದು. ಹಂಗೆ ಲಿವಿಂಗ್ ಇನ್ ಎ ಕ್ಲೋಸ್ ಕ್ವಾರ್ಟರ್ಸ್ ಆನ್ ದ ಶಿಪ್ ಮೇಡ್ ಹಿಮ್ ಕ್ವಿಕ್ಲಿ ಬಿಕಮ್ ಫ್ರೆಂಡ್ಸ್. ನೋಡಿ, ಒಂದು ಶಿಪ್ಪಲ್ಲಿ, ಒಂದು ದೊಡ್ಡ ಶಿಪ್ ಗೊತ್ತಲ್ಲ ನಿಮಗೆ, ಯಾವುದು ಈ ಶಿಪ್ ಹೋಗ್ತಾವಲ್ರಿ, ಕ್ರೂಸ್ ಶಿಪ್ಗಳು. ಸಮುದ್ರದಲ್ಲಿ ಇನ್ನೊಂದು ಸಮುದ್ರಕ್ಕೆ ಹೋಗ್ತಾರೆ, ನೀವು ಕ್ರೂಸಲ್ಲಿ ಹೋಗ್ತಿರಲ್ವಾ, ಅದ್ರಲ್ಲೇನು ದೊಡ್ಡಕ್ಕಿರ್ತಾವ, ದೊಡ್ಡ ಅಪಾರ್ಟ್ಮೆಂಟ್ ರೇಂಜ್ ಇರ್ತಾವ. ಅದ್ರಲ್ಲಿ ಏನಾಗಿತ್ತು, ಒಂದು ಪಕ್ಕದ ರೂಮೇ ಆಗಿತ್ತಲ್ಲ, ಬೇಗ ಅವ್ರು ಫ್ರೆಂಡ್ಸ್ ಆಗ್ಬಿಟ್ರು ಅಂತ ಅದ್ರ ಅರ್ಥ. ಓಕೆ, ಬ್ರೌನ್ ಸ್ಟಡಿ ಅಂತಂದ್ರೆ ಬ್ರೌನ್ ಅಂತಂದ್ರೆ ಏನು, ಬ್ರೌನ್ ಕಲರ್. ಬ್ರೌನ್ ಅಂದ್ರೆ ಕಂದು ಬಣ್ಣದ ತರ ತರ್ತಾನೆ ಅಂತಾರೆ. ಕಂದು ಏನಕ್ಕೆ ನಾವು ಅದನ್ನ ಇಂಡಿಕೇಟ್ ಮಾಡ್ತೀವಿ, ಏನೋ ಒಂಥರ ಫೇಟಿಗೆ, ಹತಾಶೆ ಅನ್ನೋದಕ್ಕೋಸ್ಕರ ಅದ್ರೊಂದು ಮೀನಿಂಗ್ ಆಗುತ್ತಲ್ಲ, ಬ್ರೌನ್ ಕಲರ್, ಬ್ರೌನಿಶ್ ಅನ್ನೋ ಥರ. ಆ ಥರ ಫೀಲ್, ಆ ಕಲರ್ ಇಂಡಿಕೇಟ್ ಮಾಡುವಂಥ ಫೀಲಿಂಗ್ಸ್ ಇದೆ. ಪ್ರತಿಯೊಂದು ಕಲರಿಗೂ ಒಂದೊಂದು ಫೀಲಿಂಗ್ಸ್ ಇದೆ. ಈ ಹೆಂಗೆ ವೈಟ್ ಅಂತಂದ್ರೆ ಶಾಂತಿ ಅಥವಾ ಸತ್ಯ, ಕೇಸರಿ ಅಂತಂದ್ರೆ ತ್ಯಾಗ, ರೆಡ್ ಅಂತಂದ್ರೆ ಡೇಂಜರು, ಯೆಲ್ಲೋ ಅಂತಂದ್ರೆ ಏನು ಸ್ವಲ್ಪ ವಾರ್ನಿಂಗ್ ಥರ, ಹೀಗೆ ಒಂದೊಂದು ಇದು ಬರುತ್ತಲ್ವಾ. ಹಾಗೇನೆ ಗ್ರೀನ್ ಅಂತಂದ್ರೆ ಹಸಿರು, ಬ್ಲ್ಯಾಕ್ ಅಂತಂದ್ರೆ ಒಂದು ಕಪ್ಪು ಚುಕ್ಕೆ ಅನ್ನೋ ಥರ, ಏನೋ ಒಂಥರ ಕುಖ್ಯಾತಿ, ಈ ಥರ ಒಂದೊಂದಕ್ಕೊಂದು ಇದು ಬರುತ್ತಲ್ಲ. ಇದು ಬ್ರೌನ್ ಅಂತಂದ್ರೂ ಕೂಡ ಹಾಗೆ ಒಂದು ಸ್ವಲ್ಪ ಸ್ಯಾಡ್ ಇದನ್ನ ತೋರಿಸುತ್ತದೆ, ಕಲರ್ ಇಂಡಿಕೇಟ್ ಮಾಡುತ್ತೆ ಫೀಲಿಂಗ್ನ. ಸೊ ಏನು ಒಂಥರ ಆಳವಾದ ಯೋಚನೆಯಲ್ಲಿ, ಶೂನ್ಯ ಮನಸ್ಥಿತಿಯಲ್ಲಿ ಮುಳುಗಿರೋನು. ಬ್ರೌನ್ ಸ್ಟಡಿ ಎ ಸ್ಟೇಟ್ ಆಫ್ ಡೀಪ್ ಡಾರ್ಕ್ ಗ್ಲೂಮಿ ಕಂಟೆಂಪ್ಲೇಷನ್ ಆರ್ ಡೇ ಡ್ರೀಮಿಂಗ್. ಹಗಲತ್ತೆ ಕನ್ಸು ಕಾಣೋನು, ಏನೋ ಒಂದು ಯೋಚನೆಯಲ್ಲಿ ಮುಳುಗೋಗಿರೋನು, ಅವನಿಗೆ ಏನೋ ಬ್ರೌನ್ ಸ್ಟಡಿ ಅಂತ ಕರೀತಾರೆ. ನೀವೇ ಹೆಂಗ್ ತಿಳ್ಕೊಳ್ರಿ ಅಂತಂದ್ರೆ, ಬ್ರೌನ್ ಸ್ಟಡಿ ಒಂದು ಯೋಚನೆ ಮಾಡ್ತಾ ಕೂತಿರೋದು. ಯಾವಾಗ ಓದ್ಬೇಕಾದ್ರೆ, ನೀವು ನಾನು ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆಗಿ ಅಂತ ಪೊಲೀಸ್ ಜೀಪಲ್ಲಿ ಬಂದು ಹಿಂಗೆ ಬಂದೆ, ಇಳಿದೆ, ಇವ್ರ ಮೇಲೆ ರೈಡ್ ಮಾಡಿದೆ, ಈಗ ನಾನು ಜಿ ಡಿ ಪಾಸ್ ಮಾಡಿಬಿಟ್ಟಿದ್ದೀನಿ, ಗನ್ ತಗೊಂಡು ಹೋಗ್ತಾ ಇದ್ದೀನಿ, ಹೆಂಗೆ ಹೋಗ್ತಾ ಇದ್ದೀನಿ, ಇದ್ರ ಥರ ಒಳ್ಳೆ ಧುರಂಧರ್ ಮೂವಿ ಥರ ಇದರಲ್ಲಿ ಹೋದಂಗೆ ಹೋಗ್ತಾ ಇದ್ದೀನಿ ನಾನು, ಫುಲ್ಲು ಆರಿ ಅಂತ ಹಂಗೆ ಹೋಗ್ತಾ ಇದ್ದೀನಿ ಅಂತ ಒಂದು ಫುಲ್ ಫೀಲಿಂಗ್. ಈ ಥರ ನಿಮ್ದು ಇಮ್ಯಾಜಿನೇಷನ್ ಬರುತ್ತಲ್ಲ, ಅದಕ್ಕೆ ನೀವು ಏನಂತಾರೆ, ಅದು ಕೂಡ ಬ್ರೌನ್ ಸ್ಟಡಿನೇ. ನೀವು ಸ್ಟಡಿ ಮಾಡ್ಬೇಕಾದ್ರೆ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದು, ಬ್ರೌನ್ ಸ್ಟಡಿ. ಹಿ ಸ್ಯಾಟ್ ಬೈ ದ ವಿಂಡೋ ಇನ್ ಎ ಬ್ರೌನ್ ಸ್ಟಡಿ ಆಬ್ಲಿಯಸ್ ಟು ಹಿಸ್ ಕಾಫಿ ಕೂಲಿಂಗ್ ಅಂತಂದ್ರೇನೋ, ಅವನು ವಿಂಡೋ ಪಕ್ಕ ಕೂತ್ಕೊಂಡು ಬ್ರೌನ್ ಸ್ಟಡಿ ಮಾಡ್ತಿದ್ದ ಅಂದ್ರೆ ಆ ಥರ ಕನ್ಸು ಕಾಣ್ತಿದ್ದ. ಪೆನೆಲೋಪ್ಸ್ ವೆಬ್, ಇದು ಆಕ್ಚುಲಿ ನಾನು ಫಸ್ಟ್ ಟೈಮ್ ಇದನ್ನ ಹಾಕಿದಾಗ ಏನು ಹಾಕಿದ್ದೆ ಅಂದ್ರೆ, ಒಂದು ಕೊಟ್ಟಿದ್ರು, ಏನೋ ಪೆನೆಲೋಪ್ಸ್ ವೆಬ್ ಅಂತ ಕೊಟ್ಟಿದ್ರು. ಪೆನೆಲೋಪ್ಸ್ ವೆಬ್ ಅಂದ್ರೆ ಏನಂತ ಕೊಟ್ಟಿದ್ರು ಅಂತಂದ್ರೆ, ಒಂದು ಆಪ್ಷನ್ ಎಲ್ಲ 2-3 ಆಪ್ಷನ್ ಕೊಟ್ಟಿದ್ರು. ಇನ್ನೊಂದು ಏನಂತಂದ್ರೆ
ಒಂಥರ ತಪ್ಪಿಸ್ಕೊಳ್ಳಕ್ ಆಗದ ಪರಿಸ್ಥಿತಿ, ಒಂಥರ ಸಿಕ್ಕಾಕೊಂಡಿರೋ ಪರಿಸ್ಥಿತಿ, ಈ ಥರದ್ದೇನೋ ಒಂದು ಆಪ್ಷನ್ ಕೊಟ್ಟಿದ್ರು. ಓಕೆನಾ. ಹೈಲಿ ಕನ್ಫ್ಯೂಸಿಂಗ್ ಅನ್ನೋ ಥರ ಕೊಟ್ಟಿದ್ರು. ಹೈಲಿ ಕನ್ಫ್ಯೂಸಿಂಗ್ ಟಾಪಿಕ್ ಅದೊಂಥರ ವೆಬ್ ಅಂತಂದ್ರೆ ಏನಂದ್ರೆ ಜಾಲ, ಒಂಥರ ಬಲೆ ಇದ್ದಂಗೆ. ಬಲೆ ಅಂತಂದ್ರೆ ನಾರ್ಮಲಿ ಏನ್ ಬರ್ತವೆ, ಬಲೆ ಒಳಗೆ ಬಿದ್ದಂದ್ರೆ ಕನ್ಫ್ಯೂಸು, ಏನೋ ಒಂದು ಅರ್ಥ ಆಗಲ್ಲ, ಆ ಥರ ಒಂದು ಕಾನ್ಸೆಪ್ಟ್ ಮೈಂಡಿಗೆ ಬರುತ್ತೆ. ಅಥವಾ ಏನೋ ಒಂಥರ ತಪ್ಪಿಸ್ಕೊಳಕ್ಕಾಗಲ್ಲ, ಕಷ್ಟವಾದ ಪರಿಸ್ಥಿತಿ, ಆ ಥರ ಒಂದು ಮೈಂಡ್ ಸೆಟ್ಟಿಗೆ ಬರುತ್ತಲ್ವಾ. ಬಟ್ ನನಗದು ಗೊತ್ತೇ ಇರಲಿಲ್ಲ ಅದು ಈ ಥರ ಮೀನಿಂಗ್ ಕೊಡತ್ತೆ ಅಂತ. ಬಟ್ ಇದು ಹೆಂಗೆ ಜನರೇಟ್ ಆಗಿದೆ ಅಂತಂದ್ರೆ, ಈ ಪಿನೆಲಪ್ಸ್ ಅನ್ನೋ ಒಬ್ಬ ವ್ಯಕ್ತಿ, ಇವನಿಗೆ ಒಂದು ಕೆಲಸ ವಹಿಸಿರ್ತಾನೆ, ಒಂದು ಒಂದು ಇದನ್ನು ಹೊಲಿಲಿಕ್ಕೆ, ಒಂದು ಬಲೆ ಥರದನ್ನು ಹೊಲಿಲಿಕ್ಕೆ. ಅವ್ನು ಏನ್ ಮಾಡ್ತಾನೆ ಅಂತಂದ್ರೆ, ಆ ಕೆಲಸ ಮುಗಿದ ತಕ್ಷಣ ಬೇರೆ ಕೆಲಸ ವಹಿಸ್ತಾನೆ ರಾಜ ಅಂತ ಅಂದ್ಬಿಟ್ಟು. ಅವನೇನ್ ಮಾಡ್ತಾನೆ, ಹೊಲಿತಾನೆ, ಒಂದಿಷ್ಟು ಹೊಲಿತಾನೆ, ಮತ್ತೆ ಅದನ್ನ ಬಿಚ್ತಾ ಆಗ್ತಾನೆ, ಮತ್ತೆ ಹೊಲಿತಾನೆ, ಮತ್ತೊಂದಿಷ್ಟು ಹೊಲಿತಾನೆ, ಮತ್ತೆ ಅದನ್ನ ಬಿಚ್ತಾ ಆಗ್ತಾನೆ. ಅಂತಂದ್ರೆ ಏನರ್ಥ, ಕೆಲಸನೇ ಮುಗಿಸೋದಿಲ್ಲ ಅಂತ. ಅಂದ್ರೆ ನೋಡ್ರಿ, ಎಂದಿಗೂ ಮುಗಿಯದ ಕೆಲಸ, ಮುಕ್ತಾಯವಿಲ್ಲದ ಹೊಣೆ. ಏನೊಂದು ಅವನಿಗೆ ಜವಾಬ್ದಾರಿ ಕೊಟ್ರೆ ಅದನ್ನ ಅವ್ನು ಯಾವತ್ತೂ ಕಂಪ್ಲೀಟ್ನೆಸ್ಸೇ ಇಲ್ಲ, ಅದು ಮುಗಿಸೋದೇ ಇಲ್ಲ ಅಂತ. ಎನ್ ಎಂಡ್ಲೆಸ್ ಆರ್ ಇನ್ಫೈನೈಟ್ ಟಾಸ್ಕ್. ನೋಡ್ರಿ, ಹೊಲಿಯೋದು ಬಿಚ್ಚೋದು ನೋಡ್ರಿ, ಅದು ಮುಗಿಯತ್ತಾ? ಇಲ್ಲ ತಾನೆ. ಆ ವೆಬ್ ಯಾವತ್ತೂ ಕಂಪ್ಲೀಟ್ ಆಗಲ್ಲ. ಸೊ ಆನ್ ಎಂಡ್ಲೆಸ್ ಟಾಸ್ಕ್ ಆರ್ ಅನ್ಡನ್ ಆರ್ ರೀಸ್ಟಾರ್ಟೆಡ್. ನೋಡ್ರಿ, ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, ಇದ್ರದ್ದು ನೆನ್ಪಿರತ್ತಲ್ವ, ಇನ್ಮೇಲೆ ಯಾವತ್ತೂ ಮರೆಯಲ್ಲ ತಾನೆ. ಇದ್ದದ್ದು ಪಿನೆಲಪ್ಸ್ ವೆಬ್ ಅಂತಂದ್ರೆ ಹೆಂಗೆ ಮುಗಿಯೋದು ಟಾಸ್ಕ್, ಅವ್ನು ವಾಲ್ದಲ್ಲಿ ಬಿಚ್ಚಾಗ್ತಿದ್ದಾನೆ. ಸೊ ಇದು ನೆನಪಿಗೆ ಬಂದ ತಕ್ಷಣ ನಿಮ್ಗೆ ಮರ್ತೋಗಲ್ಲ, ನನಗಂತೂ ಮರ್ತೋಗಿಲ್ಲ. ಇದು ಎಷ್ಟು ವರ್ಷ ಆದ್ರೂ ಮರ್ತೋಗಲ್ಲ ಬಿಡಿ ನನಗೂ. ಸೊ ಅದು ಎಕ್ಸಾಕ್ಟ್ ಮೀನಿಂಗ್ ಇರೋದು. ಸೊ ನನಗೆ ಸ್ಟಾರ್ಟಿಂಗ್, ನಾನು ಫಸ್ಟ್ ಯಾವುದೋ ಒಂದು, ನಾನು ಡಿಗ್ರಿಲೇ ಇರ್ಬೇಕಿದ್ರೆ, ಫಸ್ಟ್ ಇಯರಲ್ಲಿ ಇರ್ಬೇಕಿದ್ರೆ ಏನೋ ಒಂದು ಎಕ್ಸಾಮ್ ಏನೋ ಸುಮ್ಮನೆ ಹೋಗಿ ಕೊಟ್ಟಿದ್ದೆ. ಅವಾಗ ನಂಗೆ ಏನಾಗಿತ್ತು, ಇದೊಂದು ವರ್ಡ್ ಬಂದಿತ್ತು, ನಾನು ಹಂಗಾಗಿ ಆ ಆಪ್ಷನ್ ಹಾಕಿದ್ದೆ. ನಾನು ಅವಾಗಿಂದ ನಂಗೆ ನೆನಪಿದೆ, ನಾನು ಹಿಂಗೆ ತಿಳ್ಕೊಂಡಿದ್ದೆ ಹಿಂಗೆ. ಸೊ ಕ್ಲೀನಿಂಗ್ ಅಪ್ ಆಫ್ಟರ್ ಟ್ರಿಪ್, ಏನೋ ಕ್ಲೀನಿಂಗ್ ಅಪ್ ಆಫ್ಟರ್ ಟ್ರಿಪ್ಲೆಟ್ಸ್ ಈಸ್ ಲೈಕ್ ಎ ಪಿನೆಲಪ್ಸ್ ವೆಬ್, ಇಟ್ ನೆವರ್ ಎಂಡ್ಸ್. ನೋಡ್ರಿ, ಕ್ಲೀನಿಂಗ್ ನೋಡ್ರಿ ಅಂದ್ರೆ ಒಂದ್ಸರಿ ಕ್ಲೀನ್ ಮಾಡ್ದ, ಮತ್ತೊಂದ್ಸರಿ ಕ್ಲೀನ್ ಮಾಡ್ದ, ಏನೋ ಒಂಚೂರು ನಿಮ್ಗೆ ಸರಿ ಗೊತ್ತಿಲ್ಲ, ಮತ್ತೊಂದ್ಸರಿ ಕ್ಲೀನ್ ಮಾಡ್ದ ಅಂದ್ರೆ ಮೂರ್ ಸರಿ ಬರೀ ಕ್ಲೀನ್ ಮಾಡ್ತಾನೆ ಇರೋದಿದೆಯಲ್ಲ, ಇದೊಂಥರ ನೆವರ್ ಎಂಡಿಂಗ್, ಯಾವತ್ತೂ ಮುಗಿಯಲ್ಲ ಇದು. ನೀವು ಮೂರ್ ಸರಿ ಕ್ಲೀನ್ ಮಾಡ್ಬೇಕು ಅಂತಂದ್ರೆ. ಸ್ನೈಲ್ ಸ್ಪೇಸ್ ಅಂತಂದ್ರೆ ಏನು, ಸ್ನೈಲ್ ಅಂತಂದ್ರೆ ಏನು, ಇವಕ್ಕೇನಂತಾರೆ, ಬಸವನ ಹುಳುನ ಏನಂತಾರಲ್ಲ, ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಕನ್ನಡದಲ್ಲಿ ಏನಂತಾರಂತ. ಸ್ನೈಲ್ ಅಂತ ಅಂತಾರೆ ಇಂಗ್ಲೀಷಲ್ಲಿ. ಸೊ ಸ್ನೈಲ್ ಅಂತಂದ್ರೆ ಈ ಹುಳ ನೋಡ್ರೆ ಗೊತ್ತಾಗುತ್ತಲ್ಲ ನಿಮ್ಗೆ ಏನಂತಾರೆ ಅಂತ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. ನಮ್ಮ ಕನ್ನಡದ ಭಾಷೆ ಅಂತ ಚಿಗನ ಪಚ್ಚಿಗನ ಅಂತಾರೆ. ನಮ್ಮ ಅಮ್ಮರೆಲ್ಲ ಹಂಗೆ ಹೇಳ್ತಿದ್ರು, ನಂಗೆ ಗೊತ್ತಿಲ್ಲ. ಆಮೇಲೆ ಇದು ಬಸವನ ಹುಳು ಅಂತ ಎಲ್ಲ ಕೇಳ್ಪಟ್ಟಿದ್ದೀನಿ ನಾನು. ಓಕೆನಾ. ಓಕೆ. ಸೊ ಸ್ನೈಲ್ ಅಂತಂದ್ರೆ ಇದು ಅಂತಂದ್ರೆ ಏನಿದು, ಸ್ನೈಲ್ ನಿಧಾನ ಹೋಗುತ್ತಲ್ಲ ಅದು, ನೀವು ನೋಡಿದ್ರೆ ಅದು ಹೆಂಗ್ ಹೋಗುತ್ತೆ ಅಂತಂದ್ರೆ ನಿಧಾನಗತಿ ಹೋಗುತ್ತೆ. ಸ್ಲೈನ್ ಪೇಸ್ ಅಂತಂದ್ರೆ ಏನು, ಪೇಸ್ ಅಂತಂದ್ರೇನು, ಅದ್ರದ್ದು ಒಂದು ಗತಿ, ವೇಗ, ದಾರಿ, ಅದರ ಪೇಸ್ ಅರ್ಥೈತಲ್ವಾ. ಈಗೇನೋ ಪೇಸರ್ ಅಂತ ಅಂತೀವಿ ಕ್ರಿಕೆಟ್ ಅಲ್ಲಿ. ಪೇಸರ್ ಅಂದ್ರೆ ಯಾರು, ಸ್ಪೀಡ್ ಬಾಲಿಂಗ್ ಹಾಕೋರು. ಅಥವಾ ಇದೇನೋ ದ ಪೇಸ್ ಆಫ್ ದ ಮೊಘಲ್ ಲಿಟ್ರೇಚರ್ ಅಂತಂದ್ರೆ ಮೊಘಲ್ ಲಿಟ್ರೇಚರಿನ ಕಾಲ ಅಂತಂದ್ರೆ. ಸ್ನೈಲ್ ಪೇಸ್ ಅಂತಂದ್ರೇನು, ಈ ಬಸವನಗುಡಿದೆಯಲ್ಲ, ಈ ಸ್ನೈಲಿಂದ ಒಂಥರ ಯುಗ ಇದ್ದಂಗಿದೆ ಅಂತಂದ್ರೆ ಭಾರಿ ನಿಧಾನ ಗತಿ ಅಥವಾ ನಿಧಾನವಾಗಿ ನಡ್ಕೊಂಡು ಹೋಗೋ ಕೆಲಸ ಅಂತ. ಮೂವಿಂಗ್ ಎಟ್ ಪ್ರೋಗ್ರೆಸಿಂಗ್ ವರ್ಕಿಂಗ್ ವಿತ್ ಎಕ್ಸ್ಟ್ರೀಮ್ಲಿ ಸ್ಲೋ. ನೋಡ್ರಿ, ಏನೋ ಒಂದು ಮೂವ್ ಆಗೋದು ಅಥವಾ ಪ್ರೋಗ್ರೆಸ್ ಆಗೋದು, ನಿಮ್ಮ ಕಂಪ್ನಿ ಅಥವಾ ಏನೋ ಒಂದು ನಿಮ್ಮ ಸ್ಟಡಿ ಇರ್ಬೋದು. ಪ್ರೋಗ್ರೆಸ್ ಏನಿದೋ, ನಿಮ್ಮ ಸ್ಟಡಿ ಮಾಡ್ತಿರೋದು ಸ್ನೈಲ್ಸ್ ಪೇಸಲ್ಲಿ ಸ್ಟಡಿ ಮಾಡ್ತಾ ಇರ್ತೀರ, ಸಿಕ್ಕಾಪಟ್ಟ ಸ್ಲೋ. ಟ್ರಾಫಿಕ್ ವಾಸ್ ಮೂವಿಂಗ್ ಅಟ್ ಅ ಸ್ನೈಲ್ಸ್ ಪೇಸ್ ಡ್ಯೂ ಟು ಹೆವಿ ಡೌನ್ ಪವರ್. ಬೆಂಗಳೂರಲ್ಲಿ ಇದ್ದವರಿಗೆ ಗ್ಯಾರಂಟಿ ಅರ್ಥ ಆಗತ್ತೆ ಟ್ರಾಫಿಕ್ ಯಾವ ತರ ಮೂವ್ ಆಗುತ್ತೆ ಅಂತ. ಟ್ರಾಫಿಕ್ ಜಾಮ್ ಆದ್ರೆ ಏನಾಗುತ್ತೆ, ಸ್ನೈಲ್ ಸ್ಪೇಸ್ ಅಲ್ಲಿ ಮೂವ್ ಆಗತ್ತೆ. ಅರ್ಥ ಆಯ್ತಲ್ವಾ. ಎ ಬರ್ಡ್ ಆಫ್ ಪ್ಯಾಸೇಜ್ ಏನ್ರಿ, ಅಲೆಮಾರಿ ಅಂದ್ರೆ ನಾರ್ಮಲ್ ಆಗಿ ನಿಮ್ಗೆ ಗೊತ್ತಿರತ್ತೆ, ಬರ್ಡ್ ಏನಾಗಿರುತ್ತೆ, ಒಂದ್ ಕಡೆ ಇರುತ್ತೆ, ಅಲ್ಲಿ ಅಲ್ಲಿ ಅದಕ್ಕೆ ಫುಡ್ಡಿನ ಒಂದು ಇದು ಮುಗೀತು ಅಂತ ತಕ್ಷಣ ಇನ್ನೊಂದ್ ಕಡೆ ಅದು ವಲಸೆ ಹೋಗುತ್ತೆ. ಆಮೇಲೆ ಮತ್ತೆ ಅದು ಈ ಊರಿಗೆ ಬರುತ್ತೆ. ಮಳೆಗಾಲಕ್ಕೆ ಒಂದ್ ಕಡೆ, ಬೇಸಿಗೆ ಒಂದ್ ಕಡೆ ಇರುತ್ತೆ. ನೀವು ನೋಡಿರ್ಬೋದು, ನಿಮ್ಮ ಕೊಕ್ಕರೆ ಹತ್ರದವೆಲ್ಲ ಬರ್ತಾವಲ್ಲ ನಿಮ್ಮ ಗದ್ದೆಗೆ, ಹಳ್ಳಿ. ನೀವು ಯಾರು ಒಬ್ಬ ಏನು ರೈತಾಪಿ ಕುಟುಂಬದವರಾಗಿದ್ರೆ, ಫಾರ್ಮರ್ಸ್ ಕುಟುಂಬದವರು ಆಗಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ, ನಿಮ್ಮ ಇದಕ್ಕೆ ಒಂದು ಪಕ್ಷಿಗಳು ಬಂದಿರ್ತವೆ. ಅವು ಯಾವ ಟೈಮಲ್ಲಿ ಇರ್ತವೆ, ಯಾವುದೋ ಟೈಮಲ್ಲಿ ಇರ್ತಾವಲ್ಲ, ಈ ಭತ್ತ ಕಟಾವ್ ಆಗೋ ಟೈಮಲ್ಲಿ ಹಿಂಗ್ ಬಂದಿರ್ತವೆ. ಈ ಟೈಮಲ್ಲಿ ಇರೋದೇ ಇಲ್ಲ, ಎಲ್ಲೋಗಿರ್ತಾವ ಅವು. ನೀವು ನೋಡಿರ್ಬೋದು, ಗದ್ದೆ ನಟ್ಟು ಗದ್ದೆ ಬೆಳೆದಿರುತ್ತಲ್ಲ, ಆ ಟೈಮಲ್ಲಿ ಅವು ಇರೋದಿಲ್ಲ. ನಾನಂತೂ ಯಾವತ್ತೂ ನೋಡಿಲ್ಲ. ಎಲ್ಲೋಗಿರ್ತಾವ, ಗದ್ದೆ ಕಟಾವ್ ಮಾಡೋ ಟೈಮ್ ಬಂದ್ರು ಆಲ್ಮೋಸ್ಟ್ ಅವು ಇರೋದೇ ಇಲ್ಲ ಅವು ಆ ಟೈಮಲ್ಲಿ.
ಬಟ್ ಅವು ಬೇರೆ ಕಡೆ ಹೋಗಿರ್ತಾವೆ, ತಕ್ಷಣ ಎಲ್ಲಿಂದ ಬಂದ್ಬಿಡ್ತಾವು ಅಂತಂದ್ರೆ ಒಂಥರ ಅವು ವಲಸೆ ಹೋಗ್ತಾನೆ ಇರ್ತಾವು. ಅಂದ್ರೆ ಬರ್ಡ್ ಪೇಸ್ ಅಂದ್ರೆ ಏನು, ಅಲೆಮಾರಿ ಜೀವನ ಅಂತ, ಪಕ್ಷಿಗಳು ಹಾರ್ತಾ ಇರ್ತವೆ. ಸೊ ಬರ್ಡ್ ಆಫ್ ಪ್ಯಾಸೇಜ್ ಅಂತ ಅಲೆಮಾರಿ ಜೀವನ ಹಂಗೆ ತಿಳ್ಕೊಳ್ರಿ. ಪರ್ಸನ್ ಹೂ ಟ್ರಾವೆಲ್ಸ್ ಅಫನ್ ಅಂಡ್ ನೆವರ್ ಸ್ಟೇಸ್ ಇನ್ ಎ ಒನ್ ಪ್ಲೇಸ್, ಯಾವುದೋ ಒಂದು ಪ್ಲೇಸ್ ಅವ್ನು ಇರೋದೇ ಇಲ್ಲ. ಓಕೆನಾ, ಯಾವಾಗಲೂ ಅಲೆಮಾರಿ ಜೀವನ ಮಾಡ್ತಿರೋನು. ಆಸ್ ಎ ಟ್ರಾವೆಲ್ ಬ್ಲಾಗರ್ he was a true bird of passage moving every month. ಓಕೆ, ಅಂತಂದ್ರೇನು, ಎ ಟ್ರಾವೆಲ್ ಬ್ಲಾಗರ್ ಇದಾನೆ. ಬ್ಲಾಗರ್ ಅಂತ, ಬ್ಲಾಗರ್ ಬೇರೆ, ಬ್ಲಾಗರ್ ಅಂತಂದ್ರೆ ಏನು, ಇದು ಮಾಡೋದು ಏನೋ. ಬ್ಲಾಗರ್ ಅಂತಂದ್ರೆ ಈಗ ಎಲ್ಲ ಕಡೆ ಹಿಂಗ್ ಮಾಡ್ಕೊಂತ ಹೋಗ್ತಾರಲ್ಲ ಆ ಕಡೆ ಈ ಕಡೆ, ಅದು ಬ್ಲಾಗರ್. ಬಟ್ ಬ್ಲಾಗರ್ ಅಂತಂದ್ರೆ ಏನೋ ಒಂಥರ ಪ್ರಮೋಷನ್ ಎಲ್ಲ ಮಾಡ್ತಾರಲ್ವ ಅಂಗಡಿ ಮುಂದೆ, ಅದು ಬ್ಲಾಗಿಂಗ್. ಸೊ ಆಸ್ ಎ ಟ್ರಾವೆಲ್ ಬ್ಲಾಗರ್ ಹಿ ವಾಸ್ ಅ ಟ್ರೂ ಬರ್ಡ್ ಆಫ್ ಪ್ಯಾಸೇಜ್, ಅಂದ್ರೆ ಅವನು ಟ್ರಾವೆಲ್ ಬ್ಲಾಗರ್ ಆಗಿ ಟ್ರೂ ಬರ್ಡ್ ಆಫ್ ಪ್ಯಾಸೇಜ್ ಆಗಿದ್ದ ಅವನು, ಅಲೆಮಾರಿ ಜೀವನ ಅಂತ. ಯಾರ್ಯಾರಿಗೆಲ್ಲ ಗೊತ್ತಿತ್ತು, ಬ್ಲಾಗರಿಗೂ ವ್ಯತ್ಯಾಸ ಯಾರಿಗೂ ಗೊತ್ತಿತ್ತು. ಬ್ಲಾಗಿಂಗ್ ಮಾಡೋದು, ಬ್ಲಾಗಿಂಗ್ ಮಾಡ್ತಾ ಇದ್ದೀನಿ, ಬ್ಲಾಗರ್ ನಾನು, ಆ ಥರದ್ದೆಲ್ಲ ಕೇಳಿದ್ರ. ಬ್ಲಾಗರ್ ಅಂತಾನು ಇದೆ, ಬ್ಲಾಗರ್ ಅಂತಾನು ಕೆಲವರು ಹಾಕಿರ್ತಾರೆ. ಬ್ಲಾಗಿಂಗ್ ಎರಡು ಒಂದೇ, ಅಂಚೂರು ಎಲ್ಲೋ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ಯಾನೆ ಬ್ಲಾಗಿಂಗ್ ಅಂತ ಆಯ್ಕೆ ಅಂತ ಅನ್ಕೊಂಡಿರ್ತಾರೆ ಕೆಲವರು. ಸೊ ಯಾರ್ಯಾರಿಗೆ ಗೊತ್ತಿರ್ತಿದ್ವಿ ಇವೆರಡು ವ್ಯತ್ಯಾಸ. ಎ ಸ್ಟಾಕಿಂಗ್ ಹಾರ್ಸ್ ಅಂತಂದ್ರೆ ಏನ್ರಿ, ನೈಜ ಉದ್ದೇಶವನ್ನು ಮರೆಮಾಚಲು ಬಳಸುವ ನೆಪ ಅಥವಾ ಗುಪ್ತ ತಾಳಿಕಾರ. ಸ್ಟಾಕಿಂಗ್ ಹಾರ್ಸ್ ನೋಡ್ರಿ ಏನೇ ಅಂತಂದ್ರೆ ಏನು, ಇವನು ಆಕ್ಚುಲಿ ಇದು ಯಾವ್ದಿದು ಪ್ರಾಣಿ, ಜೂಮ್ ಹಾಕಂತಿದ್ವಿ. ನೋಡ್ರಿ ಆಕ್ಚುಲಿ ಇದು ಯಾರಿದ, ನಮ್ಮ ಆರ್ಮಿ ಯೋಧರ ತರ ಕಾಣ್ತಾರ ನೋಡ್ರಿ. ಏನ ತೋಳಂದು ವೇಷ ಹಾಕೊಂಡಿದ್ದಾರೆ ಗುಪ್ತಚರವಾಗಿ, ಗೊತ್ತಾಗಬಾರ್ದು ಅಂತೇಳಿ. ಅಂತಂದ್ರೆ ಏನು ನೈಜ ಉದ್ದೇಶ, ಅವ್ರ ಉದ್ದೇಶ ಏನು ಅಂತಾನೆ ಮರೆಮಾಚೋದಕ್ಕೆ. ಈಗ ನೋಡಿರ್ಬೋದು ನೀವು, ತೋಳ ಅದೇನೋ ಸಿಂಹದ ಚರ್ಮ ಹಾಕೊಂಬಂದು ಎದುರಿಸೋದು, ಈ ಥರದ್ದೇನೋ ಒಂದು ಮಾಡ್ತಿತ್ತಲ್ಲ. ಇದು ಸಿಂಹ ಜಿಂಕೆ ಚರ್ಮನ ಹಾಕೊಂಬಂದು ಬೇಟೆ ಎಲ್ಲ ಆಡುತ್ತಂತಲ್ಲ, ಆತರ. ಅಂದ್ರೆ ಏನರ್ಥ, ಒಂದು ನೈಜ ಉದ್ದೇಶವನ್ನ ಇದ್ ಮಾಡೋದಕ್ಕೆ ಒಂದು ಗುಪ್ತವಾಗಿರೋದು, ಒಂಥರ ಏನೋ ವೇಷ ಮರ್ಸ್ಕೊಂಡು ಬಂದಿರೋದು ಅಂತ. ಸ್ಟಾಕಿಂಗ್ ಹಾರ್ಸ್ ಅಂತಂದ್ರೆ ಏನೋ, ಕುದುರೆ ಏನ್ ಮಾಡಿರುತ್ತೆ ಅದಕ್ಕೆ ಅದ್ರ ಮೇಲೆ ಏನೋ ಒಂದು ಹೊದಿಕೆನ ಹಾಕೊಂಡು ಬಂದಿರುತ್ತೆ. ಇದು ಫೇಕ್ ಕುದುರೆ, ಇದು ನಿಜವಾದ ಕುದುರೆ ಅಲ್ಲ, ಕುದುರೆದ ಹೊದಿಕೆನ ಹಾಕೊಂಡು ಬಂದಿರುತ್ತೆ ಅಂತ. ಓಕೆನಾ, ಎ ಪ್ರಿಟೆಕ್ಸ್ಟ್ ಯೂಸ್ ಟು ಟೆಸ್ಟ್ ಒಪಿನಿಯನ್ಸ್ ಆರ್ ಹೈಡ್ ಟ್ರೂ ಪ್ಲಾನ್ಸ್ ಅಂಡ್ ಇಂಟೆನ್ಷನ್ಸ್. ನೋಡ್ರಿ, ಒಂದು ಪ್ರಿಟೆಕ್ಸ್ಟ್, ಈಗ ಯಾವುದೋ ಒಂದಕ್ಕೆ, ಈಗ ನೋಡ್ರಿ ನೀವು ನೋಡಿರ್ಬೋದು, ನೀವು ತಮ್ಮನೇಲೆಲ್ಲ ಹಾಕಿರ್ತಾರೆ. ಏನಂತ ಇರ್ಬೋದು ಅಂತಂದ್ರೆ, ಯಾವ್ದನ್ನ ತಗೊಳ್ಳೋಣ, ರಾಕಿಂಗ್ ಸ್ಟಾರ್ ಯಶ್ ಮತ್ತು ಇದೇನು, ಸಾರಿ ಬೇಡ, ಸುಮ್ಮನೆ ಬೇಡ ಬಿಡಿ. ವಿರಾಟ್ ಕೊಹ್ಲಿ ಅವರು, ಇದು ಏನು, ವಿರಾಟ್ ಕೊಹ್ಲಿ ಅವರ ರಿಟೈರ್ಮೆಂಟ್ ಅಂತ ಹಾಕಿ ಒಂದು ಕ್ವಶನ್ ಮಾರ್ಕ್ ಹಾಕಿ. ಅಂದ್ರೆ ಅರ್ಥ ಏನು, ಅವರು ನೀವು ಬಂದು ನೋಡ್ಬೇಕು ಅಂತೇಳಿ ಏನ್ ಮಾಡಿರ್ತಾರ ಅವರು, ಅದನ್ನ ಟ್ರೂ ಇಂಟೆನ್ಷನ್ ಇರುತ್ತಲ್ವಾ, ಅದು ಏನೋ ಒಂದು ಟ್ರೂ ಇಂಟೆನ್ಷನ್ ಇರುತ್ತೆ ಆಕ್ಚುಲಿ. ಆ ಟ್ರೂ ಒಳಗೆ ವಿಷಯ ಬೇರೆ ಇರುತ್ತೆ, ಅದನ್ನ ಬಟ್ ನೀವು ನೋಡಿರ್ಬೇಕು. ನೀವು ಅದನ್ನ ಓಪನ್ ಮಾಡಿ ಕ್ಲಿಕ್ ಮಾಡಿ ನೋಡ್ಬೇಕಲ್ಲ, ಅದಕ್ಕೋಸ್ಕರ ತಮ್ಮನೇಲಿ ಏನೋ ಹಾಕಿರ್ತಾರೆ. ಆಮೇಲೆ ಹೇಳ್ತಾರೆ ಅವರು ರಿಟೈರ್ಮೆಂಟ್ ಕೊಡ್ತಾ ಇಲ್ಲ, ಹಿಂಗ್ ಮಾಡ್ತಾರಂತೆ, ಹಂಗ್ ಮಾಡ್ತಾರಂತೆ, ಇದಕ್ಕೊಂದು ಕೊಟ್ಟಿದಾರಂತೆ, ಏನೋ ಒಂದು ವಿಷಯ ಬೇರೆನೆ ಹೇಳ್ತಾರೆ. ಅರ್ಥ ಏನೋ, ಪ್ರೀ ಟೆಕ್ಸ್ಟ್ ಅಂದ್ರೆ ಮೊದಲೇ ಒಂದು ಟೆಕ್ಸ್ಟ್ ಯೂಸ್ ಮಾಡಿರ್ತಾರೆ, ಅದೇನೋ ನಿಜವಾದ ಇದನ್ನ ಹೈಡ್ ಮಾಡ್ತಾರೆ ಅಂತ. ದ ಮೈನರ್ ಕ್ಯಾಂಡಿಡೇಟ್ ವಾಸ್ ಯೂಸ್ಡ್ ಆಸ್ ಎ ಸ್ಟಾಕಿಂಗ್ ಹಾರ್ಸ್ ಫಾರ್ ದ ಪಾರ್ಟಿ ಲೀಡರ್. ನೋಡ್ರಿ, ಒಬ್ಬ ಮೈನರ್ ಕ್ಯಾಂಡಿಡೇಟ್ ಇದಾನಲ್ಲ, ಆ ಮೈನರ್ ಕ್ಯಾಂಡಿಡೇಟ್ ಅಂತಂದ್ರೆ ಒಂದು ಮೈನಾರಿಟಿಯಲ್ಲಿ ಒಂದು ಕ್ಯಾಂಡಿಡೇಟ್ ಅನ್ನ ತಗೊಂಡ್ರು, ಎಲೆಕ್ಷನ್ ಗೆದ್ರು. ಏನಕ್ಕೆ, ಒಂದು ಪಾರ್ಟಿಗೊಂದು ಸೀಟ್ ಸಿಕ್ತು, ಪಾರ್ಟಿಗೊಂದು ಸೀಟ್ ಗೆದ್ದು ಕೊಟ್ಟ ಅವನು ಮೈನರ್. ಸೊ ಏನಾಯ್ತು, ಅವ್ರು ಅದನ್ನ ಒಂದು, ಅವ್ರ ಉದ್ದೇಶ ಪಾರ್ಟಿ ಗೆಲ್ಲೋದು. ಇಲ್ಲಿ ಏನ್ ಮಾಡಿದ್ರು, ನಾವು ಮೈನಾರಿಟಿಯಿಂದ ನಿಲ್ಸಿದೀವಿ ಹಂಗೆ ಹಿಂಗೆ ಅಂತೇಳಿ, ಜಾತಿ ಮಧ್ಯೆ ನಿಮ್ಮ ಜಾತಿ, ಈ ದಲಿತ ಜಾತಿ ನಿಲ್ಸಿದೀವಿ ನಾವು, ಆಮೇಲೆ ಏನೋ ಇದನ್ನ ಯಾವುದು ಅಪ್ಪರ್ ಕ್ಯಾಸ್ಟ್ ಅನ್ನು ನಿಲ್ಸಿದೀವಿ ನಾವು, ಈ ಕಡೆ ಕ್ಯಾಸ್ಟ್ ಅನ್ನು ನಿಲ್ಸಿದೀವಿ ನಾವು ಅಂತ ಹೇಳಿ ಏನ್ ಮಾಡ್ತಾರೆ, ಜನರ ಮಧ್ಯೆ ಭೇದ ತರ್ತಾರೆ. ಮತ್ತೇನು ಮಾಡೋದಿಲ್ಲ. ಅವರು ಆ ಗೆದ್ದಿರೋ ವ್ಯಕ್ತಿನ ಅವನ್ನ ಇದನ್ನ ನೋಡ್ಕೊಂತಾನೆ, ಜೇಬ್ ತುಂಬಿಸ್ಕೊಂತಾನೆ ಬಿಟ್ರೆ ಅವನೇನು ಎಲ್ಲರ ಪಾಡಿಗೆ ಮಾಡೋದಿಲ್ಲ. ಓಕೆನಾ, ಹೆಸರಿಗೆ ಹೇಳ್ಬೇಕು, ನಮ್ ಕ್ಯಾಸ್ಟ್ ಬಂದಿದ್ದಾನೆ ಅಂತ. ಓಕೆ, ಎ ಬ್ರೀತ್ ಆಫ್ ದ ಫ್ರೆಶ್ ಏರ್. ಫ್ರೆಶ್ ಏರ್ ಸಿಗುತ್ತೆ ಬೆಳಿಗ್ಗೆ ಎದ್ದು, ಯಾವುದೋ ಒಂದು ಹಸಿರುಕ್ಕೆ ಇದು ಕಡೆ ಹೋಗ್ಬಿಟ್ರೆ, ಹಸುರಿನ ಬನಸಿರಿಗೆ ಇಳಿದು ಅಂತೇಳಿ, ಅವಾಗ ಏನಾಗುತ್ತೆ, ಅಂತ ಒಂದು ಗಾಳಿ ಹಿತಕರ ಅಂತಂದ್ರೆ ಹೊಸ ಹಿತಕರ ಬದಲಾವಣೆ, ಹೊಸ ಚೈತನ್ಯ ನೀಡುವ ವಿಷಯ. ಎ ರಿಫ್ರೆಶಿಂಗ್ ಆರ್ ಪಾಸಿಟಿವ್ ಅಂಡ್ ವೆಲ್ಕಮ್ ಚೇಂಜ್ ಫ್ರಮ್ ದ ಯೂಶುವಲ್ ರುಟೀನ್. ಓಕೆನಾ, ಹರ್ ಎನರ್ಜೆಟಿಕ್
ಟೀಚಿಂಗ್ ಮೆಥಡ್ಸ್ ವರ್ ಆ ಬ್ರೀತ್ ಆಫ್ ಫ್ರೆಶ್ ಏರ್ ಆಫ್ ಫಾರ್ ಅಸ್. ನೋಡ್ರಿ ಅವಳ ಒಂದು ಎನರ್ಜೆಟಿಕ್ ಆಗಿ ನಾನು ಹೆಂಗೆ ನಿಮಗೆ ಟೀಚಿಂಗ್ ಮಾಡ್ತಾ ಇದ್ದೀನೋ ಅದೊಂಥರ ನಿಮ್ಗೆ ಒಂಥರ ಫ್ರೆಶ್ ಬ್ರೀತ್ ಕೊಟ್ಟಂಗೆ ನಿಜವಾಗ್ಲೂ ಗೊತ್ತಿಲ್ಲ ಅಂತ ನಂಗೆ ಗೊತ್ತು. ಯಾಕಂತಂದ್ರೆ ನಾನು ಮ್ಯಾಥ್ಸ್ ಮತ್ತೆ ಬೇರೆ ಗ್ರಾಮರ್ನ ಇಟ್ಕೊಂಡ್ರೆ ನಿಮ್ಗೆ ನಿಜವಾಗ್ಲೂ ಫ್ರೆಶ್ ಏರ್. ನೀವು ಆ ಕೊಳ್ತೋಗಿರೋ ಇದನ್ನ ಏರ್ನ ಕುಡಿತಾ ಇದ್ದೀರಲ್ವ, ಯಾರೋ ಮಾಡ್ತಾ ಇದ್ರಲ್ವ ನಿಮಗೆ ಮ್ಯಾಥ್ಸ್ ಇದನ್ನಲ್ವ, ಅದು ಕೊಳ್ತೋಗಿರೋ ಏರ್. ಅದರಿಂದ ನೀವು ಪಾಸ್ ಆಗಲ್ಲ. ಎಲ್ಲ ಜಸ್ಟ್ ಕೆಲವರು GD ಟಫನ್ ಮಾಡ್ತಾರೆ ಬಿಟ್ರೆ ಯಾರಿಗೂ ರೈಲ್ವೇನು ಮಾಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಸೊ ನಿಮ್ದು ಕೊಳ್ತೋಗಿರೋ ಏರ್ ಆಗಿದೆ. ಸೊ ನಾನು ಸ್ಟಾರ್ಟ್ ಮಾಡಿದ್ರೆ ಫ್ರೆಶ್ ಏರ್ ಗೊತ್ತಾಗುತ್ತೆ ನಿಮಗೆ ಯಾವ್ದು ಫ್ರೆಶ್ ಏರ್ ಅಂತ. ಬಟ್ ಅದು ಟೈಮ್ ಸಿಗ್ತಾ ಇಲ್ಲ. ಇರ್ಲಿ ನೋಡುವ, ಆದಷ್ಟು ಬೇಗ ಮಾಡುವ ಅಂತ ಬೇಡ್ಕೊಳ್ರಿ, ಆದಷ್ಟು ಬೇಗ ಮಾಡುವ. ಆದರೆ ವೊಕ್ಯಾಬ್ಯುಲರಿ ಎಲ್ರಿಗೂ ಬೋರು, ಏನು ಮಾಡೋಕ್ಕಾಗಲ್ಲ. ಬೋರು ಸೆಲೆಕ್ಷನ್ ಆಗಿದೆ ಆಮೇಲೆ ಗೊತ್ತಾಗುತ್ತೆ, ಓಹೋ ಬೋರ್ ಆದರೂ ಕೇಳಲೇಬೇಕು. ನಾನಲ್ರಿ, ಈಗ ನೀವು ನೋಡಿರ್ಬೋದು ಹಿಂದಿಲಿ ಒಬ್ರು ಮಾಡ್ತಾರೆ, ದಿ ಫೇಮಸ್ ನೀತು ಮ್ಯಾಮ್. ನೀತು ಮ್ಯಾಮ್ ಇದಾರಲ್ಲ, ಇಂಗ್ಲೀಷಲ್ಲಿ ಒಂಥರ ಲೆಜೆಂಡರಿ ಅವ್ರು ಹಿಂದಿಯಲ್ಲಿ, ಓಕೆನಾ. ಇದಾರೆ ಬಿಡ್ರಿ, ಜೈದೀಪ್ ಸಿಂಗ್ ಇದ್ದಾರೆ, ಆಮೇಲೆ ಆಮೇಲೆ ಯಾರು ಗೋಪಾಲ್ ವರ್ಮಾ ಇದ್ದಾರೆ, ಅಮಾನ್ ಸರ್ ಇದ್ದಾರೆ, ಸುಮಾರು ಜನ ಇದ್ದಾರೆ ಹಿಂದಿಯಲ್ಲಿ, ಅದು ಬೇರೆ. ಆದರೆ ನೀತು ಮ್ಯಾಮ್ ಇದಾರಲ್ಲ, ಅವ್ರು ಹಳೆ ಹುಲಿ. ಎಲ್ಲರೂ ಫೇಮಸ್ಸೇ, ಎಲ್ಲರೂ ತುಂಬ ಚೆನ್ನಾಗಿ ಮಾಡ್ತಾರೆ, ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡ್ತಾರೆ. ಬಟ್ ನೀತು ಮ್ಯಾಮ್ ಹಳೆ ಹುಲಿ, ಅವ್ರು ಮೊದಲಿಂದನೂ ಬಂದಿರೋರು. ಬಟ್ ಅವ್ರು ಈಗ ಸ್ವಲ್ಪ ಎಲ್ಲರೂ ಸೇಮೆ ಮಾಡ್ತಿದ್ದಾರೆ, ಇವ್ರೇನು ಭಾರಿ ಸ್ಪೆಷಲ್ ಮಾಡ್ತಾರೆ ಅಂತ ಹೇಳ್ತಾರೆ. ಬಟ್ ಇವರು ಹಳೆ ಹುಲಿ ಅಂತ ಹೇಳ್ತಾರೆ, ಸ್ವಲ್ಪ ಫೇಮಸ್ ಇದ್ದಾರೆ. ಸೊ ಇವ್ರದ್ದೇ ಆದರೂ ಕೂಡ ಕ್ಲಾಸ್ ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ. ಆ್ಯಕ್ಚುಲಿ ಎಲ್ಲ ಕ್ಲಾಸ್ ಎಷ್ಟು ಇಂಟ್ರೆಸ್ಟಿಂಗ್ ಮಾಡ್ತಾರೆ ಅಂತಂದರೆ, ನಿಜವಾಗ್ಲೂ ಜೆನ್ಯೂನ್ ಪ್ರಿಪ್ರೇಷನ್ ಮಾಡ್ತಿದ್ದಾರೆ ಅಂತಂದರೆ ಅವ್ರಿಗೆ ತುಂಬ ಇಂಟ್ರೆಸ್ಟ್ ಬರುತ್ತೆ, ಅಷ್ಟು ಚೆನ್ನಾಗಿ ಪಾಠ ಮಾಡ್ತಾರೆ ಅವರು. ಅವ್ರ ಕ್ಲಾಸಿಗೆ ಕೂಡ ಫಸ್ಟ್ ವ್ಯೂಸ್ 1 M 2 M ಇರುತ್ತೆ ಫಸ್ಟ್ ಕ್ಲಾಸಿನ ವ್ಯೂಸ್, ಅಥವಾ ಒಂದು 500 KR ಇರುತ್ತೆ. ಲಾಸ್ಟ್ ಕ್ಲಾಸ್ ವ್ಯೂಸ್ ವೊಕ್ಯಾಬ್ಯುಲರಿಗೆ 50K 60K ಆಗಿರುತ್ತೆ. ಕಾರಣ ಇಷ್ಟೇ, ಸ್ಟೂಡೆಂಟ್ಸ್ಗೆ ವೊಕ್ಯಾಬ್ಯುಲರಿ ಕೇಳೋದಕ್ಕೆ ಬೋರ್ ಆಗುತ್ತೆ, ಇಂಟ್ರೆಸ್ಟ್ ಬರಲ್ಲ. ಬಟ್ ಆ ವಿಡಿಯೋ ನೀವು ನೋಡಿರ್ಬೋದು, ಬೇಕಿದ್ರೆ ಇದೇ ವಿಡಿಯೋ ನೀವು ಒಂದು 2 ವರ್ಷ ಬಿಟ್ಟು ನೋಡ್ರಿ, ಆ ವಿಡಿಯೋಗೆ ನಿಯರ್ಲಿ 1 M ಹೋಗಿರುತ್ತೆ. ಕಾರಣ ಏನಂತಂದರೆ, ಒಂದ್ಸರಿ ಫೇಲ್ ಆದಮೇಲೆ ಅವ್ರಿಗೆ ಬುದ್ಧಿ ಬಂದಿರುತ್ತೆ, ಓಹೋ ನಾವು ವೊಕ್ಯಾಬ್ಯುಲರಿ ಕಲಿಬೇಕು ಅಂತೇಳಿ ಫ್ರೀ ಕ್ಲಾಸ್. ಅದು ಅವರು ಅಪ್ಲೋಡ್ ಮಾಡಿರೋದು ಬಿಟ್ಟಿದ್ರೆ ಓಕೆ, ಮತ್ತೆ ಡಿಲೀಟ್ ಮಾಡಿದ್ರು ಅಂತಂದ್ರೆ ಮುಗೀತು ಕೆಲಸ, ಓಕೆನಾ. ಹಾಗಾಗಿ ನಿಮಗೆ ಬೋರ್ ಆದರೂ ಕೂಡ ವಿಧಿ ಏನು ಮಾಡೋಂಗಿಲ್ಲ. ನೀವು ಕನ್ನಡ ಮೀಡಿಯಮಲ್ಲಿ ಕಲ್ತು ಬಿಟ್ಟಿದ್ದೀರಾ, ಇಂಗ್ಲೀಷ್ ಬೇಕೇ ಬೇಕು. ಸೆಂಟ್ರಲ್ ಗೌರ್ಮೆಂಟ್ ಜಾಬಿಗೆ ಅಥವಾ ಯಾವುದೇ ಗೌರ್ಮೆಂಟ್ ಜಾಬಿಗೆ ಇರ್ಬೋದು, ಇಂಗ್ಲೀಷ್ ಅನ್ನೋದು ತುಂಬ ಮ್ಯಾಂಡೇಟರಿ ಆಗಿಬಿಟ್ಟಿದೆ. ಸೊ ಹಾಗಾಗಿ ಕಲೀಲೇಬೇಕು, ಏನು ಮಾಡೋಂಗಿಲ್ಲ. ಅರ್ಥ ಆಯ್ತಲ್ವ? ಸೊ ಬೋರ್ ಆದ್ರೂ ಸ್ವಲ್ಪ ಇಂಟ್ರೆಸ್ಟ್ ತಗೊಂಡು ನಿಮ್ಮ ಒಂದು ಎನರ್ಜಿನ ನೀರು ಕುಡ್ಕೊಂತ, ಕಣ್ಣಿಗೆ ನೀರು ಹಿಡ್ಕೊಂತಾರೋ ಕಲಿಯೋದು, ನಿದ್ದೆ ಬಂದರೆ, ಓಕೆನಾ. ಏನಾಯ್ತಲ್ಲ, ಡೈಮ್ ಇನ್ ದ ಡಜನ್ ಅಂತ. ಡೈಮ್ ಅಂತಂದ್ರೆ ಲೋಯೆಸ್ಟ್ ವ್ಯಾಲ್ಯೂ ಅಂತ. ಡೈಮ್ ಅಂದ್ರೆ ಸಣ್ಣ ಚಿಲ್ಡ್ರೆ ಕಾಸು ಅಂತ. ಅಂದ್ರೆ ಒಂದು ಡಜನ್ನಿಗೆ, ಒಂದು ಚಿಲ್ಡ್ರೆ ಕಾಸಿಗೆ ಒಂದು ಡಜನ್ ಬರ್ತೈತೆ ಅಂತಂದ್ರೆ ಅತಿ ಸಾಮಾನ್ಯ, ಯಾವುದೇ ವಿಶೇಷ ಮೌಲ್ಯವಿಲ್ಲದ ಹೇರಳ ವಸ್ತು. ಸಿಕ್ಕಾಪಟ್ಟ ಸಿಗ್ತದೆ ನಮಗೆ ಒಂದು ಸಣ್ಣದಕ್ಕೆ, ಕಡಿಮೆ ರೇಟಿಗೆ, ಓಕೆನಾ. ಎ ವೆರಿ ಕಾಮನ್, ಈಸಿ ಟು ಫೈಂಡ್, ಆರ್ ದೇರ್ ಫೋರ್ ಹ್ಯಾವಿಂಗ್ ಎ ವೆರಿ ಲಿಟಲ್ ಯೂನಿಕ್ ವ್ಯಾಲ್ಯೂ ಅಂತಂದ್ರೆ ಸಣ್ಣ ವ್ಯಾಲ್ಯೂ ಇದೆ, ಸಿಕ್ಕಾಪಟ್ಟ ಜಾಸ್ತಿ ವ್ಯಾಲ್ಯೂ ಇಲ್ಲ, ಹೆವಿ ಲಿಟಲ್ ವ್ಯಾಲ್ಯೂ ಅಂತ, ಓಕೆನಾ. ಅಂದ್ರೆ ಕಡಿಮೆ ಒಂದು ಖರ್ಚಿಗೆ ಸಿಗ್ತಾ ಇದೆ ಅಂತ. ಡೈಮ್ ಇಂದ, ಡೈಮ್ ಅಂತಂದ್ರೆ ಕಡಿಮೆ ವ್ಯಾಲ್ಯೂ, ಡಜನ್ ಅಂತ ಕಡಿಮೆ ವ್ಯಾಲ್ಯೂಗೆ ಒಂದು ಡಜನ್ ಸಿಗ್ತಾ ಇದೆ ಅಂತ. ಇನ್ ಬಿಗ್ ಸಿಟೀಸ್ ಕಾಫಿ ಶಾಪ್ಸ್ ಆರ್ ಡೈಮ್ ಅ ಡಜನ್ ಆನ್ ಎವ್ರಿ ಸ್ಟ್ರೀಟ್. ಇಲ್ಲ ಅರ್ಥ ಏನು, ಇದ್ರ ಅರ್ಥ ಏನು, ಇದ್ರ ಅರ್ಥ ಏನಂತಂದ್ರೆ ಕಾಫಿ ಸಿಟಿ, ಕಾಫಿ ಕಡಿಮೆ ಸಿಗ್ತಿತ್ತು ಅಂತ ಅಲ್ಲ. ಅಂದ್ರೆ ಭಾರಿ ಸಾಮಾನ್ಯವಾಗಿ ದೊಡ್ಡ ಸಿಟಿಯಲ್ಲಿ ಕಾಫಿ ಶಾಪ್ಸ್ ಇದಾವಲ್ಲ, ಗಲ್ಲಿಗೂ ಇದಾವಂತೆ, ಎಲ್ಲಿ ನೋಡ್ರು ಕಾಣ್ತಾ ಇದಾವಂತ. ಆ ಥರ ಈಗ ನಾವು ಹೆಂಗೆ ಇದನ್ನ ಅರ್ಥ ಮಾಡ್ಕೋಬೇಕಂದ್ರೆ, ಡೈಮ್ ಇಂದ ಡಜನ್ ಅಂತಾರೆ ಒಂದು ಮೌಲ್ಯ ಅಲ್ಲದೆ ಇರೋ ವಸ್ತು. ಮೌಲ್ಯ ಯಾವಾಗಿರಲ್ಲ ಒಂದು ವಸ್ತುವಿಗೆ, ಎಲ್ಲಿ ನೋಡ್ರು ಸಿಗುತ್ತೆ. ಈಗ ಮ್ಯಾಂಗೋ ಸೀಸನ್ ಅಲ್ಲಿ ಮ್ಯಾಂಗೋ ನೀವು ಸೀಸನ್ ಬಿಟ್ಟು ತಗೊಳಕ್ ಹೋದ್ರೆ 200 ರೂಪಾಯಿ KG ಇರುತ್ತೆ. ಮ್ಯಾಂಗೋ ಸೀಸನ್ ಅಲ್ಲಿ ತಗೊಳಕ್ ಹೋದ್ರೆ ಎಲ್ಲಿ ನೋಡ್ರು ಸಿಗ್ತಾ ಇರುತ್ತೆ. ಅದಕ್ಕೆ ಎಲ್ಲಿ ನೋಡ್ರು ಸಿಗ್ತಾ ಇರೋದ್ರಿಂದನೇ ಅದಕ್ಕೆ ಕಡಿಮೆ ವ್ಯಾಲ್ಯೂ ಆಗಿರುತ್ತೆ ಅಂತ ಅರ್ಥ. ಏನು ಅದ್ರ ಅರ್ಥ, ಮೇನ್ ಅರ್ಥ ಒಂದು ಕಡಿಮೆ ವ್ಯಾಲ್ಯೂ ಅಂತ, ಇನ್ನೊಂದು ಎಲ್ಲೆಲ್ಲೂ ಸಿಗ್ತಾ ಇದೆ, ಆರಾಮಾಗಿ ಹೇರಳವಾಗಿ ಸಿಗ್ತಾ ಇದೆ. ರೇರು ಮತ್ತೆ ಯುನಿಕ್ ವಸ್ತು ಅಲ್ಲ ಅದು, ಎಲ್ಲಿ ನೋಡ್ರು ಸಿಗುತ್ತೆ ಅಂತ. ಸೊ ಈಗ ಅರ್ಥ ಆಯ್ತದೋ. ಈಗ ಏನೋ ಬಿಗ್ ಸಿಟೀಸ್ಗಳಲ್ಲಿ ಕಾಫಿ ಶಾಪು ಹೆಂಗಿರುತ್ತೆ, ಎಲ್ಲಿ ನೋಡ್ರು ಸಿಗುತ್ತೆ, ಯಾವ ಕಾರ್ನರಲ್ಲೂ ಸಿಗುತ್ತೆ ಅಂತ. ಬ್ಯಾಡ್ ಹೇರ್ ಡೇ ಅಂತಂದ್ರೆ ಏನು, ಕೆಟ್ಟ ಕೂದಲಿನ ದಿನ ಅಂತಂದ್ರೆ, ನೀವು ಒಂದು ಹೇರ್ ಫಾಲ್ ಅಲ್ಲೇ ಒಂಥರ ಚೆನ್ನಾಗಿಲ್ಲ, ಹೇರ್ ಫಾಲ್ ಆಗ್ತಾ ಇದೆ, ಒಂಥರ ಕೂದಲೆಲ್ಲ ಕೆರ್ಕೊಂಡು ಹೋದ್ರೆ ಒಂಥರ ಇಡೀ ದಿನ ಒಂಥರ ಹೆಂಗಿರುತ್ತೆ, ಒಂಥರ ಇಡೀ ದಿನನೇ ಒಂಥರ ಚೆನ್ನಾಗಿರಲ್ಲ ಅಂತ, ಈ ಥರ ಆಗಿರುತ್ತೆ, ಹಿಂಗಾಗಿರುತ್ತೆ. ಹಿಂಗೆ ಮಾಡ್ಕೊಂಡು ನೀವು ಯಾವುದೋ ಒಂದು ಆಫೀಸಿಗೆ ಹೋದ್ರಿ ಅಂತ ಇಟ್ಕೊಳ್ಳಿ, ಏನು ಅರ್ಥ ಆದ್ರೆ ಏನು, ಇಡೀ ದಿನ ಒಂಥರ ಹಾಳು ಅಂತ ಅರ್ಥ. ಎ ಡೇ ವೆನ್ ಎವ್ರಿಥಿಂಗ್ ಸೀಮ್ಸ್ ಟು ಗೋ ರಾಂಗ್. ನೋಡ್ರಿ, ಎಲ್ಲದು ಏನು ಮುಟ್ಟರು ಒಂದು ಹಿಂಗೆ ಮುಟ್ಟಿದ್ರೆ ಅದು ಮುರಿದು ಹೋಗ್ತಾ ಇದೆ ಅಂತ, ಎಲ್ಲದು ಒಂಥರ ಏನೋ ಅಂತೀವಲ್ಲ
ಅದಕ್ಕೇನೋ ಬರುತ್ತಲ್ಲ ಏನೋ ಏನೋ ಬ್ಯಾಡ್ ಹೇರ್ ಡೇಗೆ ಏನೋ ಒಂಥರ ಅಪಶಕುನ ದಿನ ಅಂತ ಏನೋ ಅಂತ ಅಂತೀವಲ್ಲ, ಏನು ಗ್ರಾಚಾರದ ದಿನ ಮರಿ ಅಂತ ಆ ಥರ. ಏನು ಮುಟ್ಟಿದ್ದೆಲ್ಲ ಒಂಥರ ಶಾಪ್ ಇದ್ದಂಗೆ ಆಗ್ಬಿಟ್ಟು. ಐ ಮಿಸ್ಡ್ ದ ಬಸ್ ಆ್ಯಂಡ್ ಸ್ಪಾಯ್ಲ್ಡ್ ದ ಕಾಫಿ ಆನ್ ಮೈ ಶರ್ಟ್. ಸ್ಪಿಲ್ಡ್ ದ ಕಾಫಿ ಆನ್ ಮೈ ಶರ್ಟ್. ಇಟ್ಸ್ ಎ ಬ್ಯಾಡ್ ಹೇರ್ ಡೇ ನೋಡ್ರಿ. ಬಸ್ ಬೇರೆ ಮಿಸ್ ಮಾಡ್ಕೊಂಡೆ, ಶರ್ಟ್ ಮೇಲೆ ಕಾಫಿ ಚಿಲ್ಕೊಂಡೆ, ಏನೇನೋ ಮಾಡ್ಕೊಂಡೆ, ಕಾಲು ಬೇರೆ ಮುಂಡ್ರಡ್ಕೊಂಡು ಬಿದ್ದೆ. ದೊಡ್ಡ ಬ್ಯಾಡ್ ಹೇರ್ ಡೇ ಆಗ್ಬಿಡ್ತಪ್ಪ, ನಂಗೆ ಒಂದು ಕೆಟ್ಟ ದಿನ ಆಗ್ಬಿಡ್ತೀವಿ ಒಂದು ಅಂತ. ಅದಕ್ಕೆ ಬ್ಯಾಡ್ ಹೇರ್ ಡೇ ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ಲ? ಡೇ ಬ್ಯಾಡ್ ಹೇರ್ ಅಂತಾರೆ, ಕೆಟ್ಟ ಕೂದಲು ಹಂಗೆ ತಿಳ್ಕೊಬೋದು. ಎಕ್ಸ್ಚೇಂಜ್ ಆಫ್ ಹಾರ್ಟ್ ಅಂತಾರೆ ಏನೋ. ಒಂದ್ಸರಿ ಡಾರ್ಲಿಂಗ್ ಡಾರ್ಲಿಂಗ್ ಐ ಲವ್ ಯು ಡಾರ್ಲಿಂಗ್ ಅಂತ ಬಂದ. ಆಮೇಲೆ ಅಲ್ಲ ಬಂದ್ಲು ಬಂದ್ಲು 2 ಜನರಿಗೆ ತಿಳ್ಕೊಳ್ರಿ, ಸಮಸ್ಯೆ ಇಲ್ಲ. ಬಂದ್ಲು. ಆಮೇಲೆ ಏನಾಯ್ತು, ಬಂದ ಮೇಲೆ 2 ವರ್ಷ ಆಯ್ತು, 3 ವರ್ಷ ಆಯ್ತು, ಗೊತ್ತಾಯ್ತು ಗೌರ್ಮೆಂಟ್ ಜಾಬ್ ಸಿಕ್ಕಿಲ್ಲ. ಸಾರಿ ಡಿಯರ್, ನಮ್ಮ ಮನೇಲಿ ಸ್ವಲ್ಪ ಗೊತ್ತಾ ಇಲ್ಲ. ಆಕ್ಚುಲಿ ಮನೇಲಿ ಏನು ಹೇಳಿರಲ್ಲ, ಮನೇಲಿ ಮ್ಯಾಟ್ರೇ ಗೊತ್ತಿರಲ್ಲ. ವಿಡಿಯೋ ಗೊತ್ತಾಗಿರುತ್ತೆ ಏನಂತ, ಹಿಂಗ್ ಕಟ್ಕೊಂಡ್ರೆ ದಂಡ, ಬಿಟ್ಟಾಕು. ನಮ್ಮ ಮನೇಲಿ ಹೋಗ್ತಾ ಇಲ್ಲ ಡಿಯರ್, ಸಾರಿ ಡಿಯರ್, ನಿಂಗೆ ನನಗಿಂತ ಒಳ್ಳೆ ಹುಡುಗಿ ಸಿಕ್ತಿಲ್ಲ ಆಯ್ತಾ ಅಂತ ಹೇಳಿ ಏನೋ ಒಂದು ಸಾಂಗ್ ನನಗೆ ಒಂದು ಬೇಡ ಬಿಡಿ. ಅಂದ್ರೆ ಮನ ಪರಿವರ್ತನೆ, ಆಲೋಚನೆಯಲ್ಲಿ ಭಿನ್ನಾಭಿಪ್ರಾಯ, ಟೋಟಲಿ ಕಂಪ್ಲೀಟ್ ಬದಲಾವಣೆ. ಎ ಕಂಪ್ಲೀಟ್ ಚೇಂಜ್ ಇನ್ ಆಟಿಟ್ಯೂಡ್, ಒಪಿನಿಯನ್ ಆರ್ ಫೀಲಿಂಗ್ಸ್ ಟುವರ್ಡ್ಸ್ ಸಮ್ವನ್ ಆರ್ ಸಮಥಿಂಗ್ ಅಂದ್ರೆ ಮೊದಲೇ ಒಂಥರ ಬಿಹೇವಿಯರ್, ಈಗಲೇ ಒಂಥರ ಬಿಹೇವಿಯರ್. ಮೊದ್ಲು ನೋಡಿರ್ಬೋದು ನೀವು ಯಾವುದೋ ಒಂದು ರಿಲೇಶನ್ಶಿಪ್ ಅಲ್ಲಿ, ಮೊದಲು ಟಕ 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 ಏನು ಇಷ್ಟು ಪೇಜ್ ಗಟ್ಲೆ, ಆಮೇಲೆ ಏನೋ ಒಂದ್ ಕಡೆಯಿಂದ ಪೇಜ್ ಗಟ್ಲೆ ಬರ್ತಾ ಇರುತ್ತೆ, 2ನೇ ಕಡೆಯಿಂದ ಓಕೆ ಕೆ ಶಿ ಒರಿಜಿನಲ್ ಏನ್ ಸಾರ್ ಫುಲ್ ಎಕ್ಸ್ಪೀರಿಯನ್ಸ್ ಅನ್ಬಿಡ್ರಿ. ಮತ್ತೆ ಫ್ಯಾಕ್ಟ್ ಇರ್ತದೇನಪ್ಪ. ಈಗಿನ ಪ್ರಚಲಿತದಲ್ಲಿ ನಾವೆಲ್ಲ ಕಂಡಿದ್ದೀವಿ, ನಮ್ಮ ಹುಡುಗರು ಫ್ರೆಂಡ್ಸು, ಕಾಲೇಜ್ ಜೀವನ, ನಾವು ಕಾಲೇಜ್ ಜೀವನ ದಾಟೆ ಬಂದಿರೋದಲ್ವಾ. ಹಂಗಾಗಿ ದಿಸ್ ಇಸ್ ದ ಕರೆಂಟ್ ಸಿಚುವೇಶನ್, ಎಲ್ರದ್ದು ಗೊತ್ತಿದೆ ನಮಗೆ. ಹಿಂಗೆ ನಮ್ಮ ಹುಡುಗರು ಕಾಲೇಜ್ ಜೀವನ ಹಾಳು ಮಾಡ್ತಾರೆ, ಓದೋದು ಬಿಟ್ಟರೆ. ಶಿ ಇಸ್ ರಿಯಲಿ ಸೆಡ್ ನೋ, ಬಟ್ ಶಿ ಹ್ಯಾಡ್ ಅ ಚೇಂಜ್ ಆಫ್ ಹಾರ್ಟ್ ಅಂಡ್ ಅಗ್ರೀಡ್ ಟು ಜಾಯಿನ್. ಬಟ್ ಅವಳು ಏನ್ ಮಾಡಿದ್ಲು ಅಂತಂದ್ರೆ, ಒಂದು ನನ್ನ ಕಂಪ್ನಿ ಜಾಯ್ನ್ ಆಗೋ ಅಂತ ಹೇಳಿದ್ರು. ನನ್ನ ಹತ್ರ ಮಾತ್ರ ಸಾಧ್ಯ ಇಲ್ಲ, ನನ್ನ ₹1 ದುಡ್ಡಿಲ್ಲ, ನಾನು ಜಾಯ್ನ್ ಆಗಲ್ಲ, ನನ್ನ ಕೂಡ ಆಗಲ್ಲ ಅಂತೇಳಿ. ಬಟ್ ಈಗ ಏನ್ ಮಾಡ್ತಾರೆ ಅಂತಂದ್ರೆ, ಅವಳು ಮನ್ಸನ್ನು ಚೇಂಜ್ ಮಾಡಿದಾಳೆ. ಅವಳು ಜಾಯ್ನ್ ಆಗೋದಕ್ಕೆ ಅಗ್ರಿ ಮಾಡ್ಕೊಂಡಿದ್ದಾಳೆ, ಅವಳು ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ಲು ಅಂತ. ಎ ಡ್ಯಾಮ್ಸೆಲ್ ಇನ್ ಡಿಸ್ಟ್ರೆಸ್ ಅಂತಂದ್ರೆ, ಡ್ಯಾಮ್ಸೆಲ್ ಅಂತ ಒಂದು ಹುಡುಗಿ ಆಕ್ಚುಲಿ, ಆ ಹುಡುಗಿ ಹೆಸರು. ಅವಳು ಒಂಥರ ಕಷ್ಟದಲ್ಲಿದ್ದಾಳೆ ಅಂತ ಇಲ್ಲಿ ನೋಡ್ರಿ. ಇವನು ಯಾವುದೋ ಒಂದು ಏನೋ ಒಂದು ಆಗ್ತಾ ಇದೆ ಅಂತ ಅನ್ಕೊಂಡ್ರಿ, ಇವನು ಏನೋ ಒಂಥರ ಮಿಸ್ಬಿಹೇವ್ ಮಾಡ್ತಾ ಇದ್ದಾನೆ. ಇವಳೇನೋ ಸಂಕಷ್ಟದಲ್ಲಿದ್ದಾಳೆ ಅಂತ ನೋಡ್ರಿ. ಸ್ವಲ್ಪ ಅಳೋ ತರ ಏನೋ ಅನಿಸ್ತಿದೆ. ಸೊ ಸಂಕಷ್ಟದಲ್ಲಿದ್ದಾಳೆ, ಹೆದರಿಕೆ ಭಯದಲ್ಲಿದ್ದಾಳೆ ಅಂತಂದ್ರೆ, ಸಂಕಷ್ಟದಲ್ಲಿರುವ ಯುವತಿ, ಸಹಾಯ ಬೇಕಿರುವ ಹೆಣ್ಮಗಳು. ಅಂದ್ರೆ ಆ ಯಂಗ್ ವುಮೆನ್ ಇನ್ ಎ ಸೀರಿಯಸ್ ನೀಡ್ ಆಫ್ ಹೆಲ್ಪ್, ರೆಸ್ಕ್ಯೂ ಆರ್ ಪ್ರೊಟೆಕ್ಷನ್. ಅಂದ್ರೆ ಒಂದು ಹೆಲ್ಪ್ ಬೇಕು, ರೆಸ್ಕ್ಯೂ ಬೇಕು, ಪ್ರೊಟೆಕ್ಷನ್ ಬೇಕು ಅವ್ರಿಗೆ ಅಂತ ಒಂದು ಏನೋ ಒಂದು ಇದ್ರಲ್ಲಿ ಇದ್ಲು ಅವಳು ಅಂತ, ಒಂದು ಕಷ್ಟದಲ್ಲಿದ್ಲು. ಈ ಫೆಲ್ಟ್ ಲೈಕ್ ಎ ನೈಟ್ ಸೇವಿಂಗ್ ಎ ಡಿಮ್ಸೆಲ್ ಇನ್ ಡಿಸ್ಟ್ರೆಸ್ ಅಂತಂದ್ರೇನೋ, ಅವಳು ನೈಟ್ ಅಲ್ಲಿ ಏನು ಸಾರಿ ಲೈಕ್ ಎ ನೈಟ್ ಸೇವಿಂಗ್ ಆ ಡಿಮ್ಸೆಲ್ ಇನ್ ಡಿಸ್ಟ್ರೆಸ್ ವೆನ್ ಹಿ ಫಿಕ್ಸ್ಡ್ ಹರ್ ಫ್ಲಾಟ್ ಟೈರ್. ಅಂತಂದ್ರೆ ಏನಾಯ್ತು, ಅವಳು ಏನು ಅನ್ಕೊಂಡ್ಲು, ಅವಳು ಒಂದು ಫ್ಲಾಟ್ ಟೈರ್ನ ಫಿಕ್ಸ್ ಮಾಡ್ಬೇಕಿದ್ರೆ ಏನಾಯ್ತು, ಈಗ ಇದರಲ್ಲಿ ಆ ಫ್ಲಾಟ್ ಟೈರ್ ಆಗಿರುತ್ತಲ್ಲ, ಅದನ್ನ ಫಿಕ್ಸ್ ಮಾಡ್ಬೇಕಿದ್ರೆ ಏನಾಗಿತ್ತು, ಅವಳಿಗೆ ಒಂಥರ ಕಷ್ಟದಲ್ಲಿ ಇದ್ಲು. ಅವಳಿಗೆ ಏನೋ ಒಂದು ಹೆಲ್ಪ್ ಬೇಕಾಯ್ತು, ಅದನ್ನ ಯಾರಾದ್ರೂ ಒಂದು ಹೆಲ್ಪ್ ಮಾಡ್ಕೊಟ್ಟು. ಈಗ ನೋಡಿರ್ಬೋದು ನೀವು, ಯಾವುದೋ ಒಂದು ಎಕ್ಸಾಂಪಲ್ ನಿಮ್ಗೆ ಕೊಡ್ಬೇಕು ಅಂತಂದ್ರೆ, ಒಂದು ದಾರಿಲಿ ಹೋಗ್ತಾ ಇರ್ತಾರೆ ಅಂತ ಅನ್ಕೊಳ್ರಿ, ಒಂದು ಕಾರ್ ಬರುತ್ತೆ, ಅವಳ ಕಾರು ಬ್ಲಾಸ್ಟ್ ಆಯ್ತು ಅಂತ ಅನ್ಕೊಳ್ರಿ. ಕಾರ್ ಬ್ಲಾಸ್ಟ್ ಆದ್ರೆ ಡಮ್ ಅಂತಲ್ಲ, ಟೈರ್ ಬ್ಲಾಸ್ಟ್ ಆಯ್ತು ಅಂತ ಅನ್ಕೊಳ್ರಿ. ಈ ಟೈರ್ ಬ್ಲಾಸ್ಟ್ ಆದಾಗ ಏನಾಗುತ್ತೆ, ಅವಳಿಗೆ ಯಾರೋ ಒಬ್ರು ಅವಳೇ ಬಿಚ್ಚಿ ಹಾಕುವಂತ ಕೆಪಾಸಿಟಿ ಇದೆಯಾ? ಇಲ್ಲ. ಅದೊಂದು ಅಡ್ವರ್ಟೈಸ್ ಬರುತ್ತೆ ಬಿಡ್ರಿ, ಬೂಸ್ಟ್ ಕುಡಿರಿ, ಕಾಂಪ್ಲೆಕ್ಸ್ ಕುಡಿರಿ, ಅದೊಂದು ಬೇರೆ ಆಗುತ್ತೆ, ಬೇರೆ ಹೆಲ್ಪ್ ಬೇಕಾಗುತ್ತೆ ಅಂತ. ಆ ಡಾಗ್ಸ್ ಬ್ರೇಕ್ಫಾಸ್ಟ್ ಅಂತಂದ್ರೆ ಏನೋ, ಹಿಂಗ್ ಚೆಲ್ಲ ಹಾಕ್ಬಿಡುತ್ತಲ್ವಾ, ಏನೋ ಒಂದು ಹಾಕ್ಕೊಟ್ರಿ ಗಬ ಗಬ ತಿಂದತ್ಲಾಗೆ. ಅಂದ್ರೆ ಸಂಪೂರ್ಣ ಗೊಂದಲಮಯ, ಅಸ್ತವ್ಯಸ್ತವಾದ ಪರಿಸ್ಥಿತಿ. ಕಂಪ್ಲೀಟ್ಲಿ ಮೆಸ್, ಮಟಲ್, ಹೈಲಿ ಡಿಸ್ಆರ್ಗನೈಸ್ಡ್ ಸ್ಟೇಟ್ ಆಫ್ ಅಫೇರ್ಸ್ ಅಂತಂದ್ರೆ, ಒಂದು ಆರ್ಗನೈಸರ್ ನೀಟಾಗಿರುತ್ತಾ, ನಾಯಿ ಗೊತ್ತಲ್ಲ ನಿಮ್ಗೆ ಹೆಂಗಿರುತ್ತೆ ಹಂಗೆ. ಡಾಗ್ಸ್ ಬ್ರೇಕ್ಫಾಸ್ಟ್ ಅಂತಂದ್ರೆ ಏನೋ, ನೀವು ಈಗ ನಿಮ್ಮ ಭಾಷೆಯಲ್ಲಿ ತಿಳ್ಬೇಕಂದ್ರೆ, ಉಳ್ದದ್ದು ಬಳ್ದದ್ದು ಎಲ್ಲದೂ ತಗೊಂಡೋಗಿ ನಾಯಿಗೆ ಹಾಕ್ತಿರಲ್ವ ನಿಮ್ಮಲ್ಲಿ. ಏನಾದ್ರು ಫಸ್ಟ್ ಉಪ್ಪಿನಕಾಯಿ ಹಾಕಿ ನಿಮ್ಮ ನಾಯಿಗೆ, ಬಾರಪ್ಪ ಟಾಮಿಯ ಉಪ್ಪಿನಕಾಯಿ ಹಾಕಿ, ಸೈಡಿಗೆ ಉಪ್ಪು ಹಾಕಿ, ಆಮೇಲೆ ಏನೋ ಮಧ್ಯೆ ಫಸ್ಟ್ ಪಾಯಸ ಹಾಕಿ, ತಿಂದು ಮುಗ್ಸಪ್ಪ, ನಿಂಗೆ ಅನ್ನ ಹಾಕ್ತೇನೆ, ಅದನ್ನ ತಿಂದ್ಯಾ, ಓಕೆ. ಈಗ ಅನ್ನ ಬೇಕಾ, ತಿಳಿಸಾರಿಗೆ ಅನ್ನ ಬೇಕಾ ನಿಂಗೆ ಅಂತೇಳಿ ಮದುವೆ ಮನೇಲಿ ಬಡಿಸ್ದಂಗೆ ನೀಟಾಗಿ
ವ್ಯವಸ್ಥಿತವಾಗಿ ಮಾಡ್ತೀವ, ಎಲ್ಲ ಮಿಕ್ಸ್ ಆಗಿ ತಗೋಗ ತಿನ್ನ ಅಂತೇಳಿ ಹೋಗಿದ್ದೀವಿ. ಅಂದ್ರೆ ಡ್ರಾಗ್ಸ್ ಬ್ರೇಕ್ಫಾಸ್ಟ್ ಅಂತಂದ್ರೆ ಹಂಗೆ. ಓಕೆನಾ. ದ ನ್ಯೂ ಡಿಸೈನರ್ ಮೇಡ್ ಅ ಕಂಪ್ಲೀಟ್ ಡಾಗ್ಸ್ ಬ್ರೇಕ್ಫಾಸ್ಟ್ ಆಫ್ ಯುವರ್ ಅಫಿಷಿಯಲ್ ವೆಬ್ಸೈಟ್. ನೋಡ್ರಿ ಏನು ನ್ಯೂ ಡಿಸೈನರ್ ಮೇಡ್ ಎ ಕಂಪ್ಲೀಟ್ ಡಾಗ್ಸ್ ಬ್ರೇಕ್ಫಾಸ್ಟ್ ಆಫ್ ಅವರ್ ನಮ್ಮ ವೆಬ್ಸೈಟ್ ಅಲ್ಲಿ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಏನ್ ಮಾಡಿದ್ರು, ಆ ಡಿಸೈನರ್ ಏನ್ ಮಾಡ್ದ, ಎಲ್ಲಿ ಏನು ಓಪನ್ ಮಾಡ್ಬೇಕು ಏನು ಒತ್ತಬೇಕಂತಲೇ ಗೊತ್ತಾಗ್ತಿಲ್ಲ, ಒಂಥರ ಕ್ಲಮ್ಸಿ ಫೀಲಿಂಗ್ ಆಗ್ತಿದೆ, ಗೊಂದಲ ಆಗ್ತದೆ, ನಮ್ಗೆ ಏನು ಅಪ್ಲಿಕೇಶನ್ ಹಾಕಕ್ಕೂ ಬರ್ತಾ ಇಲ್ಲ ನಮ್ಗೆ, ಆ ಥರ ಮಾಡಿಟ್ಟಿದ್ದಾರೆ ಅಂತ. ಯಾವ್ದನ್ನ ಎಕ್ಸಾಂಪಲ್ ಕೊಡ್ಬೋದು ನೋಡ್ರಿ. ಅದಕ್ಕೆ ಎ ಲೆಪರ್ಡ್ ಕಾಂಟ್ ಚೇಂಜ್ ಇಟ್ಸ್ ಸ್ಪಾಟ್ ಅಂತಂದ್ರೆ ಏನು, ಇದು ಗೊತ್ತಲ್ಲ, ಚಿರತೆ ಕೂದಲು, ಇದ್ರದ್ದು ಏನು ಅವ್ರದ್ದು ಏನೇ ಚೇಂಜ್ ಮಾಡ್ಕೊಳ್ಳೋದು. ಈಗ ಅದು ಲೆಪರ್ಡ್ ಹೋಗ್ಕೊಂಡು ಹುಲ್ ತಿನ್ನಕ್ ಸ್ಟಾರ್ಟ್ ಮಾಡ್ರು, ನಾನ್ ವೆಜ್ ತಿನ್ನೋ ಬದಲು ಹುಲ್ ತಿನ್ನಕ್ ಸ್ಟಾರ್ಟ್ ಮಾಡ್ತು ಅಂತ ಅನ್ಕೊಳ್ರಿ. ಸ್ಟಾರ್ಟ್ ಮಾಡಿದ್ರು ಅದ್ರ ಮನೇಲಿ ಕಪ್ಪು ಇದನ್ನ ಚೇಂಜ್ ಮಾಡ್ಲಿಕ್ಕೆ ಆಗತ್ತ ಅಂತಂದ್ರೆ ಏನರ್ಥ, ಚೇಂಜ್ ಮಾಡಕ್ಕಾಗತ್ತ, ಆಗಲ್ಲ ತಾನೆ ಅಂತಂದ್ರೆ ಅರ್ಥ ಏನಂತಂದ್ರೆ ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅಂತ, ಮೂಲ ವ್ಯಕ್ತಿಯ ಗುಣ. ಕಾಂಟ್ ಚೇಂಜ್ ಇಟ್ ಸ್ಪಾಟ್, ಒಂದು ಚಿರತೆ ಅದರ ಒಂದು ಬುದ್ಧಿ ಬದಲಾಯಿಸಲ್ಲ, ಗುಣ ಬದಲಾಯಿಸಲ್ಲ, ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅಂತ ತಿಳ್ಕೊಳ್ಳಿ. ಎ ಪರ್ಸನ್ ಕೆನಾಟ್ ಚೇಂಜ್ ದರ್ ಬೇಸಿಕ್ ಆರ್ ಎಸೆನ್ಷಿಯಲ್ ನೇಚರ್ ಆಫ್ ಕ್ಯಾರೆಕ್ಟರ್. ಹಿ ಪ್ರಾಮಿಸ್ ಟು ಸ್ಟಾಪ್ ಲೈಂಗ್ ಬಟ್ ಲೆಪರ್ಡ್ ಕಾಂಟ್ ಚೇಂಜ್ ಸ್ಪಾಟ್ ಅಂತಂದ್ರೇನು, ಅವನೇನ್ ಮಾಡ್ದ, ನಾನು ಅಡ್ಡಿಲ್ಲ ಇನ್ಮೇಲೆಲ್ಲ ಮನಗಲ್ಲ ಆಫೀಸಲ್ಲಿ ಓಕೆ ಅಂತ ಅಂದ, ಬಟ್ ಚಿರತೆ ಅದ್ರ ಬುದ್ಧಿ ನಾಯಿ ಕಂಬ ಕಂಡು ಕಾಲಿಸಲ್ಲಿ ಬಿಡುತ್ತ ಅಂತ. ಎ ಲಿಟಲ್ ಬರ್ಡ್ ಟೋಲ್ಡ್ ಮೀ ಅಂತಂದ್ರೆ ಅರ್ಥ ಏನೋ, ಏನೋ ಒಂದು ಮಾಹಿತಿ ಕೇಳ್ತಾರೆ, ಏನೋ ಒಂದು ಹೇಳ್ತಾನ, ಇದು ಏನ್ ಗೊತ್ತಾ, ಅವ್ ಮನೇಲಿ ಹಂಗ್ ಮಾಡಿದ್ರಂತೆ ಗೊತ್ತಾ, ಅದೇನೋ ಭಾರಿ ಇದಾದಂತೆ ಅಂತ. ಹಿಂಗೆ ಯಾರು ಹೇಳಿದ್ರು, ಹಿಂಗೆ ಬಂದು ಯಾವುದೋ ಒಂದು ಹಕ್ಕಿ ಹೇಳ್ತ ನಂಗೆ ಅಂತ. ಅಂದ್ರೆ ಅರ್ಥ ಏನೋ, ಅವನು ಒರಿಜಿನಲಿ ಏನು ವಿಷಯ ಯಾರೋ ಹೇಳಿರ್ತಾರಲ್ಲ ಅದನ್ನ ಅವ್ನು ಮುಚ್ಚಿಡ್ತಾ ಇದ್ದಾನೆ, ಎಲ್ಲಿಂದ ರಹಸ್ಯ ಮಾಹಿತಿ ಎಲ್ಲಿಂದ ಬಂತು ಅಂತ ಹೇಳ್ತಾ ಇಲ್ಲ. ನಂಗೆ ಹಿಂಗೆ ಈಗ ಹೆಂಗೆ ಹೇಳ್ತಿರ್ಬೋದು, ನೀವು ನೋಡಿರ್ಬೋದು ನಮ್ಮ ಇನ್ ಕೇಸ್ ನಮ್ದೊಂದು ಇಂಟೆಲಿಜೆನ್ಸ್ ಅಲ್ಲಿ, ಈಗ ನಮ್ಮ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಇರ್ತಾವಲ್ಲ, ಇದರಲ್ಲಿ ಏನೋ ಒಂದು ಕೆಲಸ ಇರತ್ತೆ ಅಂತ ಅನ್ಕೊಡ್ರಿ, ಅವರು ಏನೋ ಒಂದನ್ನ ಉಗ್ರಗಾಮಿಗಳನ್ನ ಏನೋ ಹೊಡೆದಾಕ್ತಾರೆ, ಬಟ್ ಅದು ಎನಿಮಿ ದೇಶಕ್ಕೆ ನುಗ್ಗಿ ಹೊಡೆದಾಕಿರ್ತಾರೆ. ಅವರು ನಾವೇ ಮಾಡಿದ್ದು ಅಂತ ಇಂಟರ್ನ್ಯಾಷನಲ್ ಮೀಡಿಯಾದಲ್ಲಿ ಹೇಳ್ಕೊಳಂಗಿದ್ಯಾ, ಇಲ್ಲ. ಸೊ ಏನರ್ಥ, ಏನ್ ಮಾಡ್ತಾರ ಅವಾಗ, ಅದ್ ಹೇಳ್ಕೊಂಡ್ರೆ ಏನಾಗತ್ತೆ, ಬೇರೆ ಹೇಳ್ತಾರೆ ಇವರು ಇದ್ ಮಾಡಿದ್ದಾರೆ, ಬೇರೆ ದೇಶಕ್ಕೆ ನುಗ್ಗಿದ್ದಾರೆ ಅಂತ ಒಂದು ಇಂಟರ್ನ್ಯಾಷನಲ್ ಮೀಡಿಯಾದಲ್ಲಿ ಅವ್ರದ್ದೊಂದು ಇದನ್ನ ರೆಪ್ಯುಟೇಷನ್ ಹಾಳು ಮಾಡ್ತಾರೆ. ಅಥವಾ ಇನ್ ಕೇಸ್ ಆ ಪಾಕಿಸ್ತಾನನು ಕೂಡ ಇಲ್ಲ ಇಂಡಿಯಾ ಬಂದ್ ನಮ್ಗೆ ಹಿಂಗ್ ಮಾಡ್ತು ಅಂತ ಅನ್ಬಿಟ್ರೆ ಏನಾಗುತ್ತೆ, ಓ ಇವ್ರ ದೇಶದಾಗ ನೆಟ್ಟಗ್ ಇದೇ ಇಲ್ಲ, ಬೇರೆ ದೇಶದಲ್ಲಿ ಆರಾಮ್ ಬಂದ್ ಕೊಡ್ಕೋಬಹುದು ಅಂತರ ಅವ್ರದ್ದು ಮರ್ಯಾದೆ ಹೋಗುತ್ತೆ. ಹಂಗಾಗಿ ಅವ್ರು ಏನ್ ಮಾಡ್ತಾರೆ, ಎ ಪರ್ಸನ್ ಶಾಟ್ ಡೆಡ್ ಇನ್ ಅನ್ನೋನ್ ಗನ್ ಮ್ಯಾನ್ ಅಂತಂದ್ರೆ ಯಾರೋ ಒಬ್ಬ ಅನ್ನೋನ್ ಗೊತ್ತಿಲ್ದೇ ಇರೋ ವ್ಯಕ್ತಿ ಹೊಡೆದಾಕದ. ಅವ್ರಿಗೆ ಏನ್ ಮಾಡ್ತಿದ್ರೆ, ಒಂದು ಮೂಲ ವಿಚಾರ, ಅದ್ರ ಮೂಲ ವಿಷಯವನ್ನೇ ಹೇಳ್ತಾ ಇದ್ದಾರೆ ಎಲ್ಲಿಂದ ಅಂತೇಳಿ, ಸುಮ್ನೆ ಏನೋ ಒಂದು ಅನ್ನೋನ್ ಯಾರೋ ಒಂದು ಬಂತು ಅಂತ ಈ ತರ ಹೇಳ್ತಿದಾರೆ. ಅಂದ್ರೆ ಅರ್ಥ ಏನೋ, ಈಗ ಒಂದು ವಿಷಯ ಯಾರು ಹೇಳಿದಂತೆ ಹಿಂಗೆ ಯಾರೋ ಒಂದು ಹೇಳಿದ್ರು ಅಂತೀವಲ್ಲ ನಾವು, ಅದೊಂದು ವಿಷಯ ಸೀಕ್ರೆಟ್ ಹೇಳ್ತಾ ಇದೀವಿ ಅಂತಂದ್ರೆ, ಅಥವಾ ನೀವು ಯಾವುದೋ ಒಂದು ಸ್ಟೇಜ್ ಮೇಲೆ ಏನೋ ಒಂದು ಸೀಕ್ರೆಟ್ ಎಲ್ಲರಿಗೂ ಅಂತಾರೆ ಏನೋ ಒಂದು ಹೇಳ್ತಾ ಇದಾರ, ಒಂದು ನಂಗೊಂದು ವಿಷಯ ಬಂದಿತ್ತು, ಯಾರೋ ಹಿಂಗೆ ಹೇಳಿದ್ರು ಏನಂತಂದ್ರೆ, ಈ ತರ ಮಾಡಿದ್ರೆ ಹಿಂಗಾಗತ್ತಂತೆ, ಅರ್ಥ ಆಯ್ತಲ್ವಾ. ಈಗ ನಾನು ಈಗ ನಿಮ್ಗೆ ಹೇಳ್ತಾ ಇದೀನಿ ಅಂತ ಅನ್ಕೊಡ್ರಿ ಆಗ್ಲೇ ಹೇಳಿದ್ನಲ್ಲ ಹಿಂಗೆ ಅಂತಂದ್ರೆ, ಹಿಂಗೆ ನಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ನಾವು ಕಾಲೇಜಲ್ಲಿ ವಿಷಯ ಬಂದಿತ್ತು, ನಾರ್ಮಲಿ ಹುಡುಗರೆಲ್ಲ ಹಿಂಗೆ ಮಾಡಿರ್ತಾರೆ ಅಂತ ಹೇಳಿದ್ದೆ ಅಂತ ಅಂದೆ ನಾನು. ಅಂತಂದ್ರೇನು, ನಾನು ಒರಿಜಿನಲ್ ನನ್ಗೆ ಯಾರು ಹೇಳಿದ್ರು, ನಂಗೆ ಒಬ್ರು ಹಿಂಗೆ ಹೇಳ್ದ ಇಂಥ ಹೆಸರು ಹೇಳಿ ನಾನು ವಿಷಯ ಹೇಳಿದೆ ಇಲ್ಲ. ಅಂದ್ರೆ ಅರ್ಥ ಏನು, ಒರಿಜಿನಲ್ ಮಾಹಿತಿಯನ್ನು ನಾನು ಹೇಳ್ತಾ ಇಲ್ಲ, ಹಿಂಗೆ ನಂಗೊಂದು ವಿಷಯ ಬಂದಿತ್ತು ಅಂತ ಹೇಳ್ತಾ ಇದ್ದೀನಿ. ಹಾಗೆ ಅಂದ್ರೆ ರಹಸ್ಯವಾಗಿ ಹೇಳೋದನ್ನ ಮೂಲನ, ಬಟ್ ಮ್ಯಾಟರ್ನ ಹೇಳೋದು. ರಿಸೀವಿಂಗ್ ಇನ್ಫಾರ್ಮೇಶನ್ ಫ್ರಮ್ ಎ ಸೀಕ್ರೆಟ್ ಪ್ರೈವೇಟ್ ಆರ್ ಅನ್ನೇಮ್ಡ್ ಸೋರ್ಸ್ ಅಂದ್ರೆ ಅದಕ್ಕೇನೋ ಯಾವ ಸೋರ್ಸ್ ಅಂತ ತಿಳ್ಕೊಳ್ದೆ ಇನ್ಫಾರ್ಮೇಶನ್ ಅಂದ್ರೆ ತಿಳ್ಕೊಳ್ಳೋದು ಅಂತ. ಎ ಲಿಟಲ್ ಬರ್ಡ್ ಟೋಲ್ಡ್ ಮೀ ದಟ್ ಯು ಆರ್ ಪ್ಲಾನಿಂಗ್ ಟು ರಿಸೈನ್ ನೆಕ್ಸ್ಟ್ ವೀಕ್. ಅಂದ್ರೆ ನಂಗೆ ಯಾವುದೋ ಒಂದು ಹಕ್ಕಿ ಹೇಳ್ತಪ್ಪ, ನೀನು ನೆಕ್ಸ್ಟ್ ವೀಕ್ ರಿಸೈನ್ ಮಾಡ್ತೀಯಂತ ಅಂತ ಏನೋ ಒಂದು. ಎ ಲಿಟಲ್ ಗಶ್ ಆಫ್ ಗ್ರಾಟಿಟ್ಯೂಡ್ ಅಂತಂದ್ರೆ ಏನು, ಧನ್ಯತಾ ಭಾವ, ಗ್ರೇಟಿಟ್ಯೂಡ್ ಕೊಡೋದಪ್ಪ. ಲಿಟಲ್ ಗಶ್, ಥ್ಯಾಂಕ್ ಯು ಹೇಳೋದು ಸ್ವಲ್ಪ ಕಡಿಮೆನೇ ಆಗುತ್ತೆ, ಸಣ್ಣ ಪದನೇ ಆಗುತ್ತೆ, ತುಂಬಾ ಸಣ್ಣ ಪದ ಆಗುತ್ತೆ. ಬಟ್ ಎನಿವೇಸ್ ಥ್ಯಾಂಕ್ ಯು ಫಾರ್ ಯುವರ್ ಹೆಲ್ಪ್ ಅಂತಂದ್ರೆ ಏನು, ಒಂದು ಸಣ್ಣ ಒಂದು ನಿಮ್ಮ ಒಂದು ಹೆಲ್ಪಿಗೆ ಒಂದು ಕಿರು ನನ್ನ ಕಡೆಯಿಂದ ಒಂದು ಸಣ್ಣ ಒಂದು ಧನ್ಯತಾ ಪ್ರಭಾವ, ಧನ್ಯತಾ ಭಾವ ಅಂತ. ಎ ಸಡನ್ ವಾರ್ಮ್ ಅಂಡ್ ಹೈಲಿ ಎಕ್ಸ್ಪ್ರೆಸಿವ್ ಫೀಲಿಂಗ್ ಆಫ್ ಸಿನ್ಸಿಯರ್ ಅಪ್ರಿಷಿಯೇಷನ್ ಅಂದ್ರೆ ಅವ್ರ ಬಗ್ಗೆ ಅವ್ರ ಏನೋ ಒಂದು ಹೆಲ್ಪಿಗೆ ಒಂದು ಥ್ಯಾಂಕ್ ಯು ಹೇಳೋ ಥರ. ಎ ಲಿಟಲ್ ಗಶ್ ಆಫ್ ಗ್ರೇಟಿಟ್ಯೂಡ್ ಅಂದ್ರೆ ಗೊತ್ತಲ್ಲ ಎಲ್ರಿಗೂ, ಥ್ಯಾಂಕ್ ಯು ಹೇಳೋದು. ಐ ಫೆಲ್ಟ್ ಎ ಲಿಟಲ್ ಗಶ್ ಆಫ್ ಗ್ರಾಟಿಟ್ಯೂಡ್ ವೆನ್ ದೇ ಥ್ರೂ ಮಿ ಎ
ಸರ್ಪ್ರೈಸ್ ಪಾರ್ಟಿ ಅಂದ್ರೆ ಅವ್ರು ನನಗೆ ಒಂದು ಸರ್ಪ್ರೈಸ್ ಪಾರ್ಟಿ ಕೊಟ್ಟಾಗ ಏನು ಮಾಡಿದೆ ನಾನು ಸಿಕ್ಕಾಪಟ್ಟೆ ಒಂದು ಗ್ರಾಟಿಟ್ಯೂಡ್ ಕೊಟ್ಟು ನಂಗೆ ಥ್ಯಾಂಕ್ ಯು ಪದ ಹೇಳೋದು ಸಣ್ಣ ಆಗುತ್ತೆ, ಬಟ್ ತುಂಬಾ ಇದು ಅಂತ. ಎ ಲಾಟ್ ಆನ್ ಯುವರ್ ಪ್ಲೇಟ್ ಅಂತಂದ್ರೆ ಏನು, ಈಗ ನಿಮ್ಮ ತಟ್ಟೆಲ್ಲ ಸಿಕ್ಕಾಪಟ್ಟ ಒಂದು ತುಂಬ್ಕೊಂಡು ಎಲ್ಲರೂ ಹಾಕಿದಾರೆ ಅಂತಂದ್ರೆ ಏನರ್ಥ, ನಿಮ್ಗೆ ತಿನ್ನೋದಕ್ಕೆ ಸಾಧ್ಯ ಇಲ್ಲ, ಅಷ್ಟೊಂದು ಇದಿದೆ ಅಂತಂದ್ರೆ ಅರ್ಥ ಏನೋ, ಅಷ್ಟೊಂದು ಕೆಲಸ ಇದೆ ಅಂತ, ಅಷ್ಟೊಂದು ಜವಾಬ್ದಾರಿ, ಎಷ್ಟು ಜವಾಬ್ದಾರಿ ಇದೆ ನಿಮಗೆ ಅಂತಂದ್ರೆ ಅದನ್ನ ಮಾಡಿ ಮುಗ್ಸೋಕೆ ಆಗಲ್ಲ. ಅಷ್ಟೊಂದು ನಿಮ್ಮ ತಟ್ಟೆಯಲ್ಲಿ ಅಷ್ಟೊಂದು ತಿನ್ನಕ್ ವಸ್ತು ಇದೆ, ಅಷ್ಟೊಂದು ಕೆಲಸ ಹೆಚ್ಚಾಗಿದೆ ಅಂತ. ಹೆಚ್ಚು ಜವಾಬ್ದಾರಿ ಅಥವಾ ಒತ್ತಡವಿರುವ ಕೆಲಸ, ಅರ್ಥ ಆಯ್ತಲ್ವಾ? ಹ್ಯಾವಿಂಗ್ ಎ ಲಾರ್ಜ್ ಅಮೌಂಟ್ ಆಫ್ ವರ್ಕ್, ರೆಸ್ಪಾನ್ಸಿಬಿಲಿಟಿ ಆರ್ ಪ್ರಾಬ್ಲಮ್ಸ್ ಟು ಡೀಲ್ ವಿತ್ ಅಂತಂದ್ರೆ ಏನೋ ಸಿಕ್ಕಾಪಟ್ಟೆ ಕೆಲಸ ಇದೆ. ಲಾಟ್ ಇನ್ ಯುವರ್ ಪ್ಲೇಟ್ ಅಂತಾರೆ, ನಿಮ್ಮ ತಟ್ಟೆಲಿ ಮಾಡೋದು ನನ್ನ ತಟ್ಟೆಲೇ ಇದ್ದದ್ದು ಬೇಕಷ್ಟೈತೆ ನನಗೆ, ನಿಂದೆಲ್ಲಿ ಮಾಡ್ಲಿ ಅಂತ ಹೇಳ್ತಾರಲ್ವಾ, ನಂದೇ ನಾನು ದೊಡ್ಡದಾಗೈತೆ ನಿಮ್ದೇನು ಮಾಡ್ಲಿ ಕೇಳಿದಿರಲ್ವಾ, ನನ್ನ ತಟ್ಟೆಲ್ಲೇ ಇದ್ದದ್ದೇ ಖಾಲಿ ಮಾಡೋಕ್ಕಾಗ್ತಿಲ್ಲ ನನಗೆ, ನಿಮ್ದು ಅಂತ ತಗೊಳ್ಳೋದು ಅಂದ್ರೆ ಅರ್ಥ ಏನೋ, ಅಷ್ಟೊಂದು ನಂದೇ ಜವಾಬ್ದಾರಿ ನಂಗೆ ಹೆಚ್ಚಾಗೈತೆ, ನಿಮ್ಗೆ ಎಕ್ಸ್ಟ್ರಾ ಬೇಡ ನಂಗೆ ಅಂದ್ರೆ ಅಷ್ಟೊಂದು ಹೆಚ್ಚು ರೆಸ್ಪಾನ್ಸಿಬಿಲಿಟಿ ಇದೆ ಅಂತ. ಲಾಟ್ ಆನ್ ಯುವರ್ ಪ್ಲೇಟ್ ಆಯ್ತಲ್ವಾ? ವಿತ್ ದ ಫೈನಲ್ ಎಕ್ಸಾಮ್ಸ್ ಅಂಡ್ ಪಾರ್ಟ್ ಟೈಮ್ ಜಾಬ್ ಶಿ ಹ್ಯಾಸ್ ಲಾಟ್ ಆನ್ ಹರ್ ಪ್ಲೇಟ್ ಅಂತಂದ್ರೆ ಏನು, ಫೈನಲ್ ಎಕ್ಸಾಮ್ ಕೂಡ ಇದೆ, ಪಾರ್ಟ್ ಟೈಮ್ ಜಾಬ್ ಕೂಡ ಮಾಡ್ತಿದ್ದಾರೆ ಅಂತಂದ್ರೆ ಏನು, ಜವಾಬ್ದಾರಿ ಕೆಲಸ ಜಾಸ್ತಿ ಇದೆ ನೋಡ್ರಿ. ಪಾರ್ಟ್ ಟೈಮ್ ಕೆಲಸ ಮಾಡ್ಕಿ, ಈಗಿನ ಕಾಲದ ಪಾರ್ಟ್ ಟೈಮ್ ಕೆಲಸ ಮಾಡ್ಕೊಂಡು ಓದ್ತಾನೆ ಮಾಡ್ತಿದ್ರೆ ಜಾಬ್ ಮಾಡ್ಕೊಳ್ಳೋದು ಹೌದಾ, ಸಿಕ್ಕಾಪಟ್ಟೆ ಕಷ್ಟ ತಾನೆ. ಹಾಗೆ ಅ ಮಂತ್ ಆಫ್ ಸಂಡೇಸ್ ಅಂತಂದ್ರೆ ಏನು, ಪ್ರತಿದಿನ ಸಂಡೇನ ಎಲ್ಲರೂ ಖುಷಿ, ಪ್ರತಿದಿನ ಸಂಡೇ ಒಂದು ಊರ್ರೆ ಅಂತ ಟ್ರಿಪ್ ಮಾಡ್ತಾರೆ ಅದು ಬೇರೆ, ಬಟ್ ಪ್ರತಿದಿನ ಸಂಡೇ ಬೇಡ, ಪ್ರತಿದಿನ ಲಾಕ್ಡೌನ್ ಆಯ್ತು ಅಂತ ಅನ್ಕೊಳ್ರಿ, ಏನರ್ಥ, ಈಗ ಬೋರ್ ತಾನೆ, ಬೆಳಿಗ್ಗಿಂದ ಸಂಜೆ ಹೆಂಗ್ ಕಳೆಯೋದಪ್ಪ ಜೀವನ, ಕೆಲಸ ಇದ್ರು ಏನೋ ಕೆಲಸದಾಗ ದಿನ ಹೋಗುತ್ತೆ ಗೊತ್ತಾಗಲ್ಲ, ಬೆಳಿಗ್ಗೆ ಸಾಯಂಕಾಲ ಕಳೆಯೋದು, ಇಡೀ ದಿನ ಸಂಡೆ ಅಂದ್ರೆ ಏನೋ, ಸಂಡೇ ಅಂದ್ರೆ ಅರ್ಥ ಏನೋ ಇಡೀ ತಿಂಗಳು ಪೂರ್ತಿ ಸಂಡೇನೆ, ದಿನ ರಜೆನೆ ಅಂದ್ರೆ ಏನಾಗ್ಬಿಡುತ್ತೆ, ಮುಗಿಯದೇ ಇಲ್ಲ. ಅಯ್ಯೋ ಯಾವಾಗಾದ್ರು ಕಳೆಯುತ್ತಪ್ಪ ದಿನ ಅಂತ ಅಂದ್ರೆ ಮುಗಿಯದ ಕಾಲಾವಕಾಶ, ವೆರಿ ಲಾಂಗ್ ಸೀಮಿಂಗ್ಲಿ ಎಂಡ್ಲೆಸ್ ಪೀರಿಯಡ್ ಆಫ್ ಟೈಮ್, ತರ ಮುಗಿಯದೇ ಇಲ್ಲ ಇದು. ಇಟ್ ಹ್ಯಾಸ್ ಬೀನ್ ಎ ಮಂತ್ ಆಫ್ ಸಂಡೇ ಸಿನ್ಸ್ ಐ ಲಾಸ್ಟ್ ವಿಸಿಟೆಡ್ ಮೈ ಹೋಮ್ ಟೌನ್ ಅಂತಂದ್ರೆ ಏನೋ, ಅದರ ದಿನಾನೇ ಮುಗಿತಾ ಇಲ್ಲ, ನಾನು ಲಾಸ್ಟ್ ಟೈಮ್ ನನ್ನ ಮನೆಯನ್ನ ಮೀಟ್ ಮಾಡಿ ಬಂದ ದಿನ ಮುಗಿತಾನೆ ಇಲ್ಲ ಅದು, ಓಕೆನಾ, ಮತ್ತೆ ಹೋಗ್ಬೇಕಿತ್ತು ಒಂಥರ ದಿನಾನೇ ಮುಗಿಯಲ್ಲ ಇದು ಅಂತ, ಆ ಥರ ಸಿನ್ಸ್ ಮೈ ಲಾಸ್ಟ್ ವಿಸಿಟೆಡ್ ಮೈ ಟೈಮ್, ಗೊತ್ತಾಯ್ತಲ್ವಾ? ಗೊತ್ತಾಯ್ತಲ್ಲ, ಸಂಡೇ ಯಾವಾಗಲೂ ಸಂಡೇ ಬರುತ್ತೆ ಅಂದ್ರೆ ಮುಗಿಯಲ್ಲ ದಿನ, ದಿನ ರಜೆ ಬಂದ್ಬಿಟ್ರೆ ಮುಗಿಯುತ್ತೆ, ದಿನಾನೇ ಮುಗಿಯುತ್ತೆ ಅಂತಲ್ಲ. ಎ ಪೆನ್ನಿ ಫಾರ್ ಯುವರ್ ಥಾಟ್ಸ್ ಅಂತಂದ್ರೆ ಏನು, ನಿನ್ನ ಆಲೋಚನೆಗೆ ಏನೆಂದು ತಿಳಿಯುವ ಆಸೆ, ಏನು ಯೋಚಿಸುತ್ತಿದ್ದೀಯೇ ಅಂತಂದ್ರೇನು, ಅ ಜೆಂಟಲ್ ವೇ ಆಫ್ ಆಸ್ಕಿಂಗ್ ವಾಟ್ ಸಮೋನ್ ಇಸ್ ಥಿಂಕಿಂಗ್ ಅಬೌಟ್ ವೆನ್ ದೇ ಆರ್ ಕ್ವೈಟ್ ಅಂತಂದ್ರೇನು, ಅರ್ಥ ಏನು ಹೇಳ್ಬೋದು, ಹಿಂಗೆ ಅರ್ಥ ಮಾಡಿಸ್ಬೋದು ಅಂತಂದ್ರೆ, ಯಾರೋ ಒಬ್ರು ಸೈಲೆಂಟ್ ಆಗಿ ಕೂತಿರ್ತಾರೆ ಆಯ್ತಾ, ಇವನು ಅದನ್ನ ತಿಳ್ಕೊಳ್ಳೋದು, ಏನ್ ಮಾಡ್ಬೇಕು ಅವ್ನು ಕೇಳಿ, ನೀ ಏನ್ ಯೋಚನೆ ಮಾಡ್ತಿದ್ಯಾ, ಅಥವಾ ಜೆಂಟಲ್ ಆಸ್ಕಿಂಗ್ ಏನ್ ತಲೆಯಲ್ಲಿ ಓಡ್ತಾ ಇದೆ ನಿಂಗೆ ಅಂತ, ಅಂದ್ರೆ ಅರ್ಥ ಏನೋ ಕ್ವೈಟ್ ಆಗಿ ಅವ್ರ ಬಗ್ಗೆ ಏನೋ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ, ಏನ್ ಥಿಂಕ್ ಮಾಡ್ತಿದ್ದೆ ನೀನು. ಎ ಪೆನ್ನಿ ಫಾರ್ ಯುವರ್ ಥಾಟ್ಸ್ ಅಂತಂದ್ರೆ ಏನೋ, ನಿಮ್ಮ ಯೋಚನೆಗೆ ಒಂಥರ ಒಂದು ಪೆನ್ನಿ ಬಂದು ಮುದ್ದೆ ಕಡಿಮೆ ಆಗಿ ಬಂದ ಏನು ಅಂತ ಅಂದ್ರೆ, ಯು ಹ್ಯಾವ್ ಬೀನ್ ಸೈಲೆಂಟ್ ಫಾರ್ ಅನ್ ಅವರ್, ಎ ಪೆನ್ನಿ ಫಾರ್ ಯುವರ್ ಥಾಟ್ಸ್ ಅಂತಂದ್ರೆ ಏನೋ, ಒಂದು ನೀಟಾಗಿ ಕಾಣೋದು, ನೀನು ಅವಾಗಿಂದ ಸೈಲೆಂಟ್ ಆಗಿದೆಯೇ, ನಿನ್ನ ಒಂದು ಸೈಲೆಂಟ್ ಆಗಿರೋದಕ್ಕೆ ಕಾರಣ ಏನು ಅಂತ ಕೇಳೋದು ಜೆಂಟಲ್ ಆಗಿ. ವಾಟ್ ಈಸ್ ಯುವರ್ ಪೆನ್ನಿ ಫಾರ್ ಯುವರ್ ಥಾಟ್ಸ್, ವಾಟ್ ಈಸ್ ಅಲ್ಲಿ ನಾವೇನೋ ವಾಟ್ ಈಸ್ ಸೇರ್ಸಲ್ಲ, ಆ ಪೆನ್ನಿ ಫಾರ್ ಯುವರ್ ಥಾಟ್ಸ್ ಅಂತಂದ್ರೆ ಒಂದು ಕ್ವಶನ್ ಮಾಡೋದು ಅಂತ, ಏನ್ ನಿಂತು ಮಾಡ್ತಿದ್ಯಾ ನೀನು, ಆ ಪೆನ್ನಿ ಯುವರ್ ಥಾಟ್ಸ್. ಈಗ ಇನ್ ಕೇಸ್ ಇಲ್ಲಿ ಇದೊಂದು ಎರರ್ ಬಂತು ಅಂತ ಅನ್ಕೊಳ್ರಿ, ಈಗ ಹಿಂಗ್ ಕೊಡ್ತಾರೆ, ಯು ಹ್ಯಾವ್ ಬೀನ್ ಸೈಲೆಂಟ್ ಫಾರ್ ಅನ್ ಅವರ್, ವಾಟ್ ಈಸ್ ದ ಪೆನ್ನಿ ಫಾರ್ ಯುವರ್ ಥಾಟ್ಸ್ ಅಂತ ಬಂತು ಅಂತ ಹೇಳ್ರಿ, ಅವಾಗ ಏನು ವಾಟ್ ಸೂಪರ್ ಕ್ಲೋಸ್ ಆಗುತ್ತಲ್ವ ತಾನೆ, ಆ ಪೆನ್ನಿ ಫಾರ್ ಯುವರ್ ಥಾಟ್ಸ್ ಅಂತಂದ್ರೆ ವಾಟ್ ಆರ್ ಯು ಥಿಂಕಿಂಗ್ ಅಂತ, ಮತ್ತು ವಾಟ್ ಆರ್ ಯು ಥಿಂಕಿಂಗ್ ಆಗ್ಬಿಡುತ್ತೆ, ಇದ್ರ ಅರ್ಥನೇ ವಾಟ್ ಅಂತೇಳಿ, ಅರ್ಥ ಇದಲ್ವಾ, ಸೊ ಎರರ್ ಆಗುತ್ತದೆ. ಆ ಸೇಕ್ರೆಡ್ ಕೌ ಅಂತಂದ್ರೆ ಏನು, ಸೇಕ್ರೆಡ್ ಕೌ ಅಂದ್ರೆ ಏನು, ಸೇಕ್ರೆಡ್ ಅಂತಂದ್ರೆ ಪವಿತ್ರ, ಪವಿತ್ರ ಪಕ್ಕದ ಮನೆ ಹುಡುಗಿ ಪವಿತ್ರ ಅಲ್ಲ, ಒಂದು ಏನಂತಾರೆ ಪವಿತ್ರ, ಹೋಲಿ ಪವಿತ್ರತೆ ಅಂತೀವಲ್ಲ ಅದು, ಯಾರು ಪ್ರಶ್ನಿಸಲಾಗದ ಪವಿತ್ರ ಪದ್ಧತಿ ತಿದ್ದುಪಡಿ ಮಾಡಲಾಗದ, ಈಗ ಇದನ್ನಂತೂ ನಮಗಂತೂ ಸೇಕ್ರೆಡ್ ಕೌ ಅಂತ, ಸೇಕ್ರೆಡ್ ಅಂತ ಪದ ಅಂತ ಎಲ್ರಿಗೂ ಗೊತ್ತಿರುತ್ತೆ, ಒಂದು ಪವಿತ್ರ ಅಥವಾ ಒಳ್ಳೆ ಒಂದು ಹೋಲಿ ಥಿಂಗ್ ಅಂತೇಳಿ. ಆ ಕೌ ಅಂತೂ ನಾವು ಎಲ್ಲರೂ ಪೂಜಿಸ್ತೀವಿ, ಎಲ್ರಿಗೂ ಗೊತ್ತಿರುತ್ತೆ, ಓಕೆನಾ, ಏನು ಇದು ನಾವು ದನ ಕರುನ ತುಂಬಾ ಆಲ್ಮೋಸ್ಟ್ ಎಲ್ಲರೂ ಪ್ರೀತಿಯಿಂದ ಒಂದು ದೇವ್ರ ಭಾವನೆಯಲ್ಲಿ ನೋಡ್ತಾರೆ, ಗೋ ಪೂಜೆ ಬೇರೆ ಮಾಡ್ತಾರೆ ಅಲ್ವಾ, ಸೊ ಎಲ್ರಿಗೂ ಗೊತ್ತಿರುತ್ತೆ. ಹಾಗಾಗಿ ನಾರ್ಮಲ್ ಆಗಿ ಗೊತ್ತಿರೋ ಪ್ರಕಾರ ಇದನ್ನ ಈಸಿಯಾಗಿ ಸೇಕ್ರೆಡ್ ಕೌ ಅಂತಂದ್ರೆ ಏನೋ ಒಂದು ಪವಿತ್ರತೆ, ಒಳ್ಳೆ
ಒಂದು ಪವಿತ್ರವಾದ ಒಂದು ವಿಷಯ ಅಂತ ಅರ್ಥ ಆಗ್ಬಿಡುತ್ತೆ. ಇದನ್ನ ಎಕ್ಸ್ಟ್ರಾಕ್ಟ್ ಮಾಡ್ಬೇಕಂತಿಲ್ಲ, ಬಟ್ ವಿಷಯ ಹೇಳಿದೆ. ಇದೊಂದು ಟಾಪಿಕ್ ಇದೆ ಅಂತ. ಸಮಥಿಂಗ್ ಹೈಲಿ ರೆಸ್ಪೆಕ್ಟೆಡ್, ಇದೊಂದಕ್ಕೆ ನಾವು ರೆಸ್ಪೆಕ್ಟ್ ಮಾಡೋದು. ಕಂಪ್ಲೀಟ್ಲಿ ಇಮ್ಯೂನ್ ಫ್ರಮ್ ಕ್ರಿಟಿಸಿಸಮ್. ಅದಕ್ಕೊಂದು ಈಗ ನೋಡಿ, ಯಾವುದೋ ಒಂದು ನಾವು ತುಂಬಾ ದೈವತಾ ಭಾವ ಅಂತ ಮಾಡ್ರೆ ಅದಕ್ಕೆ ನಾವು ಕ್ರಿಟಿಸಿಸಮ್ ಮಾಡ್ತೀವ, ಇಲ್ಲ ಏನೋ ಒಂದು ಕೆಟ್ಟದ ಮಾತಾಡ್ತೀವ, ಇಲ್ಲ ತಾನೆ ಹಂಗೆ. ಇನ್ ದಿಸ್ ಯೂನಿವರ್ಸಿಟಿ ದ ಆನ್ಯುವಲ್ ರಿಸರ್ಚ್ ಫಂಡ್ ಈಸ್ ಟ್ರೀಟೆಡ್ ಆಸ್ ಎ ಸೇಕ್ರೆಡ್ ಬುಕ್ ಅಂತಂದ್ರೆ ಏನೋ, ಈ ಆ ಒಂದು ಯೂನಿವರ್ಸಿಟಿ ಇರೋದೇ ರಿಸರ್ಚ್ ಮಾಡೋದಕ್ಕೆ. ಅದಕ್ಕೆ ಆನ್ಯುವಲ್ ಫಂಡ್ ಬಂದ್ಬಿಟ್ರೆ ಅದೇನ್ ಮಾಡ್ತಾ, ಫಂಡನ್ನ ಭಾರಿ ಇಂಪಾರ್ಟೆಂಟ್ ಅಂತ ಸೇಕ್ರೆಡ್ ಕೌ ತರ ನೋಡುತ್ತೆ. ಅದು ಭಾರಿ ಇಂಪಾರ್ಟೆಂಟ್ ಅವರಿಗೆ. ಸಿ ಚೇಂಜ್ ಅಂತಂದ್ರೆ ನಾವು ಸಮುದ್ರದಷ್ಟು ದೊಡ್ಡಕ್ಕಿರುತ್ತೆ, ಅಷ್ಟು ಚೇಂಜ್ ಆಗೋಯ್ತು ಅಂತ ಅಷ್ಟೇನ. ಪರಿಪೂರ್ಣ ಪರಿವರ್ತನೆ, ಸಿಕ್ಕಾಪಟ್ಟೆ ಇಡೀ ಸಮುದ್ರದ ಸೀದಾ ಆಕಾಶ ಆಗೋಯ್ತು ಅಂತ ತಿಳ್ಕೊಳ್ರೆ. ಅದ್ರ ಅಷ್ಟೊಂದು ಚೇಂಜ್ ಆಗೋಯ್ತು ಅಂತ. ಇಡೀ ಸಮುದ್ರದ ರೇಂಜಿಗೆ ಚೇಂಜ್, ಸಿ ಚೇಂಜ್. ಸಣ್ಣ ಪುಟ್ಟ ಮೈನ್ಯೂಟ್ ಚೇಂಜ್ ಅಲ್ಲ ಇದು, ಸಿ ಚೇಂಜ್. ಇಡೀ ಸೀನೇ ಚೇಂಜ್ ಆಯ್ತು ಅಂತ ಅಂದ್ರೆ ಎ ಪ್ರಫೌಂಡ್ ನೋಟೇಬಲ್ ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಶನ್. ಈ ತರ ಪ್ರವಾಹ ಇದ್ದದ್ದು ಸೀದಾ ಈ ತರ ಆಗೋಯ್ತು. ಎರಡು ಪ್ರವಾಹನೇ ಅದ ಬೇಡ ಅದ್ರ ಪ್ರವಾಹ ಇದ್ದು ಸೀದಾ ಈಗ ನೋಡಿರ್ಬೋದು ನೀವು, ಫುಲ್ ಬಿಸಿಲು ಬಂದಿದೆ, 2 ದಿವಸ ಮಳೆ ಬಂತ, ಈಗ ಬೇಸಿಗೆ ಆಗ್ಬಿಟ್ಟಿದೆ. ಜೂನಲ್ಲಿ ಬೇಸಿಗೆ ಎಂತ ಕಂಪ್ಲೀಟ್ ಚೇಂಜ್, ಸಿ ಚೇಂಜ್ ಇದೆ ಅಂತ. ಹಂಗೆ there has been a sea change in public attitude towards renewable energy. ನೋಡ್ರಿ, ರಿನ್ಯೂವಬಲ್ ಎನರ್ಜಿಲಿ ಪಬ್ಲಿಕ್ attitude, ಪಬ್ಲಿಕ್ಸ್ ಏನ್ ಮಾಡ್ತಿದ್ದಾರೆ, ಬೇಗ 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 ರಿನ್ಯೂವಲ್ ಎನರ್ಜಿನ ಅಡಾಪ್ಟ್ ಮಾಡ್ಕೊಳ್ತಿದ್ದಾರೆ, ಆದಷ್ಟು ಒಪ್ಕೊಳ್ತಿದ್ದಾರೆ. ಪೊಲ್ಯೂಷನ್ ನ ಕಡಿಮೆ ಮಾಡ್ಬೇಕಂತಂದ್ರೆ ಅರ್ಥ ಏನೋ, ದರ್ ಇಸ್ ಸಿ ಚೇಂಜ್. ಸಿಕ್ಕಾಪಟ್ಟ ವೇರಿಯಸ್ ಚೇಂಜ್ ಕಂಡು ಬಂತಂತ. ಅಂಡ್ ಅಪ್ಹಿಲ್ ಟಾಸ್ಕ್ ಅಂತಂದ್ರೆ ಏನೋ, ಇಲ್ಲೊಂದು ಇದು ಇಮೇಜ್ ಹೋಗಿದೆ. ಅಪ್ಹಿಲ್ ಟಾಸ್ಕ್ ಅಂತಂದ್ರೆ ಏನೋ, ಹಿಲ್ ಅಂತಂದ್ರೆ ಏನು, ಬೆಟ್ಟ. ಓಕೆನಾ, ಇದ್ರಲ್ಲಿ ನೀವೊಂದು ಬಂಡೆ ಇದೆ ಅಂತ ಅನ್ಕೊಳ್ಳಿ. ಈ ಬಂಡೆ ನೀವು ಈ ಕಡೆಯಿಂದ ದೂಕ್ಬೇಕು, ಒತ್ಕೊಂಡು ಹೋಗ್ಬೇಕು ಮೇಲೆ ಅಂತಂದ್ರೆ ಏನರ್ಥ. ಅದೇ ನೀವು ಇಲ್ಲಿ ಬಂಡೆ ಇಲ್ಲಿಂದ ಒತ್ತಬೇಕು, ಈಗ ಯಾವ ಕಷ್ಟ. ಇಲ್ಲಿಂದ ಸ್ವಿಂಗ್ ಅಂತ ಹೋಗ್ಬಿಡುದು, ಒತ್ತದೇ ಬೇಡ ಇದನ್ನ ಬಟ್ ಇದನ್ನ ಆಗುತ್ತ ಅಂದ್ರೆ ಕಷ್ಟ. ಅಪ್ ಹಿಲ್ ಟಾಸ್ಕ್, ಗುಡ್ಡೆ ಕಡೆ ತಗೊಂಡು ಹೋಗೋದು ಅಪ್ ಹಿಲ್ ಟಾಸ್ಕ್ ಅಂದ್ರೆ, ಅಥವಾ ಅಪ್ ಹಿಲ್ ಬ್ಯಾಟಲ್ ಅಂತ ತಿಳ್ಕೊಡ್ರಿ. ಯಾವ್ದಾರು ಒಂದು ಅಂದ್ರೆ ಗುಡ್ಡದ ಮೇಲೆ ಬ್ಯಾಟಲ್ ಮಾಡೋದು, ಹತ್ಕೊಂಡು ಈ ಕಡೆ ಮ್ಯಾಲಿಂದ ನಿಮ್ಗೆ ಅಟ್ಯಾಕ್ ಮಾಡ್ತಾರೆ, ನೀವು ಕೆಳಗಿಂದ ಬಾಣ ಬಿಡೋದು, ಎಷ್ಟು ಕಷ್ಟ ಅಲ್ವಾ. ಅಂದ್ರೆ ಅತ್ಯಂತ ಕಠಿಣವಾದ ಕೆಲಸ, ದಣಿವರಿಯದ ಹೋರಾಟದ ಭಯಂಕರ ದಣಿದು ಕಷ್ಟವಾಗಿ ಹಂಗೆ. ಎ ವೆರಿ ಡಿಫಿಕಲ್ಟ್ ಸ್ಟ್ರಗಲ್ ಆರ್ ಎಂಜಿವರ್ ರಿಕ್ವೈರ್ ಇಮ್ಮೆನ್ಸ್ ಎಕ್ಸಾಸ್ಟಿಂಗ್ ಎಫರ್ಟ್. ಅದೇನೋ ಸಿಕ್ಕಾಪಟ್ಟೆ ಡಿಫಿಕಲ್ಟ್ ಸ್ಟ್ರಗಲ್ ಮಾಡೋದು. ಎಂಡಿವರ್ ಅಂತಂದ್ರೆ ಏನೋ ಒಂಥರ ಸಹಿಸ್ಕೊಂಡು, ಎಂಡಿವರ್ ಮಾಡೋದು. ಎಂಡಿವರ್ ಅಂತಂದ್ರೆ ಅದೇ ಸಹಿಸ್ಕೊಂಡು ಅದನ್ನ ಒಂಥರ ಮಾಡೋದಿದೆಯಲ್ಲ, ಕಠಿಣ ಪರಿಸ್ಥಿತಿ, ಅದನ್ನ ಸಹಿಸ್ಕೊಳ್ಳೋದು ಎಂಡಿವರ್ ಅಂತ ಕರೀತಾರೆ. ರಿಕ್ವೈರಿಂಗ್ ಇಮ್ಮೆನ್ಸ್ ಎಕ್ಸಾಸ್ಟಿಂಗ್ ಅಂದ್ರೆ ರಿಕ್ವೈರಿಂಗ್ ಇಮ್ಮೆನ್ಸ್ ಅಂದ್ರೆ ಸಿಕ್ಕಾಪಟ್ಟ ಎಫರ್ಟ್ ಅನ್ನ ರಿಕ್ವೈರ್ ಮಾಡುತ್ತೆ. ಮತ್ತೆ ಎಕ್ಸಾಸ್ಟಿಂಗ್ ಎಫರ್ಟ್, ಎಕ್ಸಾಸ್ಟ್ ಅಂತಂದ್ರೆ ಏನು, ಎಲ್ಲಕ್ಕೂ ಹೊರಗೋಗ್ಬಿಡುತ್ತೆ ನಮ್ಮ ಎಫರ್ಟ್ ಅಲ್ಲ ಅಂತ. ವಿನ್ನಿಂಗ್ ದ ಕೋರ್ಟ್ ಕೇಸ್ ಅಗೇನ್ಸ್ಟ್ ದ ಲಾರ್ಜ್ ಕಾರ್ಪೊರೇಷನ್ ವಾಸ್ ದ ಅಪೀಲ್ ಬ್ಯಾಟಲ್. ನೋಡ್ರಿ, ನೀವೊಬ್ಬ ಸಾಮಾನ್ಯ ವ್ಯಕ್ತಿ ಒಬ್ಬ ಕಾರ್ಪೊರೇಷನ್ ಮುಂದೆ, ದೊಡ್ಡ ಶ್ರೀಮಂತರ ಮುಂದೆ ಕೋರ್ಟ್ ಕೇಸ್ ವಿನ್ ಆಗ್ಬೇಕಂತಂದ್ರೆ ದುಡ್ಡಿನ ಮುಂದೆ ನಿಮ್ದು ನಡೀತಾ, ಅದೊಂದು ಅಪೀಲ್ ಟಾಸ್ಕ್ ಇದ್ದಂಗೆ. ಅದು ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಆ ತರ ಆಗ್ಬಿಡುತ್ತೆ, ಅಷ್ಟೊಂದು ಕಷ್ಟ ಅಂತ. ಆಪಲ್ಸ್ ಅಂಡ್ ಆರೆಂಜಸ್ ಅಂತಂದ್ರೆ ಈಗ ನೋಡಿರ್ಬೋದು ನೀವು. ಈಗ ಬಂದ ಅವ ಏನಂದ, ಏನ್ ತರ ಕೇಳಿದ್ರ, ಏನು ಸೇಬುನ ಮುಸುಂಬಿ ಹಣ್ಣು ಏನೋ ತರ ಕೇಳಿದ್ದೆ ಕಣ, ಕಿತ್ಲೆ ಹಣ್ಣು ಏನೋ ತರ ಕೇಳಿದ್ರ. ಎರಡು ಬೇರೆ ಬೇರೆ ಮರಿ, ಸೇಬು ಹಣ್ಣೆ ಬೇರೆ, ಕಿತ್ಲೆ ಹಣ್ಣೆ ಬೇರೆ. ಸೇಬು ಕಿತ್ಲೆ ಹಣ್ಣು ಎರಡು ಯಾವ್ದೋ ಒಂದು ಅಂದ್ಬಿಟ್ರೆ ಎರಡು ಒಂದೇ ತರ. ಈಗ ಎಕ್ಸಾಂಪಲ್, ಓಕೆ, ಮೂಸಂಬಿ ಹಣ್ಣೆ ಕಿತ್ಲೆ ಹಣ್ಣೆ ತರ ಕೇಳಿದಂದ್ರೆ ಓಕೆಪ್ಪ, ಎರಡು ಸುಮಾರು ಒಂದೇ ತರ ಇದಾವೆ. ಸೇಬು ಹಣ್ಣು ಕಿತ್ಲೆ ಹಣ್ಣು ಅಂದ್ಬಿಟ್ರೆ ಎರಡು ಅರೆ ಅಜಾಂತರ ವ್ಯತ್ಯಾಸ ಐತಿ ಮರಿ ಅಂತ. ಹಂಗೆ ನೋಡ್ರಿ, ಅಸಮಾನ ಹೋಲಿಕೆ, ಎರಡು ಭಿನ್ನ. ಇದ್ರಲ್ಲಿ ಗೊತ್ತಾಗುತ್ತೆ, ಇದು ಆಪಲ್, ಇದು ಕಿತ್ಲೆ ಅಂತ ಗೊತ್ತಾಗ್ಬಿಡುತ್ತೆ. ಇದು ಆಪಲ್, ಇದು ಚೆರ್ರಿ, ಇದು ಆಪಲ್ ಹಸಿರು ಕಲರ್ ಇರೋದು ಆಪಲ್, ಇದು ಆರೆಂಜ್ ಅಂತ ಏನೋ ಈಸಿಯಾಗಿ ಗೊತ್ತಾಗ್ಬಿಡುತ್ತಾನೆ. ಹಂಗೆ ದಟ್ಸ್ ಕಾಲ್ಡ್ ನೀಟಾಗಿ ಎಕ್ಸ್ಟ್ರೀಮ್ ವಿಭಿನ್ನ ವಿಷಯಗಳು, ಎರಡು ಬೇರೆ ಬೇರೆ ವಿಷಯಗಳು ಹೋಲಿಕೆ ಮಾಡಕ್ಕೆ ಬರಲ್ಲ ಅಂತ. ಟು ಕಂಪ್ಲೀಟ್ಲಿ ಡಿಫ್ರೆಂಟ್ ಥಿಂಗ್ಸ್ ದಟ್ ಕ್ಯಾನಾಟ್ ಬಿ ಲಾಜಿಕಲಿ ಆರ್ ಫೇರ್ಲಿ ಕಂಪೇರ್ಡ್ ಅಂತಂದ್ರೆ, ಲಾಜಿಕಲಿ ಫೇರ್ ಆಗಿ ಕಂಪೇರ್ ಮಾಡೋದಕ್ಕೆ ಬರಲ್ಲ ಅವನ್ನ. ಹೆಂಗೆ ಬೆಕ್ಕನ್ನ ಮತ್ತೆ ಹುಲಿನ ಒಂದೇ ಏನೋ, ಅವು ಕ್ಯಾಟ್ಸ್, ಬಿಗ್ ಕ್ಯಾಟ್ಸ್ ಅಂತ ಕರಿತೀವಿ ನಾವು. ಇದು ಕ್ಯಾಟ್, ಯಾವ್ದಕ್ಕೆ ಬೆಕ್ಕಿಗೆ ನಾವು ಕ್ಯಾಟ್ ಅಂತ ಕರಿತೀವಿ. ಬಟ್ ಹುಲಿ, ಚಿರತೆ, ಸಿಂಹ ಇವುಗಳ ಏನಂತೀವಿ ನಾವು ಬಿಗ್ ಕ್ಯಾಟ್ಸ್ ಅಂತ ಕರಿತೀವಿ. ಸೊ ಬೋತ್ ಆರ್ ಕ್ಯಾಟ್ಸ್. ಅದೇ ನೀವು ಅದನ್ನ ತಗೊಂಡೋಗಿ ಜಿಂಕೆ ಮಾಡ್ಲಿಕ್ಕಾಗತ್ತಾ? ಕ್ಯಾಟ್ ಮಾಡ್ಬೋದು, ನಾಯಿ ಮಾಡ್ಲಿಕ್ಕಾಗತ್ತಾ?
ಏ ಬಿಗ್ ಡಾಗ್ಸ್ ಕಣಪ್ಪ ಇವು, ಬಿಗ್ ಕ್ಯಾಟ್ಸ್ ಅಂತೀವಿ ನಾವು, ಬಿಗ್ ಡಾಗ್ಸ್ ಅಂತ ಹೇಳಕ್ಕಾಗುತ್ತಾ? ಆಗಲ್ಲ ತಾನೆ. ಅಂದ್ರೆ ಅರ್ಥ ಏನು? ಒಂದು ಹೋಲಿಕೆ ಮಾಡೋದಕ್ಕೆ ಅಸಮಾನ ಇದೆ ಅಂತ. ಟು ಕಂಪ್ಲೀಟ್ಲಿ ಡಿಫರೆಂಟ್ ಥಿಂಗ್ಸ್ ದಟ್ ಕೆನಾಟ್ ಬಿ ಲಾಜಿಕಲಿ ಫೇರ್ಲಿ ಕಂಪೇರ್ಡ್. ಕಂಪೇರಿಂಗ್ ಎ ಕ್ಲಾಸಿಕಲ್ ಮ್ಯೂಸಿಕ್ ಟು ಮಾಡರ್ನ್ ಟೆಕ್ನೋ ಇಸ್ ಎ ಆಪಲ್ಸ್ ಅಂಡ್ ಲೈಕ್ ಎ ಆಪಲ್ಸ್ ಅಂಡ್ ಆರೆಂಜಸ್ ಅಂತಾರೆ. ಕ್ಲಾಸಿಕಲ್ ಮ್ಯೂಸಿಕ್ಗೆ, ಕ್ಲಾಸಿಕಲ್ ಮ್ಯೂಸಿಕ್ ಬರುತ್ತಲ್ವಾ, ಇದನ್ನ ತಗೊಂಡೋಗಿ ನಾವು ಇದು ಏನೋ 3 ಪೆಗ್ಗಿಗೆ ತಲ ಗಿರ 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 ಅಂದಿದೆ, ಇದನ್ನ ಸೇರ್ಸಿದ್ರೆ ಏನಾಗುತ್ತೆ? ಎರಡು ಮಿಕ್ಸ್ ಮಾಡಿದ್ರೆ ಕಂಪೇರ್ ಮಾಡೋದಕ್ಕೆ ಬರಲ್ಲ. ಹಂಗೆ ಇವಳೇನ ಲಂಡನ್ ಕ್ವೀನು, ಇದೇನೋ ಮಂಗಳೂರು ಬಂಗಡೆ ನೀನು, ತಾನಾಗೆ ಬುಟ್ಟಿಗೆ ಬಿತ್ತು ಏನೋ ಇದೆಯಲ್ಲ, ಬಿಸದೇನೆ ಬಲೇನ ಅಂತ, ಅದೆಲ್ಲರೂ ಮಿಕ್ಸ್ ಮಾಡಕ್ ಆಗಲ್ಲ ಅಂತ. ವಾಸ್ತವವಾಗಿ ಹೇಳಬೇಕೆಂದರೆ, ನಿಜಾಂಶವೆಂದರೆ, ಅದಿದು ಆಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್. ಫ್ಯಾಕ್ಟ್ ಆಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್, ಫ್ಯಾಕ್ಟ್ ಹೇಳ್ಬೇಕಂತಂದ್ರೆ, ಅಂದ್ರೆ ನಿಜ ಹೇಳ್ಬೇಕಂತಂದ್ರೆ, ಫ್ಯಾಕ್ಟ್ ಅಂದ್ರೆ ನಿಜ ತಾನೆ, ಇದೇನು ಎಕ್ಸ್ಟ್ರಾ ಎಕ್ಸ್ಪ್ಲೇನ್ ಮಾಡೋದು ಗೊತ್ತಾಗ್ಬಿಡ್ತೀವಿ ಇಡಿಯಂ ಅಲ್ಲಿ. ಇನ್ ರಿಯಾಲಿಟಿ ಆಕ್ಚುಲಿ can I introduce a detailed or surprising truth? A matter of fact, I have already finished reading this book. ನಿಜ ಹೇಳ್ಬೇಕಂದ್ರೆ ನಾನು ಆ ಬುಕ್ ಆಲ್ರೆಡಿ ಮುಗಿಸಿದ್ದೀನಿ ಅಂತ. A matter of fact, ನಾನು ಆಲ್ರೆಡಿ ಆ ಬುಕ್ ಓದಿ ಮುಗಿಸಿದ್ದೀನಿ. ಆಸ್ ಹೈ ಆಸ್ ಎ ಕೈಟ್ ಅಂತಂದ್ರೇನು? ಕೈಟ್ ಎಷ್ಟು ಹೈಟ್ ಹೋಗುತ್ತೆ? ಸಿಕ್ಕಾಪಟ್ಟೆ ಹಾರ್ ಹೋಗ್ತಾನೆ ಇರುತ್ತಲ್ಲ ಅಂತಂದ್ರೆ ಅತಿಯಾದ ಸಂತೋಷ. ಅವು ಹೆಂಗೆ ಇದು ಏನೋ ಪುಗ್ಯುಬ್ ಇದು ಹಾರಿದ ಮೇಲೆ ಮೇಲೆ ಫುಲ್ ಹಂಚೆಲ್ಲ ಹಾರಿರೋದು ಅಂತ. ಈಗ ಇರೋದು, ಈಗ ನಾವು ನಾರ್ಮಲ್ ಆಗಿ ಹೇಳ್ತೀವಲ್ವಾ, ಯಾರೋ ಒಬ್ರು ಸಿಕ್ಕಾಪಟ್ಟೆ ಖುಷಿ ಆಗ್ತಾರೆ ಅಂತಂದ್ರೆ ಉಬ್ಬಿ ಹಾರೋಗ್ಬಿಟ್ಟೆ ಅಂತ. ಅಂದ್ರೆ ಅರ್ಥ ಏನೋ, ಒಂದು ಗಾಳಿಪಟ ತರ ಉಬ್ಬಿ ಹಾರೋ ಅಷ್ಟೊಂದು ಖುಷಿಲಿದ್ದಾನೆ ಅಂತ ಅಮ್ಮಲಲ್ಲಿ. ಉರ್ರಿ ನಿಮ್ದು ಸೆಲೆಕ್ಷನ್ ಆದ್ರೆ ಏನಾಗ್ಬಿಡ್ತೀರಿ ನೀವು? ಆಸ್ ಹೈ ಆಸ್ ಎಸ್ ಕೈಟ್ ಆಗ್ಬಿಡ್ತಿರ್ತಾನೆ, ಕೈಟ್ ಆಗ್ಬಿಡ್ತಿರ್ತಾನೆ ಸೆಲೆಕ್ಷನ್ ಆಯ್ತು ಅಂದ್ರೆ. ಹಂಗೆ ಎಕ್ಸ್ಟ್ರೀಮ್ಲಿ ಎಕ್ಸೈಟೆಡ್, ಎಸ್ಕಾಟಿಕ್ ಆರ್ ಹ್ಯಾಪಿ ಆರ್ ಹೈ ಇಂಟಾಕ್ಸಿಕೇಟೆಡ್ ಅಂತ. He was as high as a kite after receiving a news of his promotion. ಪ್ರಮೋಷನ್ ಬಂತ ತಕ್ಷಣ ಅವ್ನು ಹಿಡಿಯಕ್ಕೆ ಆಗ್ಲಿಲ್ಲ ಅಂತ. ಆಸ್ಕ್ ಫಾರ್ ಟ್ರಬಲ್ ಅಂತಂದ್ರೆ ಏನು? ಸ್ವಯಂ ತೊಂದರೆಯನ್ನ ಆಸ್ಕ್ ಅಂತಂದ್ರೆ ಕೇಳೋದು, ಹೌದಾನೆ? ಕೇಳೋದು. ಆಸ್ಕ್ ಮಿ ಎ ಕ್ವಶನ್ ಅಂತಂದ್ರೆ ಅರ್ಥ, ನಾನು ನಿಮ್ಗೆ ಆಸ್ಕ್ ಮಿ ಎ ಕ್ವಶನ್ ಅಂತಂದ್ರೆ ಹೇಳಿದ ಅರ್ಥ ಏನು? ನನಗೆ ಏನಾದ್ರು ಕ್ವಶನ್ ಕೇಳಿ, ನಿಮ್ಗೆ ಏನೋ ಡೌಟ್ ಇದ್ರೆ ಕೇಳಿ, ಆಸ್ಕ್ ಮಿ ಎ ಡೌಟ್ ಅಂತ ಹಾಕಿರ್ತೀನಲ್ವಾ. ಆಸ್ಕ್ ಮಿ ಎ ಡೌಟ್ ಅಂದ್ರೆ ಕೇಳೋದು. ಇವನ್ ಏನ್ ಮಾಡ್ತಾರೆ? ಟ್ರಬಲ್ ಅಂತ ಕೇಳ್ತಾನೆ. ಆಸ್ಕ್ ಮಿ ಎ ಟ್ರಬಲ್, ಆಸ್ಕ್ ಫಾರ್ ಎ ಟ್ರಬಲ್, ಆಸ್ಕ್ ಮಿ ಎ ಟ್ರಬಲ್, ಆಸ್ಕ್ ಫಾರ್ ಎ ಟ್ರಬಲ್. ಏನು ನಂಗೊಂದು ಟ್ರಬಲ್ ಕೊಡಿ ಅಂತ ಕೇಳ್ತಾನೋ, ನಂಗೊಂದು ತೊಂದರೆ ಕೊಡಿ ಅಂದ್ರೆ ಸ್ವಯಂ ತೊಂದ್ರೆ ನಾವು ಮೈ ಮೇಲೆ ಹಾಕೋಣವ, ಚಪ್ಪಡಿ ಕುಲ್ತಾನ್ ತಲೆ ಮೇಲೆ ಹಾಕೋಣವ ಅಂತೀವಲ್ಲ, ಹಂಗೆ. ಟು ಆಕ್ಟ್ ಎಸ್ ಎ ರೆಕ್ಲೆಸ್ ಫೂಲಿಶ್ ವೇ ಹೈಲಿ ಲೈಕ್ಲಿ ಟು ಕಾಸ್ ಪ್ರಾಬ್ಲಮ್ಸ್ ಅಂತಾರೇನು? ಅವನು ಬರೀ ಅವನಿಗೆ ಪ್ರಾಬ್ಲಮ್ ತಂದ್ಕೊಳ ಅಂತದೆ, ಹ್ಯಾಂಡೆ ಮಂಡೆ ಹೊಡ್ಕೊಳ ಕೆಲಸನೇ ಮಾಡ್ಕೊಂತಿರ್ತಾನೆ ಅಂತ. ಹಂಗೆ ಓಕೆ. ಸ್ಲೀಪ್ ಎಟ್ ಎ ವೀಲ್ ಅಂತಂದ್ರೇನು? ವೀಲ್ ಆಕ್ಚುಲಿ ವೀಲ್ ಅಂತಂದ್ರೆ ಟೈರ್ ಅಲ್ಲ, ಇದಕ್ಕೂ ವೀಲ್ ಅಂತಾನೆ ಕರೀತಾರೆ, ಸ್ಟೇರಿಂಗ್. ಓಕೆನಾ? ಸೊ ಈ ವೀಲ್ ಮೇಲೆ ಮಲ್ಕೊಳ್ಳೋದಂದ್ರೆ ಅರ್ಥ ಏನು? ಜವಾಬ್ದಾರಿಯಿಂದ ನಿರ್ಲಕ್ಷ್ಯ. ಹೋಗ್ತಾ ಇರೋ ಕಾರ್ ಮೇಲೆ ಹಿಂಗ್ ಮಲ್ಕೊಂಡ್ರೆ ಏನಾಗುತ್ತೆ ಲಾಸ್ಟಿಗೆ? ಶಿವಪ್ಪ ಕಾಯೋ ತಂದೆ ಆಗುತ್ತೆ ಲಾಸ್ಟಿಗೆ. ಆಮೇಲೆ ಅದಕ್ಕೇನೋ ಫಾಲಿಂಗ್ ಟು ಅಟೆಂಡ್ ಟು ಒನ್ಸ್ ಕ್ರಿಟಿಕಲ್ ರೆಸ್ಪಾನ್ಸಿಬಿಲಿಟೀಸ್ ಆರ್ ಗಾಡ್ ಡ್ಯೂಟೀಸ್. ಅವನ ಒಂದು ಡ್ಯೂಟಿ ಅಥವಾ ಒಂದು ಜವಾಬ್ದಾರಿಯನ್ನ ಫೇಲ್ ಮಾಡ್ದ. ಡ್ರೈವರ್ ಎಚ್ಚರಿಕೆಯಿಂದ ಇರ್ಬೇಕಾಗತ್ತೆ, ಹಿಂಗ್ ಮಲ್ಗಂಗಿಲ್ಲ. ಅಂದ್ರೆ ಸ್ಲೀಪ್ ಎಟ್ ದ ನೈಟ್ ಅಥವಾ ಸ್ಲೀಪ್ ಎಟ್ ದ ನೈಟ್, ವೀಲ್ ಅಂತಂದ್ರೆ ಸ್ಲೀಪ್ ಎಟ್ ದ ವೀಲ್ ಅಥವಾ ಸ್ಲೀಪ್ ಎಟ್ ದ ವೀಲ್ ಅಂತಂದ್ರೆ ಏನರ್ಥ? ಅವನ ಜವಾಬ್ದಾರಿ, ಅವನು ಡ್ರೈವಿಂಗ್ ಎಚ್ಚರಿಕೆಯಿಂದ ಡ್ರೈವಿಂಗ್ ಮಾಡೋದ್ ಬಿಟ್ಟು ಅದ್ರ ಮೇಲೆ ಮಲ್ಕೊಂಡಿದ್ದಾನೆ ಅಂತಂದ್ರೆ ಅವನ ಜವಾಬ್ದಾರಿಯಿಂದ ಅವನು ಹೊರಗುಳಿದಿದ್ದಾನೆ ಅಂತ ಅರ್ಥ. ಆ ಸೈಬರ್ ಸೆಕ್ಯೂರಿಟಿ ಟೀಮ್ ವಾಸ್ ಸ್ಲೀಪ್ ಎಟ್ ದ ವೀಲ್ ಡ್ಯೂರಿಂಗ್ ದ ಹ್ಯಾಕರ್ ಅಟ್ಯಾಕ್. ನೋಡ್ರಿ, ಹ್ಯಾಕರ್ ಅಟ್ಯಾಕ್ ಮಾಡ್ತಾ ಇದ್ರು ಕೂಡ ಒಂದು ಸಿಸ್ಟಮ್ನ, ಅವನೇನು ಸೈಬರ್ ಸೆಕ್ಯೂರಿಟಿ ಇದೆಯಲ್ಲ ಅದೊಂಥರ ಎಚ್ಚರವಾಗಿರೋದು ಬಿಟ್ಕೊಂಡು ಮಲ್ಕೊಂಡಿದ್ರು ಅಂತ. ಅಸ್ಯೂಮ್ ಏರ್ಸ್ ಅಂತಂದ್ರೆ ಏನೋ? ಗರ್ವ ಪಡೋದು. ನನ್ನ ಬಿಟ್ಟಿರಲ್ಲ, ನಾನೇ ದೊಡ್ಡ ಅಂದ್ರೆ. ಏರ್ ಅಂತಂದ್ರೆ ಏನೋ? ಆಲ್ಮೋಸ್ಟ್ ಗಾಳಿ ಹೊಡ್ಕೊಳ್ಳೋದು. ನಂಗೆ ಖುಷಿ. ಏರ್ ಅಂದ್ರೆ ಗಾಳಿ ತಾನೆ. ಅಸ್ಯೂಮ್ ಏರ್ಸ್, ನಾನು ಭಯಂಕರ ಮ್ಯಾಲಿದ್ದೀನಿ, ಟಾಪಾಗಿದ್ದೀನಿ ಅಂತಂದ್ರು ಗರ್ವ ಪಡೋದು, ಹೆಮ್ಮೆ. ಟು ಬಿಹೇವ್ ಇನ್ ಅರೋಗೆಂಟ್ ಆರ್ ಸುಪೀರಿಯರ್, ನಾನು ಬಿಟ್ಟಿರಲ್ಲ, ಹೈಲಿ ಪ್ರಿಟೆನ್ಷಿಯಸ್ ಮ್ಯಾನರ್. Ever since she got selected, she has started to assume airs with classmates ಅಂತಂದ್ರೆ ಏನೋ? ಅವಳು ಏನ್ ಮಾಡ್ಲು, ಅವಳು ಯಾವಾಗ ಸೆಲೆಕ್ಟ್ ಆದ್ಲು, ಕ್ಲಾಸ್ಮೇಟ್ ಇರ್ದ ಅವಳು ಕ್ಲಾಸ್ಮೇಟ್, ಇವರೆಲ್ಲ ಏನ್ GGB ಅಂತ ದೊಡ್ಡ ತಾನ್ ದೊಡ್ಡ ಅದು ರೇಂಜಿಗೆ ಮಾಡಿದ್ಲು ಅಂತ ಅರ್ಥ ಆಯ್ತಲ್ವಾ?
ಇದಿಷ್ಟು ಇವತ್ತಿನ ಕ್ಲಾಸು. ಧನ್ಯವಾದಗಳು. ಈ ಡೆಮ್ ಭಾಷೆ ಕಲಿಕೆ ನಿರಂತರವಾಗಿರಲಿ. ಮೇಕ್ ದ ಇಡಿಯಮ್ಸ್ ಪಾರ್ಟ್ ಈಸಿಲಿ. ಓಕೆ, ಆಲ್ 43 ಇಡಿಯಮ್ಸ್ ಇವತ್ತು. ಓಕೆನಾ? ಸ್ವಲ್ಪ ಜಾಸ್ತಿ ಆಯ್ತಾ ಅಂತ ಡೌಟ್ ಅಲ್ಲ. ಓಕೆ, ಇದು ಸೋರ್ಸ್. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಕ್ಲಾಸಲ್ಲಿ ಬರುವ. ನೆಕ್ಸ್ಟು ವೊಕ್ಯಾಬ್ಯುಲರಿ ಕ್ಲಾಸ್ ಮಾಡುವ, ಇಲ್ಲ ಇದು ಕ್ಲಾಸಿಕಲ್ ಡ್ಯಾನ್ಸ್ ಮಾಡಲ, ಇಲ್ಲ ಇದನ್ನೇ ಮಾಡಲ? ಹೇಳಿ. Comment on the comment box and like, share and subscribe. Thank you.